ಎಲ್ಲರಿಗೂ ನಮಸ್ಕಾರ. ಒಂದೆರಡು ನಮ್ಮ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ಗಮನಿಸಬೇಕು. ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕರುಣಾಳು ಬಾ ಬೆಳಕೆ ಆ ಸರಣಿಯ 11 ಮತ್ತು 12ನೇ ಸಂಪುಟಗಳ ಬಿಡುಗಡೆ ಇದೇ ವೇದಿಕೆಯಲ್ಲಿ 19 ನವೆಂಬರ್ ಭಾನುವಾರ ಬೆಳಿಗ್ಗೆ 10 ನಡೆಯೋದಿದೆ. ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಮತ್ತು ನಾನು ಇರ್ತೇವೆ, ಸರು ಇರ್ತಾರೆ. 19 ನವೆಂಬರ್ ಭಾನುವಾರ ಬೆಳಿಗ್ಗೆ 10 ಇದೇ ವೇದಿಕೆಯಲ್ಲಿ. ಇಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ 16ರಿಂದ 21 ಪಂಡಿತ ಜಯತೀರ್ಥಾಚಾರ್ಯ ಮಳಗಿ ಅವರಿಂದ ಭಾಗವತ ಪ್ರವಚನ ಮಾಲೆ ಮುಂದುವರಿಯುತ್ತೆ. ದಿನಾಂಕ 16ರಿಂದ. ಕಳೆದ 5 ದಿವಸಗಳಿಂದ ಬೆಳಕಿನ ದೀಪಗಳು 3ನೇ ಸರಣಿಯಲ್ಲಿ ಆದರಣೀಯ ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ನಮ್ಮನ್ನು ರಾಮಾಯಣ ಲೋಕದಲ್ಲಿ ಪರ್ಯಟನ ಮಾಡಿಸಿದ್ದಾರೆ. ಡಾಕ್ಟರ್ ಕರ್ಜಗಿಯವರ ಆರಂಭದಲ್ಲಿ ಹೇಳಿದ ಹಾಗೆ ಭಾರತದಲ್ಲಿ ಮಾತ್ರವಲ್ಲದೆ ಇಡೀ ಆಗ್ನೇಯ ಏಷ್ಯಾದಲ್ಲಿ ರಾಮಾಯಣ ಜನಮಾನಸದ ಅಭಿನ್ನ ಭಾಗವಾಗಿ ವಿಜೃಂಭಿಸ್ತಾ ಇದೆ. ಸೀತಾಪಹರಣ, ರಾವಣವಧೆಯ ಮುಖ್ಯ ಕಥೆಗೆ ಪೂರಕವಾಗಿ ವಾಲ್ಮೀಕಿಗಳು ಕೊಟ್ಟಿರುವ ಅಹಲ್ಯ ಶಾಪ ವಿಮೋಚನೆ ಮೊದಲಾದ ಆಖ್ಯಾನಗಳಿಂದ ಹೊಮ್ಮುವ ಸಂದೇಶಗಳ ಮನೋಹರತೆಯನ್ನು ಡಾಕ್ಟರ್ ಕರ್ಜಗಿಯವರು ನಮಗೆ ಪರಿಚಯಿಸಿದ್ದಾರೆ. ಹಳ್ಳಿಗಳಲ್ಲಿ ರಾಮ ದೇವಾಲಯ ಇರದಿದ್ದರೂ ಮಾರುತಿ ದೇವಾಲಯ ಕಡ್ಡಾಯವಾಗಿ ಇರುತ್ತೆ ಅಂತ ಡಾಕ್ಟರ್ ಕರ್ಜಗಿಯವರ ಮಾತು ನಮ್ಮ ಸಾಮಾನ್ಯ ಜನರ ಮೌಲ್ಯ ಪ್ರಜ್ಞೆಯ ಪ್ರತಿಫಲನ ಆಗಿದೆ. ಇಡೀ ರಾಮಾಯಣಕ್ಕೆ ಗಾಯತ್ರಿ ಮಂತ್ರಾರ್ಥ ಪ್ರತಿಪಾದಕ ಅಂತೆಲ್ಲ ಅಧ್ಯಾತ್ಮಪರವಾಗಿ ಅರ್ಥ ಮಾಡುವ ಪರಂಪರೆಗಳು ಕೂಡ ಎಷ್ಟೋ ಇವೆ. ಆದರೆ ಜೀವನ ಮೌಲ್ಯ ಚಿಂತನೆಗೆ ವಾಲ್ಮೀಕಿಗಳು ನೀಡಿರುವ ಕಥೆಯೇ ನಮಗೆ ಬೇಕಾದಷ್ಟಾಗತ್ತೆ. ರಾಮಾಯಣಕ್ಕೆ ನಮ್ಮ ನ್ಯಾಷನಲ್ ಎಪಿಕ್ ಅನ್ನುವ ಉನ್ನತ ಸ್ಥಾನವನ್ನು ನಮ್ಮ ಜನ ಬಹಳ ಕಾಲ ಹಿಂದೆಯೇ ಕೊಟ್ಟದ್ದಾಗಿದೆ. ರಾಮನ ಬಗ್ಗೆ ಕೆಲವರು ಆಧುನಿಕ ವಿಮರ್ಶಕರು ಮಾಡಿರುವ ಟೀಕೆಗಳೆಲ್ಲ ನಮ್ಮ ಜನ ಇವತ್ತಿಗೂ ಇಟ್ಟುಕೊಂಡಿರುವ ಆತ್ಯಂತಿಕ ಶ್ರದ್ಧೆಯಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೆ, ಯಾವುದೂ ಉಳಿಯೋದಿಲ್ಲ. ಶತ್ರುಮಣದ ಮಾರೀಚನಂಥವರೇ ರಾಮನ ಲೋಕೋತ್ತರತೆಯನ್ನು ಕುರಿತು ರಾವಣನಿಗೆ ತಿಳಿಸಿದ್ದಾರೆ. ಅಂದಮೇಲೆ ರಾಮನಿಗೆ ನಿಮ್ಮಂಥವರ ಸರ್ಟಿಫಿಕೇಟಿಂದ ಏನಾಗಬೇಕಾಗಿದೆ? ಮನುಷ್ಯ ಪರಿಚಿತಗಳಾದ ಎಲ್ಲ ಗುಣಗಳನ್ನೂ ಚಿತ್ರಣ ಮಾಡಿರುವ ಮಹಾಕಾವ್ಯ ರಾಮಾಯಣ ಅಂತ ಹಿಂದಿನವರು ಹೇಳಿದ್ದಾರೆ. ರಾಮನಂತಹ ಗುಣವಂತನನ್ನು ದೇವೇಶ್ವಪಿ ನ ಪಶ್ಯಾಮಿ, ನಾನು ದೇವತೆಗಳ ಲೋಕದಲ್ಲೂ ಕೂಡ ನೋಡಿಲ್ಲ ಅಂತ ವಾಲ್ಮೀಕಿಗಳಿಗೆ ಉಪದೇಶ ನೀಡಿದ ಇವರು ನಾರದರೇ ಉದ್ಗಾರ ಮಾಡಿದ್ದಾರೆ. ಹೇಳಿ ಕೇಳಿ ರಾಮಾಯಣ ಒಂದು ಕಾವ್ಯ ಪ್ರಪಂಚದಲ್ಲಿ ಬಾಹ್ಯ ಸಂಗತಿಗಳು ಸಾಂಕೇತಿಕ, ಅಂತರಂಗವೇ ಪ್ರಮಾಣ. ರಾಮನ ಕಥೆಯಲ್ಲಿ ನಮ್ಮ ಲಕ್ಷ್ಯ ಇರಬೇಕಾದ್ದು ಮುಖ್ಯವಾಗಿ ಅದು ಆಂತರಿಕ ಭಾವನೆಗಳ ದರ್ಶನ ಅನ್ನುವ ತಥ್ಯದ ಕಡೆಗೆ. ಈ ದೃಷ್ಟಿ ಬೆಳೆಸಿಕೊಂಡರೆ ರಾಮಾಯಣ ಹೇಗೆ ನಮಗೆ ಆಪ್ತವೂ ಆತ್ಮೀಯವೂ ಆಗತ್ತೆ ಅನ್ನೋದನ್ನು ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ಮನೋಜ್ಞವಾಗಿ ತಿಳಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಮನ ಸಲ್ಲಿಸ್ತಾ ಇದ್ದೇನೆ. ಆರಂಭದಲ್ಲಿ ಅರಿಕೆ ಮಾಡಿದ ಹಾಗೆ ಈ 5 ದಿವಸಗಳ ಉಪನ್ಯಾಸ ಮಾಲೆಯನ್ನು ನಮ್ಮ ಸಂಸ್ಥೆಯ ಅಭಿಮಾನಿಗಳಾದ ಹೋಟೆಲ್ ಉದ್ಯಮಿ ಶ್ರೀ ಜನಾರ್ದನ ಐರೋಡಿ ಅವರು ಅವರ ಮಾತಾಪಿತೃಗಳಾದ ಶ್ರೀಮತಿ ವೆಂಕಮ್ಮ ಮತ್ತು ಶ್ರೀ ಗಣಪಯ್ಯ ಅವರ ಸ್ಮರಣೆಯಲ್ಲಿ ಪ್ರಯೋಜನ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ನೆರೆದು ಬರಲಿ ಅಂತ ಹಾರೈಸ್ತಾ ಡಾಕ್ಟರ್ ಗುರುರಾಜ್ ಕರ್ಜಗಿಯವರಿಗೆ ವಂದನೆ ಸಲ್ಲಿಸ್ತಾ ಇದ್ದೇನೆ.
ಎಲ್ಲ ಸಹೃದಯರಿಗೆ ನಮಸ್ಕಾರ. ನಾನು ಬರಬೇಕಾದ್ರೆ ದಾರಿಯಲ್ಲಿ ನನ್ನ ಹೆಂಡತಿ ಹೇಳ್ತಾ ಇದ್ದೆ, ಕಡೆ ಪೇಪರ್ ಇವತ್ತು ಅಂತ. ನಾವು ಶಾಲೆಯಲ್ಲಿದ್ದಾಗ ಕಡೆ ಪೇಪರ್ ಭಾಳ ಅಪ್ಯಾಯಮಾನವಾಗಿರುತ್ತದೆ, ಇದಾದಮೇಲೆ ಮುಂದೆ ಪರೀಕ್ಷೆ ಇಲ್ಲ ಅಂತ. ಆದರೆ ಇದು ನನಗೆ ಪರೀಕ್ಷೆಯ ಸ್ಟೇಜ್ 1 ಇದಷ್ಟೇ. ನಿನ್ನೆ ದಿವಸ ನೋಡ್ತಾ ಕೈಕೇಯಿ ರಾಮನಿಗೆ ತನ್ನ ಮನಸ್ಸನ್ನು ಹೇಳಿದಾಗ ಮುಖದ ಮೇಲೆ ಯಾವ ಭಾವನೆಯೂ ತೋರಿಸ್ಲಾರ್ದೆ, ತನಗೆ ಯಾವುದೂ ದುಃಖ ಆಗಿಲ್ಲ ಅನ್ನೋರ ಹಾಗೆ ಆಯ್ತಮ್ಮ ಮಾಡ್ತೀನಿ ಅಂತ ಹೇಳಿ ಹೊರಗೆ ಬಂದು ಲಕ್ಷ್ಮಣನಿಗೆ ಹೇಳಿದಾಗ ಲಕ್ಷ್ಮಣನ ಕೋಪ ಹೆಚ್ಚಾಗಿ ಅವನು ಮಾತು ಭಾಳ ಆಡ್ತಾನೆ. ಲಕ್ಷ್ಮಣ ಈ ಲಂಪಣ್ಣ ನಾನು ಕೊಂದು ಹಾಕಿಬಿಡ್ತೀನಿ ಅಂತ ಕೂಡ ಹೇಳ್ತಾನೆ. ಅದಾದಮೇಲೆ ಮಾತಾಡಬೇಡ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ ಲಕ್ಷ್ಮಣನಿಗೆ. ಹೊರಗೆ ಬಂದು ತಂದೆ ತಾಯಿ ನಮಸ್ಕಾರ ಮಾಡಿ ಹೊರಗೆ ಬರ್ತಾನೆ. ಬಂದು ಎಲ್ಲಿ ಹೋಗ್ತಾನೆ ಅಂತ ಅವನ ಉದ್ದೇಶ ಇರೋದು, ಪರ್ಮಿಷನ್ ತೊಗೊಂಡಿದ್ದಾನೆ ಕೈಕೇಯಿ ಕಡೆಯಿಂದ, ನನ್ನ ತಾಯಿಗೆ ಹೆಂಡತಿಗೆ ಹೇಳುವಷ್ಟು ಸಮಯ ಕೊಡು, ಆ ನಂತರ ಹೋಗ್ತೀನಿ ಅಂತ ಹೇಳಿದ್ದಾನೆ. ಈಗ ಸೀದಾ ತಾಯಿ ಮನೆಗೆ ಹೋಗಬೇಕು, ಅವನ ಕೌಸಲ್ಯ ಮನೆಗೆ ಹೋಗಬೇಕು. ಆದರೆ ಅದನ್ನು ಬಿಟ್ಟು ಸಭಾಗೃಹ ಕಡೆ ಹೋಗ್ತಾನೆ. ಅಲ್ಲಿ ಯಾಕೆ ಹೋದ ಅಂತ ನಿನ್ನೆ ಚರ್ಚೆ ಮಾಡಿ ನಿಲ್ಲಿಸಿದ್ದೆ ನಾನು ಹೇಳಿದ ಹಾಗೆ ಇದು ಯಾಕೆ ಅಂತ ಹೇಳ್ತೀವಿ, ಒಂದು ಸಣ್ಣ ಘಟನೆ ಇದು, ಅತ್ಯಂತ ಒಂದು ಸಣ್ಣ ಘಟನೆ ಇದು. ರಾಮ ಕೌಸಲ್ಯ ಕಡೆ ಬರೋ ಬದಲು ಸ್ವಲ್ಪ ಸುತ್ತ ಹಾಕ್ಕೊಂಡು ಸಭಾಗೃಹಕ್ಕೆ ಹೋಗಿ ಅಲ್ಲಿ ಹೋದ ಅಂತ. ಇದು ನನಗೆ ಯಾಕೆ ಮುಖ್ಯ ಅಂದರೆ, ಸಣ್ಣ ಘಟನೆ ಅಂತ ಅನಿಸಿದ್ರು ಕೂಡ ಅದರಲ್ಲಿ ಚರ್ಚಿತವಾದಂಥ ವಿಷಯ ಎಷ್ಟು ಆಳದ್ದು ಅಂದರೆ, ನನಗೆ ತಿಳಿದ ಹಾಗೆ ಒಂದು 8-10 ಜನ ದೊಡ್ಡ ದೊಡ್ಡವರು ವ್ಯಾಖ್ಯಾನ ಮಾಡಿದ್ದಾರೆ ಈ ಶ್ಲೋಕದ ಮೇಲೆ. ಅದರಲ್ಲಿ ಮೂರುವಂಥ 3 ಪದಗಳ ಬಗ್ಗೆ ಅಂತೂ ವಿಪರೀತ ಚರ್ಚೆ ಆಗಿದೆ, ಬೇರೆ ಬೇರೆ ಥರದ್ದು. ಎಲ್ಲವನ್ನೂ ಇಟ್ಕೊಳ್ಳೋಕೆ ಹೋಗೋದು ಬೇಡ, ಒಂದು ಸಣ್ಣ ವಿಷಯ ಅದು ಹೇಗೆ ಬರ್ತದೆ ಅಂತ ತೋರಿಸ್ತೀನಿ. ವಾಲ್ಮೀಕಿ ರಾಮಾಯಣದ ಶ್ರೇಷ್ಠತೆ ಅದು. ಯಾವುದೋ ಒಂದು ಶ್ಲೋಕದಲ್ಲಿ ಬಂದಂಥ ಒಂದು ಮಾತು ಎಷ್ಟು ಆಳಕ್ಕೆ ತೊಗೊಂಡು ಹೋಗ್ಬೋದು ಅಂತ. ಅದಕ್ಕೆ ಒಂದು ಸಲ ಎಲ್ಲೋ ಹೇಳಿದ್ದೆ ನಾನು, ಸಮುದ್ರ ಇದ್ದ ಹಾಗೆ. ಕೆಲವು ದೂರ ನಿಂತ್ಕೊಂಡು ಸಮುದ್ರ ಎಷ್ಟು ಚೆನ್ನಾಗಿದೆಯಲ್ಲ ಅಂದ್ಕೊಂಡು ಮನೆಗೆ ಹೋಗೋರು ಇರ್ತಾರೆ. ಇನ್ನು ಕೆಲವು ಹತ್ತಿರ ಬಂದು ಆ ಸ್ವಲ್ಪ ಕಾಲು ನೀರು ಬಂದು ಮುಟ್ಟಬೇಕು, ವಾಪಸ್ ಹೋಗಬೇಕು, ಕಾಲು ನೀರು ಮುಣಗಬಾರ್ದು, ಸ್ವಲ್ಪ ಟಚ್ ಮಾಡ್ಕೊಂಡು ಹೋಗ್ಬೇಕು, ಅಷ್ಟಿದ್ರೆ ಸಾಕು ಅಂತ ಸಂತೋಷ ಪಡ್ತಾರೆ. ಇನ್ನು ಕೆಲವರು ಮೊಳಕಾಲ್ವರೆಗೂ ನೀರು ಬರಲಿ ಅಂತ ಹೋಗ್ತಾರೆ. ಇನ್ನು ಕೆಲವರು ತೃಪ್ತಿ ಇಲ್ಲ, ಸೊಂಟ ಮಟ್ಟ ನೀರು ಬರೋ ತನಕ ಒಳಗಡೆ ಹೋಗ್ತಾರೆ. ಇನ್ನು ಕೆಲವ್ರಿಗೆ ಅದು ಆಸಕ್ತಿ ಇಲ್ಲ, ನಿಂತ್ಕೊಂಡು ಏನು ಮಾಡೋದಿಲ್ಲಿ, ಸ್ನಾರ್ಕೆಲ್ ಹಾಕ್ಕೊಂಡು ಕೆಳಗೆ ಹೋಗಿ ಸಮುದ್ರ ಆಳಕ್ಕೆ ಹೋಗಿ ಬರ್ತಾರೆ. ಸಮುದ್ರ ಬೇಡ ಅನ್ನಲ್ಲ, ಅದು ದಂಡೆ ಮೇಲೆ ಕೂತ್ಕೊಂಡವರು ಸರಿಯೇ, ಅವರು ಸಂತೋಷ ಪಡ್ತಾರೆ. ತಳಗಡೆ ಹೋಗಿ ಮುತ್ತು ಹವಳ ತರೋವರೆಗೂ ಸಂತೋಷ, ಅದೇನು ದುಃಖ ಇಲ್ಲ. ಆದರೆ ನಾವು ಕೂಡ ರಾಮಾಯಣ ಹಾಗೇನೆ, ದೂರ ನಿಂತ್ಕೊಂಡು ನೋಡಿದಾಗ ಸಂತೋಷ ಕೊಡುತ್ತೆ, ಸ್ವಲ್ಪ ಆಳಕ್ಕೆ ಹೋದಾಗ ಹೆಚ್ಚು ಮುತ್ತು ರತ್ನ ಸಿಕ್ಕಾವು ಅಂತ ಅನಿಸುತ್ತೆ. ಈ ಶ್ಲೋಕ ಸ್ವಲ್ಪ ಗಮನಿಸೋಣ. ಅಭಿಷೇಚನಿಕಂ ಭಾಂಡಂ ಕೃತ್ವಾ ರಾಮ ಪ್ರದಕ್ಷಿಣ ಶನೈರ್ಜಗಾಮ ಸಾಪೇಕ್ಷೋ ದೃಷ್ಟಿಂ ತತ್ರ ಅವಿಚಲಯನ್ ಅಂತ. ಅರ್ಥ ಬಹಳ ಸುಲಭ. ಅಭಿಷೇಚನಿಕಂ ಭಾಂಡಂ, ಅಭಿಷೇಕಕ್ಕೆಲ್ಲ ತಯಾರು ಮಾಡಿದಂಥ ಪಾತ್ರೆಗಳನ್ನ ಇಟ್ಟಿದ್ದಾರಲ್ಲ, ಮಂಗಳ ದ್ರವ್ಯಗಳನ್ನೆಲ್ಲ ತುಂಬಿ ಇಟ್ಟಿದ್ದಾರೆ ಸಾಕಷ್ಟು. ಆ ಸಂಗ್ರಹಿಸಿದ ಮಂಗಳ ದ್ರವ್ಯಗಳನ್ನು ನೋಡಿ ರಾಮ ಪ್ರದಕ್ಷಿಣೆ ಹಾಕಿದ ಅಂತ. ಆ ಸಭಾಗೃಹದ ಮಧ್ಯೆ ಅಲ್ಲೇ ಆಗಬೇಕಲ್ಲ ಅಭಿಷೇಕ, ಮರುದಿವಸ ಅಭಿಷೇಕ ತಯಾರಿ ಆಗಬೇಕು. ಎಲ್ಲಿಂದ ನೀರು ತರಿಸಿದ್ದಾರೆ, ನದಿಗಳನ್ನು ತರಿಸಿದ್ದಾರೆ, ಆ ಮಂತ್ರ ಜಲ ತರಿಸಿದ್ದಾರೆ, ಹೂಗಳನ್ನು ತರಿಸಿದ್ದಾರೆ, ಅಲಂಕಾರ ಮಾಡಿ ಇಟ್ಟಿದ್ದಾರೆ, ಎಲ್ಲ ಸಂಭಾರ ಪದಾರ್ಥಗಳು ಅಂತ ಇಟ್ಟಿದ್ದಾರೆ. ಈತ ಹೋಗ್ಬಿಟ್ಟು ಆ ಸಂಭಾರ ಸಾಮಾನುಗಳಿಗೆಲ್ಲ ಒಂದು ಪ್ರದಕ್ಷಿಣೆ ಹಾಕಿದ್ದಂತೆ. ಹಂಗೆ ಹೆಂಗೆ ಹೋದ ಅಂತ ಪ್ರದಕ್ಷಿಣೆ ಹಾಕಿದ ಮೊದಲೇ ಸಾಲಿ ಹೇಳ್ತಾರೆ. 2ನೇ ಸಾಲಲ್ಲಿ ಶನೈರ್ಜಗಾಮ ಸಾಪೇಕ್ಷೋ ದೃಷ್ಟಿಂ ತತ್ರ ವಿಚಾಲಯನ್ ಅಂತ. ಶನೈ ಅಂದರೆ ತುಂಬ ನಿಧಾನಕ್ಕೆ, ಮೆಲ್ಲಗೆ ತುಂಬ ನಿಧಾನಕ್ಕೆ ಹೋದಂತೆ ರಾಮ. ಆ ಸಂಭಾರ ಪದಾರ್ಥ ಸುತ್ತ ಹಾಕಬೇಕಾದ್ರೆ ತುಂಬ ನಿಧಾನಕ್ಕೆ ಹೋದ. ಸಾಪೇಕ್ಷೋ, ಏನೋ ವಿಚಾರ ಮಾಡ್ತಿದ್ದಂಗೆ ಅನ್ನಿಸ್ತು, ಏನೋ ವಿಚಾರ ಮಾಡ್ತಿದ್ದ. ಕೊನೆಗೆ ದೃಷ್ಟಿಂ ತತ್ರ ಅವಿಚಾಲಯನ್, ಆ ಸಂಭಾರ ಪ್ರದೇಶಗಳ ದೃಷ್ಟಿ ಕೂಡ ಎತ್ತಿ ನೋಡಲಿಲ್ಲ ಅಂತ. ಚಿತ್ರ ಅನಿಸಲ್ಲ ಇದು. ಆ ಸಂಭಾರ ಪದಾರ್ಥಗಳಿಗೆ ಪ್ರದಕ್ಷಿಣೆ ಹಾಕ್ತಾನೆ, ನಿಧಾನಕ್ಕೆ ಹೋಗ್ತಾನೆ, ಏನೋ ವಿಚಾರ ಮಾಡ್ದಂಗೆ ಅನ್ನಿಸ್ತಾನೆ, ಆದರೆ ಪದಾರ್ಥಗಳ ಕಡೆ ಕಣ್ಣೆತ್ತಿ ಕೂಡ ನೋಡೋದಿಲ್ಲ ಅಂತ. ಇದೇನು ವಿಶೇಷ ಅಂತ. ಇದಾಗೋದಕ್ಕಿಂತ ಮೊದಲು ಸ್ವಲ್ಪ ನಾನು ನಿನ್ನೆ ಸ್ವಲ್ಪ ಬೇಗ ಹೇಳಿದ ಹಾಗೆ, ಅಲ್ಲಿ ಕೈಕೇಯಿ ಮನೆಯಿಂದ ಹೊರಗೆ ಬಂದಾಗ ಲಕ್ಷ್ಮಣನ ಜೊತೆಗೆ 1000 ಜನ ಇದ್ದರು ಅಂತ ಹೇಳ್ತಾರೆ. ಅಂದರೆ 1000 ಜನ ನಿಲ್ಲೋಷ್ಟು ಜಾಗ ಇತ್ತು ಅಂದಂಗೆ ಆಯ್ತಲ್ಲ, ಬಯಲು ಪ್ರದೇಶ ಇತ್ತು ಅಲ್ಲಿ.
ಅಲ್ಲಿಂದ ಕೌಸಲ್ಯ ಮನೆಗೆ ಹೋಗಿ ಬಂದು ಸಭಾಗೃಹಕ್ಕೆ ಬಂದ ಅವನು. ಇಲ್ಲಿ ಬಂದು ಅವಾಗ ಹೇಳ್ದಂಗೆ ನಿನ್ನೆ ಹೇಳಿದ ಹಾಗೆ ಕೋಪಗ್ರಹ ಅಂತ ಒಂದು ಬೇರೆ ಇರ್ತದೆ. ಅದು ಅರಮನೆ ಒಂದು ಭಾಗ ಅಲ್ಲ, ಅದು ಸ್ಪೆಷಲ್ ಕೋಪ ಬಂದಿದೆ ಅಂತ ತೋರಿಸೋಕೆ. ಅಂದರೆ ಶ್ರೀಮಂತ ಇದ್ದ ದಶರಥ ಅಂತ. ಅಲಂಕಾರಕ್ಕೆ ಒಂದು ಕೊಠಡಿ ಇರೋದು ಬೇರೆ, ಕೋಪಕ್ಕೊಂದು ಕೊಠಡಿ ಇತ್ತು. ಅದು ಸಭಾಗೃಹದ ಹತ್ತಿರ ಇರೋಕ್ಕೆ ಸಾಧ್ಯ ಇಲ್ಲ. ಸಭಾಗೃಹಕ್ಕೆ ಹತ್ತಿರ ಇದ್ದರೆ ಯಾರು ಕೋಪ ಮಾಡ್ಕೊಂಡಿದ್ದಾನೋ ಚರ್ಚೆ ಆಗಿಬಿಡ್ತಿತ್ತು, ಸಭಾಗೃಹದಲ್ಲಿ ಚರ್ಚೆ ಆಗ್ತಿತ್ತು. ಅದು ರಾಜನಿಗೆ ತುಂಬ ವೈಯಕ್ತಿಕ ವಿಷಯವಾದ್ದರಿಂದ ಅದು ದೂರ ಮರೆಯಾಗಿರಬೇಕಾದದ್ದು. ಅಲ್ಲಿಂದ ಇಲ್ಲಿವರೆಗೆ ಯಾಕೆ ಬಂದ, ಸಭಾಗೃಹಕ್ಕೆ ಯಾಕೆ ಬಂದ? ನಾಳೆ ಅವ್ನು ಗೊತ್ತಿದೆ ಇಲ್ಲೇ ಸಣ್ಣ ಪಟ್ಟಾಭಿಷೇಕ ಆಗೋದು ಅಂತ ಗೊತ್ತಿದೆ. ಅಲ್ಲಿ ಹೋದಾಗ ಹಿಂದಿದ್ದಂಥ ಲಕ್ಷ್ಮಣನಿಗೆ ಮತ್ತು ಅವನ ಸ್ನೇಹಿತರಿಗೆ ಆಶ್ಚರ್ಯ ಆಗಿರಬೇಕು. ಕೌಶಲ್ಯ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದಾನೆ, ಈ ಕಡೆ ಯಾಕೆ ಹೊರಟ? ರಾಮನ್ ಕೇಳೋ ಧೈರ್ಯ ಇಲ್ಲ. ಧೈರ್ಯ ಯಾಕಿಲ್ಲ? ಎರಡು ಕಾರಣಕ್ಕೆ. ಈಗ ಆದಂಥ ಸುದ್ದಿ ಅನಾಹುತ ಸುದ್ದಿ. ಅದು ಏನು ಆಘಾತ ಆಗಿರಬೇಕಲ್ಲ ರಾಮನ ಮನಸ್ಸಿಗೆ. ಅವನು ಏನು ವಿಚಾರ ಮಾಡ್ತಾನೋ ಅವನ ಹತ್ರ ಮಾತಾಡ್ಸೋದು ಬೇಡ. ಮನೆಯಲ್ಲಿ ಹಾಗೇನಾದರೂ ಗಂಭೀರ ಪರಿಸ್ಥಿತಿ ಇದ್ದಾಗ ಮಾತಾಡೋಕ್ಕಾಗಲ್ಲ, ಬಿಟ್ಬಿಡ್ಬೇಕು, ದೊಡ್ಡವ್ರ ಹತ್ರ ಮಾತಾಡಲ್ಲ ಅವಾಗ. ಅದಕ್ಕೆ ರಾಮನ ಹಿಂದಿಂದೆ ಲಕ್ಷ್ಮಣ ಹೋಗ್ತಾನೆ. ಅಲ್ಲಿಂದ ಮುಂದೆ ಬಂದು ರಾಮ ಅಲ್ಲಿ ಓಲಗದ ಮನೆ ಅಂತಿರ್ತದೆ. ಓಲಗದ ಮನೆ ಆದಮೇಲೆ ಸಭಾಗೃಹ. ಆ ಓಲಗದ ಮನೆಗೆ ಹೋದಾಗ ಅಲ್ಲಿದ್ದಂಥ ಪುರೋಹಿತರಿಗೆ, ಪಂಡಿತರಿಗೆ ಮತ್ತು ಅಲ್ಲಿದ್ದಂಥ ಮಂತ್ರಿಗಳಿರ್ತಾರೆ, ಅವ್ರಿಗೆಲ್ಲ ಆಶ್ಚರ್ಯ, ಸಂತೋಷ ಆಗುತ್ತೆ. ಏನು ರಾಮ ಇವತ್ತೇ ಬಂದುಬಿಟ್ಟ, ನಾಳೆ ಪಟ್ಟಾಭಿಷೇಕ, ಯಾಕೆ ಬಂದ? ಸಂತೋಷನಾಯಿತು. ಆದರೆ ಅಷ್ಟಾಗಲೇ ಅಷ್ಟೊಳಗೆ ಏನೋ ಸರಿ ಇಲ್ಲ ಅಂತ ಗುಸುಗುಸು ಮಾತು ಶುರು ಆಗಿದೆ ಎಲ್ಲ ಕಡೆ. ಈ ಹೊರಗಡೆ 1000 ಜನ ಇದ್ದಾರಲ್ಲ, ಸ್ವಲ್ಪ ಜನ ಆದರೂ ಕೇಳಿಸ್ಕೊಂಡಿದ್ದಾರೆ ಪಟ್ಟಾಭಿಷೇಕ ಆಗೋಲ್ಲ ಹಾಗಾದರೆ ಅಂತ ಗುಸುಗುಸು ಮಾತು ಶುರು ಆಗಿದೆ. ಇದೆಲ್ಲದರ ನಡುವೆ ಮಂತ್ರಿಗಳಿಗೆ ಆಶ್ಚರ್ಯ ಆಯಿತು, ಯಾಕೆ ರಾಮ ಬಂದ ಅಂತ. ಈ ಸಾಮಗ್ರಿಗಳನ್ನು ಚೆನ್ನಾಗಿ ಅಲಂಕಾರ ಮಾಡಿದ್ದು ನೋಡ್ಕೊಂಡು ಹೋದ, ನಿಧಾನಕ್ಕೆ ಹೋದ ಅಂತ. ಯಾಕೆ ನಿಧಾನಕ್ಕೆ ಹೋದ ಅಂದರೆ, ಕೆಲವರು ಚೆನ್ನಾಗಿ ಕಾಮೆಂಟ್ ಮಾಡದೆ ಹೋದರೆ ಏನಾಗ್ತದೆ ಅಂತ ಅವ್ರು ಹೇಳ್ತಾರೆ, ಅಯ್ಯೋ ರಾಮ ಅಂದ್ಕೊಂಡಂತ ಮನಸ್ಸಲ್ಲಿ, ನಾಳೆ ನನಗೆ ಇದರಿಂದಾನೇ ಅಭಿಷೇಕ ಆಗಬೇಕಾಗಿತ್ತು, ನನಗೆ ಆಗಬೇಕಾದಂಥ ಅಭಿಷೇಕ ಕಣೆ ಕ್ಷಣದಲ್ಲಿ ತಪ್ಪಿ ಹೋಗ್ಬಿಟ್ಟು, ತಪ್ಪಿದ್ರೂ ಅಡ್ಡಿ ಇಲ್ಲ, ನೋಡ್ಕೊಂಡಾದರೂ ಹೋಗೋಣ ಅಂತ ಬಂದ ಅವನು ಅಂತ. ಇದು ಭಾಳ ಕುತರ್ಕ. ಇದು ರಾಜ್ಯನೇ ಬೇಡ ಅಂತ ಅವನಿಗೆ ಸಂಭಾರ ಪದಾರ್ಥ ಏನು ಮಾಡ್ತಾನೋ ಅಲ್ಲ, ಅದೊಂಥರ ಮನಸ್ಸಿಗೆ ನೋವಾಗಿಬಿಡ್ತದೆ. ನನಗೆ ಹೇಗೂ ಸಿಗಲ್ಲ, ನೋಡ್ಕೊಂಡಾದರೂ ಹೋಗೋಣ ಏನು ಪರಿಸ್ಥಿತಿ ಇದೆ ಅಂತ ಬಂದ ಅಂತ ಕೆಲವು ಹೇಳ್ತಾರೆ. ಅದಲ್ಲ, ಅದನ್ನು ಬೇಕೋ ಸಂಭಾರ ಪದಾರ್ಥ ಅಂತ ಅನ್ನೋದಾದರೆ ಆ 3ನೇ ಪದ ಇದೆಯಲ್ಲ, ದೃಷ್ಟಿಂ ತತ್ರ ಅವಿಚಾಲಯನ್ ಅಂತ, ಆ ಕಡೆ ಕಣ್ಣೆತ್ತಿ ಕೂಡ ನೋಡಲಿಲ್ಲ ಅವನು ಅಂತ. ಮೊದಲಿಂದ ವಿರೋಧ ಆಗಲಿಲ್ವಾ ಅದು? ಸಂಭಾರ ಪದಾರ್ಥ ನೋಡಬೇಕು ಅಂತ ಪ್ರೀತಿಯಿಂದ ಬಂದಿದ್ದಾನೆ ಅಂತ ಅನ್ನೋದಾದರೆ ಕೊನೆ ಪದ ಏನಿದೆ ಆ ಕಡೆ ದೃಷ್ಟಿ ಕೂಡ ನೋಡಲಿಲ್ಲ ಅವನು, ಅಂದರೆ ಆಸಕ್ತಿ ಇಲ್ಲ ಅಂತಾಯಿತು. ಇಲ್ಲೊಂದು ಚೋದ್ಯ ಬರ್ತದೆ, ಅವನಿಗೆ ಸಂಭಾರ ಪದಾರ್ಥ ನೋಡೋ ಆಸೆನೇ ಇಲ್ಲ ಅಂತಂದರೆ ಬಂದು ಯಾಕಾಗಾದ್ರೆ ಇಲ್ಲಿ? ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದ? ಬರೋ ಕಾರಣ ಇರಲಿಲ್ಲ. ಬಂದದ್ದು ನಿಜ, ಪ್ರದಕ್ಷಿಣೆ ಹಾಕಿದ್ದು ನಿಜ, ಆ ಕಡೆ ಆಸಕ್ತಿ ತೋರಿಸದೇ ಇರೋದು ನಿಜ. ಇದಕ್ಕೆ ಸರಿ ಅರ್ಥ ಏನು ಅಂದರೆ ನಡುವಿನ ಪದ ಬಿಟ್ಟು ಹೋಗಿದ್ದ, ಸಾಪೇಕ್ಷ ಅಂತ. ನಾನು ಹೇಳಿದ್ನಲ್ಲ, ಶ್ಲೋಕದಲ್ಲಿ ಇರುವಂಥದ್ದು 3: ಶನೈರ್ಜಗಾಮ ಸಾಪೇಕ್ಷೋ ದೃಷ್ಟಿಂ ತತ್ರ ಅವಿಚಾಲಯನ್ ಅಂತ. ಸಾಪೇಕ್ಷ ಅಂದರೆ ಏನು ಅಂದರೆ ಅವನ ಮನಸ್ಸಲ್ಲಿ ನಿಜವಾದ ಅಪೇಕ್ಷೆ ಏನಿತ್ತು ಅಂತ, ವಿಶೇಷವಾದ ಅಪೇಕ್ಷೆ ರಾಮನಿಗೇನಿತ್ತು ಅಂತ. ಅದು ಸರಿಯಾದರೆ 2 ಪದಕ್ಕೆ ಒಂದಕ್ಕೊಂದು ವಿರೋಧಾಭಾಸ ಇದ್ದಾಗಿದೆ. ಒಂದು ನಿಧಾನಕ್ಕೆ ಹೋದ ಅಂತಂದರೆ ನೋಡ್ಕೊಂಡು ಹೋದ ಅಂತ ಅರ್ಥ ಆಗುತ್ತೆ. ಕೊನೆ ಪದ ಹೇಳುತ್ತೆ ಅವನಿಗೆ ಆಸಕ್ತಿನಿಲ್ಲ, ದೃಷ್ಟಿ ಕೂಡ ಎತ್ತಿ ನೋಡಲಿಲ್ಲ. ನಡುವಿನ ಪದ ಎರಡನ್ನೂ ಲಿಂಕ್ ಮಾಡುತ್ತೆ. ಇದಕ್ಕೆ ಎಷ್ಟು ಜನ ವ್ಯಾಖ್ಯಾನಕಾರ ಮಾಡಿದ್ದಾರೆ, ಒಂದು ಬೇರೆ ಉಪನ್ಯಾಸದ ವಿಷಯ ಆಗೋಷ್ಟರ ಮಟ್ಟಿಗಿದೆ ಈ ಸಾಪೇಕ್ಷ ಪದದ ಮೇಲೇನು ವ್ಯಾಖ್ಯಾನ ಮಾಡಿದ್ದು. ಆದರೆ ನನಗೆ ಅದು ಅಷ್ಟೆಲ್ಲ ವಿಚಾರ ಬೇಕಾಗಿಲ್ಲ. ಗೋವಿಂದರಾಜರು ಬರೆದಂಥ ವ್ಯಾಖ್ಯಾನ ಮಾತ್ರ ಅದ್ಭುತವಾದದ್ದು, ನನಗಿಷ್ಟ ಆದಂಥದ್ದು. ಅದರಿಂದ ಅದನ್ನು ಹೇಳಬೇಕು ಅಂತ ಅವರು ಭಾಳ ಚೆಂದ ಹೇಳ್ತಾರೆ. ರಾಮ ಅಲ್ಲಿ ಯಾಕೆ ಹೋದ ಅಂದರೆ, ನಮ್ಮಲ್ಲೊಂದು ಪದ್ಧತಿ ಉಂಟು, ಊರಿಗೆ ಹೋಗುವಾಗ ಯಾವುದೋ ಒಂದು ದೊಡ್ಡ ಕೆಲಸ ಮಾಡುವಾಗ ಹತ್ತಿರದ ದೇವಸ್ಥಾನಕ್ಕೋ ಮಂಗಳ ಪದಾರ್ಥ ಇಟ್ಟ ಜಾಗಕ್ಕೋ ಹೋಗಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಬರಬೇಕು ಅಂತ. ನನ್ನ ನೆನಪಿದೆ, ನನ್ನ ಸಣ್ಣ ಊರಲ್ಲಿ ಬಿಳಿಗಿ ಅಂತ ಊರು, ಎಲ್ಲಿ ಹೋಗ್ಬೇಕಾದ್ರೆ ಕೊತ್ಲಪ್ಪನ ಗುಡಿಗೆ ಪ್ರದಕ್ಷಿಣೆ ಹಾಕಿ ಹೋಗಬೇಕು. ಕೊತ್ಲಪ್ಪ ಅಂದರೆ ಆಂಜನೇಯನ ಗುಡಿ, ನಮಸ್ಕಾರ ಮಾಡೇ ಹೋಗಬೇಕು. ಎಷ್ಟರ ಮಟ್ಟಿಗೆ ಅದು ಸೆಕೆಂಡ್ ನೇಚರ್ ಆಗಿತ್ತು ನಮಗೆ ಅಂತಂದರೆ, ಸೆಕೆಂಡ್ ನೇಚರ್. ವಾಕಿಂಗ್ ಹೋದ್ರೂ ಕೂಡ ಒಂದು ರೌಂಡ್ ಹಾಕ್ಕೊಂಡು ಹೋಗ್ತಿದ್ವಿ ನಾವು ಅದನ್ನು, ಅಂದರೆ ಅದು ಅಭ್ಯಾಸ ಆಗೋಗಿತ್ತು ನಮಗೆ. ಈಗಾದರೂ ತಮ್ಮ ಮನೇಲಿದೆ, ತಾವು ಗಮನಿಸ್ತೀವಿ, ನಮ್ಮೆಲ್ಲರೂ ಹಿರಿಯರ ಮೇಲೆ ಮಾಡಿಸ್ತಾರೆ. ಊರಿಗೆ ಹೋಗಬೇಕಾದ್ರೆ, ಎಲ್ಲಾದರೂ ಹೋಗಬೇಕಾದ್ರೆ ದೇವ್ರ ಒಂದು ದೀಪ ಹಚ್ಚಿ ಅಲ್ಲ ನಮಸ್ಕಾರ ಮಾಡಿ ಹೋಗ್ತೀವಿ. ಮನೆಯಲ್ಲಿ ದೇವಸ್ಥಾನ ಪ್ರದಕ್ಷಿಣೆ ಹಾಕೋಕೆ ವ್ಯವಸ್ಥೆ ಇದ್ದರೆ ಪ್ರದಕ್ಷಿಣೆ ಹಾಕ್ಬೋದು, ಹಾಕೋಕೆ ಇರಲ್ಲ, ಒಂದು ಕಪಾಟಲ್ಲೆಲ್ಲೋ ದೇವ್ರನ್ನ ಕೂಡಿಸಿರ್ತೀವಿ ನಾವು. ಪ್ರದಕ್ಷಿಣೆ ಹಾಕೋಕೆ ಆಗದೆ ಹೋದಾಗ ಎಷ್ಟು ಸುಲಭವಾಗಿ ನಮ್ಮ ಧರ್ಮಶಾಸ್ತ್ರ ಹೇಳ್ಕೊಟ್ಟಿದೆ ಅಂದರೆ, ನಿನ್ನ ದೇಹವನ್ನೇ ಒಂದು ದೇವಾಲಯ ಅಂತ ತಿಳ್ಕೊ,
ಅದನ್ನೇ ಪ್ರದಕ್ಷಿಣೆ ಹಾಕು 3 ಸಲ ಅಂತ. ನಾವು ಮಾಡೋದು ಅದೇ ತಾನೇ. ನಮ್ಮ ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡು ನಮಸ್ಕಾರ ಮಾಡಿ ಬರ್ತೀವಿ. ಅಂದರೆ ಒಳ್ಳೆ ಕೆಲಸಕ್ಕೆ ಹೊರಟಾಗ ಅಥವಾ ದೂರ ಪ್ರವಾಸಕ್ಕೆ ಹೊರಟಾಗ, ದೊಡ್ಡ ಕೆಲಸಕ್ಕೆ ಹೊರಟಾಗ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕಿ ಬರಬೇಕು ಅಂತ ಹೊರಟದ್ದು. ರಾಮನಿಗೆ ಆ ಸಭಾಗೃಹ ದೇವಸ್ಥಾನ ಇದ್ದ ಹಾಗೇನೆ. ಯಾಕಂದರೆ ಅವನ ಹಿರಿಯರು ಎಷ್ಟೊಂದು ತಲೆಮಾರಿನವರು, 700 ವರ್ಷ ಅಂತ ಹೇಳಿದ್ದೀನಿ ನಾನು, 7,000 ವರ್ಷ ಮಾಡಿದ್ದಾರೆ ಅಂತ. ಅಷ್ಟು ವರ್ಷ ಹಿರಿಯರೆಲ್ಲ ಇದ್ದದ್ದು. ಅಟ್ಲೀಸ್ಟ್ ಒಂದು 5-6 ತಲೆಮಾರಾದರೂ ಅಲ್ಲೇ ಅವರಿಗೆ ರಾಜ್ಯಾಭಿಷೇಕ ಆದದ್ದು, ಅಲ್ಲೇ ಸಿಂಹಾಸನ ಇದೆ, ಅಲ್ಲಿಂದನೇ ಧರ್ಮದಿಂದ ರಾಜ್ಯ ಆಳಿದವರು ಅವರು. ಅದು ಒಂದು ತೀರ್ಥಕ್ಷೇತ್ರ ಇದ್ದ ಹಾಗೆ. ಅದರ ಜೊತೆಗೆ ಎಷ್ಟು ನದಿಗಳು, ಪವಿತ್ರ ನದಿಗಳು ನೀರು ತಂದಿಟ್ಟಿದ್ದಾರೆ, ಎಲ್ಲ ಕಲಶಗಳನ್ನು ತಂದಿಟ್ಟಿದ್ದಾರೆ. ಅದು ಒಂದು ದೈವ ಸನ್ನಿಧಾನ ಅದು. ಆದ್ದರಿಂದ ರಾಮ ಏನು ಮಾಡಿದ, ಈಗ ಹೋಗೋದವನು ಸಣ್ಣ ಟೂರಿಗೆ ಹೋಗ್ತಾ ಇಲ್ಲ, ಅವನು 14 ವರ್ಷ ಅರಣ್ಯಕ್ಕೆ ಹೋಗ್ತಾ ಇದ್ದಾನೆ. ಹಾಗಾದರೆ ದೈವ ಸನ್ನಿಧಾನ ಬೇಕು, ಅವನಿಗೆ ಆಶೀರ್ವಾದ ಬೇಕು. ಅದಕ್ಕೆ ಅಲ್ಲಿಂದ ಬಂದು ಅವು ಪ್ರದಕ್ಷಿಣೆ ಹಾಕಿ ಹೋದ ಅಂತ. ಮೆಲ್ಲಗೆ ಯಾಕೆ ಹೋದ, ಅದನ್ನ ಎಷ್ಟು ಚಂದ ಮಾಡ್ತಾರೆ. ದೇವಸ್ಥಾನಕ್ಕೆ ಹೋದಾಗ ಪ್ರದಕ್ಷಿಣೆ ಹಾಕುವಾಗ ಮನಸ್ಸು ಶಾಂತವಾಗಿರಬೇಕು. ಇಲ್ಲದೆ ಹೋದರೆ ಶಾಂತ ಆಗ್ತದೆ ಅಂತ ಹೋಗಬೇಕು. ಎಷ್ಟೋ ಸಲ ದೇವಸ್ಥಾನಕ್ಕೆ ಹೋದಾಗ ಅಷ್ಟು ಚಂದದ ಮಾತಿದವ್ರಿ ನಮ್ಮಲ್ಲಿ. ದೇವಸ್ಥಾನಕ್ಕೆ ಹೋದಾಗ ಹಾಗೇ ಬರಬಾರ್ದು ಅಂತಾರೆ. 1 ನಿಮಿಷ ಆದರೂ ಕೂತ್ಕೊಂಡು ಹೋಗಬೇಕು ಅಂತಾರೆ. ದೇವಸ್ಥಾನಕ್ಕೆ ಹೋದಾಗ ನಮಸ್ಕಾರ ಮಾಡಿ ಬಡ ಹೋಗಲ್ಲ ಯಾರು. ಯಾಕೆ ಕೂಡಬೇಕು ಅಂದರೆ ಮನಸ್ಸು ಸ್ಥಿಮಿತಕ್ಕೆ ಬರಬೇಕು. ಮತ್ತು ಹೊರಗೆ ಹೋದ ತಕ್ಷಣ ಪ್ರಪಂಚದ ವ್ಯಾಪಾರದಲ್ಲಿ ಇದ್ದೀವಿ ನಾವು. ಆದರೆ ಇಲ್ಲಿರುವಷ್ಟು ಮನಸ್ಸು ಶಾಂತವಾಗಿರಲಿ, ಸ್ವಲ್ಪ ಹದಕ್ಕೆ ಬರಲಿ ಅಂತ. ಮನಸ್ಸು ಆತಂಕದಲ್ಲಿದ್ದರೆ ಪ್ರದಕ್ಷಿಣೆ ಹಾಕುವಾಗ ನಿಮ್ಗೆ ಗೊತ್ತಿರುವಂಥ ಯಾವುದೋ ಸ್ತೋತ್ರವನ್ನು ಮಂತ್ರವನ್ನು ಹೇಳ್ಕೊಂಡು ಸುತ್ತಾಗ್ತಾ ಇದ್ದರೆ ಆ ಹೊರಗಿನ ವ್ಯಾಪಾರ ಒಂದು ಕ್ಷಣ ನಿಂತು ಹೋಗುತ್ತೆ. DVG ಹೇಳೋದು, ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ. ಎಲ್ಲ ಮಾಡ್ತೀವಲ್ಲ, ದೇವ ಮಂದಿರ ಪೂಜೆ ಭಜನೆ ಪೂಜೆ ಪ್ರಸಾದ ಇವೆಲ್ಲವೂ ಹೇಗಿದೆ ಅಂದರೆ ಮನಸ್ಸಿನ ಉದ್ಧಾರಕ್ಕೋಸ್ಕರ ಮಾಡುವಂಥವು. ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ್ವೈವವು ಆವುದಾದಡ ಒಳಿತು ಮಂಕುತಿಮ್ಮ. ನೀವಟ್ಟು ದೇವಸ್ಥಾನದಲ್ಲಿ ಸುತ್ತ ಹಾಕುವಷ್ಟಾದರೂ ಆ ಸಮಯ ಆದರೂ ಮನಸ್ಸು ಈ ಕ್ಷುಲ್ಲ ಜಗದಿಂದ ಬಿಡಿಸಿ ಬೇರೆ ಹೋಗಿರ್ತದೆ, ಒಂಚೂರು ಬೇರೆ ಕಡೆ ವಿಚಾರ ಬರ್ತದೆ. ನೀವು ಗಮನಿಸಿ, ಪೂಜೆಗೆ ಹೋಗಿರ್ತೀರಿ, ಕೂತ್ಕೊಂಡಿರ್ತೀರಿ, ಅಲ್ಲಿ ಕೂಡ ಇನ್ಕ್ರಿಮೆಂಟು ಸಕ್ಕರೆ ರೇಟು ಮಾತಾಡ್ತಿರ್ತೀವಿ. ಆದರೆ ಮಂಗಳಾರತಿ ಮಾಡಲಿ ಗಂಟೆ ಬಾರಿಸಿದ ತಕ್ಷಣ ಎಲ್ಲರೂ ಓಡಕ್ಕೆ ನಿಂತ್ಕೋತಾರೆ ಮುಂದೆ. ಆ ಅಟ್ಲೀಸ್ಟ್ 2 ಕ್ಷಣ ಆದರೂ ಈ ಜಗತ್ತಿಂದ ಬಿಡುಗಡೆಯಾಗಿ ಒಂದು ಉನ್ನತ ಲೋಕಕ್ಕೆ ಹೋಗಿರ್ತೀವಿ ಮನಸ್ಸು. ಅಲ್ಲಿ ರಾಮ ಮಾಡಿದ್ದದು. ಮನಸ್ಸಿನಲ್ಲಿ ಏನು ದ್ವಂದ್ವ ಆಗಿತ್ತೋ ಮರ್ಯಾದಾ ಪುರುಷೋತ್ತಮ ಹೇಳ್ಕೊಳ್ಳೋನಲ್ಲ ಅವನು. ಆಘಾತಕಾರಿಯ ಸುದ್ದಿ ಕೇಳಿದ್ದಾನೆ. ಮರುದಿವಸ ಚಕ್ರವರ್ತಿ ಆಗೋನು, ಅದು ಗಾಡಿಗೆ ಹೋಗಬೇಕು ಅಂದಾಗ ಆಗಿರ್ಬೇಕು ಮನಸ್ಸಿಗೆ ಆಘಾತ. ಅಲ್ಲಿ ಬಂದದ್ದು ಮನಸ್ಸಿಗೆ ಶಾಂತಿ ತಗೋಬೇಕು. ಇನ್ನು ಅಮ್ಮನ ಕಡೆ ಹೋಗ್ಬೇಕು ಮಾತಾಡೋದಕ್ಕೆ, ಹೆಂಡತಿಗೆ ಹೇಳಬೇಕು ಹೋಗಿ. ಆ ಹೇಳುವಾಗ ಭಾವನೆಗಳು ಉಕ್ಕಿ ಬಂದು ಅವ್ರನ್ನ ತೊಂದರೆ ಮಾಡಬಾರ್ದು, ಮನಸ್ಸನ್ನು ಸ್ಥಿಮಿತಕ್ಕೆ ತರಬೇಕು. ನಾವು ಹಾಗೆ ಮಾಡ್ತೀವಿ. ಸಿಟ್ಟು ಬಂದಾಗ ಪಟ ಮಾತಾಡಬಾರ್ದು. 1-2 ನಿಮಿಷ ಉಸಿರು ಬಿಗಿಡಿದು ನಿಂತ್ಕೊಂಡಾಗ ಮನಸ್ಸು ರ್ಯಾಷನಲ್ ಮೈಂಡ್ ಬರ್ತದೆ. ಅದಕ್ಕೋಸ್ಕರ ರಾಮ ಹೋದದ್ದು. ನಿಧಾನಕ್ಕೆ ಯಾಕೆ ಹೋದ ಅಂದರೆ ತನ್ನ ಮನಸ್ಸನ್ನು ಸ್ವಲ್ಪ ಆತಂಕದಿಂದ ಕಡಿಮೆ ಮಾಡೋದಕ್ಕೆ ಸುತ್ತ ಹಾಕಿದ. ಆನಂತರ ಅವನು ಸಾಪೇಕ್ಷ ಅಂದರೆ ರಾಮನ ಮನಸ್ಸಲ್ಲಿ ಏನಿತ್ತು ಹಾಗಾದರೆ, ತಾನು ಮಾಡ್ಕೋಬೇಕು ಅಂತಿರಲಿಲ್ಲ. ಯಾವ ಕ್ಷಣಕ್ಕೆ ಅಪ್ಪ ಹೇಳಿದ್ರು ನೀನು ಕಾಡಿಗೆ ಹೋಗಬೇಕು, ಭರತ ಪಟ್ಟಾಭಿಷೇಕ ಆಗಬೇಕು ಅಂತ ಹೇಳಿದ್ರು, ಆ ಕ್ಷಣಕ್ಕೆ ತನ್ನ ಪಟ್ಟಾಭಿಷೇಕವನ್ನು ಮರೆತು ಬಿಟ್ಟ ಅವನು. ಇನ್ನು ವಿಚಾರ ಮಾಡೋದೆಲ್ಲ ಭರತನ ಪಟ್ಟಾಭಿಷೇಕಕ್ಕೆ ಮಾಡಬೇಕು ಅವನು. ಅಲ್ಲಿ ಬಂದು ಪ್ರದಕ್ಷಿಣೆ ಹಾಕುವ ಕೇಳ್ತಾನೆ, ಭಗವಂತ ನನ್ನ ತಮ್ಮ ಭರತನಿಗೆ ಎಲ್ಲ ಸಮೃದ್ಧಿ ಆಗಲಪ್ಪ, ಒಂದು ಒಳ್ಳೆ ಪಟ್ಟಾಭಿಷೇಕ ಆಗಲಿ ನನ್ನ ತಮ್ಮ ಸಂತೋಷವಾಗಿರಲಿ ಅಂತ ಅಪೇಕ್ಷೆ ಮಾಡ್ಕೊಂಡ ಅವನು ಅಂತ. ಮಾಡ್ಕೊಂಡು ಹಿಂಗೆ ಸುತ್ತ ಹಾಕೊಂಡು ಬರಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿದೆ. ತನಗಾಗದ್ದು ಮತ್ತೊಬ್ರಿಗಾಯ್ತು ಅಂತ ದುಃಖ ಇಲ್ಲ, ನನಗಾದದಕ್ಕಿಂತ ಒಳ್ಳೇದಾಗಲಿ ನನ್ನ ತಮ್ಮನಿಗೆ ಅಂತ. DVG ಒಂದು ಬರೀತಾರೆ, ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಬರೀತಾರೆ. ಎಷ್ಟೋ ಮನಸ್ಸಲ್ಲಿ ಕೂತ್ಬಿಟ್ಟಿದೆ ನನಗದು. ಯಾರೋ ಹಿರಿಯರು ಮನೆ ಕಟ್ಸ್ಕೊಂಡ್ರು, ಕಷ್ಟಪಟ್ಟು ಸಾಲ ಸೋಲ ಮಾಡಿ ಒಂದು ಚಂದ ಮನೆ ಕಟ್ಸ್ಕೊಂಡ್ರು. ಒಂದಿಷ್ಟು ವರ್ಷ ಇದ್ದರು. ಏನು ಹಣಕಾಸಿನ ತೊಂದರೆ ಆಗಿಬಿಡ್ತು, ಬೇರೆ ದಾರಿ ಇಲ್ಲ, ಮನೆ ಮಾರಬೇಕಾಯ್ತು, ಬೇರೆ ಗತಿ ಇಲ್ಲ, ಮನೆ ಮಾರಲೇಬೇಕಾಯ್ತು. ಮನಸ್ಸಿಲ್ಲದೆ ಮನೆ ಮಾರಿ ಬೇರೆ ಕಡೆ ಹೋಗಿ ಬಾಡಿಗೆ ಮನೆಯಲ್ಲಿದ್ದರು. ಈ ಮನೆ ಕೊಂಡ್ಕೊಂಡವರಿದ್ದಾರಲ್ಲ ಅವ್ರಿಗೂ ಹಿರಿಯರ ಬಗ್ಗೆ ತುಂಬ ಗೌರವ ಇದೆ. ಮನೆ ಕೊಂಡ್ಕೊಂಡವರು ಸ್ವಲ್ಪ ಹಣ ಇತ್ತು ಅನಿಸುತ್ತೆ, ಚಂದ ಮನೆ ರಿನೋವೇಷನ್ ಮಾಡಿಕೊಂಡು ಮಾಡಿಫೈ ಮಾಡ್ಕೊಂಡು ಚಂದ ಮಾಡಿಕೊಂಡ್ರು. ಮತ್ತೊಂದು ಗೃಹ ಪ್ರವೇಶ ಮಾಡಿದರು ಅವರು. ಗೃಹ ಪ್ರವೇಶಕ್ಕೆ ಇವ್ರಿಗೂ ಬಂದು ಕರೆದು ಹೋಗಿದ್ದಾರೆ, ಬನ್ನಿ ನಿಮ್ಮದೇ ಮನೆ ಅದು, ಬನ್ನಿ ನೋಡ್ಕೊಂಡು ಹೋಗಿ ಗೃಹ ಪ್ರವೇಶ ಮಾಡ್ತೀವಿ ಅಂತ. ಇವ್ರು ಹೋಗಲಿಲ್ಲ ಅಂತೆ ಗೃಹ ಪ್ರವೇಶಕ್ಕೆ. ಇನ್ನೊಬ್ರು ಕೇಳಿದ್ರಂತೆ, ಏನು ನಿಮ್ಮ ಮನೆ ಚೆನ್ನಾಗಿದೆ ಈಗ, ನೀವು ಬರಲೇ ಇಲ್ಲ ನೋಡೋದಕ್ಕೆ ಅಂತ ಕೇಳಿದ್ರಂತೆ. ಇಲ್ಲಪ್ಪ ಹೋಗಲಿಲ್ಲ. ಯಾಕೆ?
ಆತ ಹೇಳಿದ ಮಾತು ಡಿ ವಿ ಜಿ ಬರೆದು ಸ್ಟೈಲ್ ಭಾಳ ಚೆನ್ನಾಗಿದೆ. ಅದು ಹೇಳ್ತಾರೆ ಯಾಕೆ ಹೋಗಲಿಲ್ಲ ಅಂದರೆ ಅಲ್ಲಿಗೆ ಹೋದಾಗ ಮನಸ್ಸು ಕೈ ಆಗಿಬಿಡುತ್ತೆ. ನಮ್ಮ ಮನೆ ಇದು, ಎಷ್ಟು ಕಷ್ಟಪಟ್ಟು ಕಟ್ಸ್ಕೊಂಡಿದ್ದೆ, ಉಳಿಸ್ಕೊಳ್ಳೋಕ್ಕಾಗಲಿಲ್ಲಲ್ಲ ನನಗೆ ಅಂತ ಅನಿಸಿದರೆ ನಾನು ಅದ್ರ ಬಗ್ಗೆ ಋಣಾತ್ಮಕವಾಗಿ ಚಿಂತೆ ಬಂದರೆ ಆ ಮನೇಲಿದ್ದವ್ರಿಗೆ ಒಳ್ಳೇದಾಗಲ್ಲ. ಆದ್ದರಿಂದ ಅಲ್ಲಿ ಹೋಗೋದು ಬೇಡ, ಮನಸ್ಸು ಕೆಡಿಸ್ಕೊಳ್ಳೋದು ಬೇಡ ಅಂತ. ಇಲ್ಲಿ ಹೋದವನು ಆ ಕಡೆ ದೃಷ್ಟಿ ಕೂಡ ಎತ್ತಿ ನೋಡಿಲ್ಲ. ಅವನು ರಾಮ ಸಂಬಾರ ಪದಾರ್ಥಗಳು ಹೋಗಿಲ್ಲ, ಹೋಗಿ ಪ್ರಾರ್ಥನೆ ಮಾಡಿದ್ದಾನೆ, ತನ್ನ ಮನಸ್ಸನ್ನು ಸ್ಥಿಮಿತಿಗೆ ತೊಗೊಂಡಿದ್ದಾನೆ, ಭರತನ ಒಳ್ಳೇದಾಗಲಿ ಅಂತ ಹೇಳ್ದ ಅಂತ ಹೇಳ್ತಾರೆ. ಆದರೆ ಪ್ರಶ್ನೆ ಬರೋದು, ರಾಮನ ಅಪೇಕ್ಷೆ ಆಗಲೇ ಇಲ್ಲಲ್ಲ, ಮುಂದೆ ಭರತನ ಪಟ್ಟಾಭಿಷೇಕ ಆಗಲೇ ಇಲ್ಲ, ಕೊನೆಗೆ ಪಾದಕಿಗೆ ಪಟ್ಟಾಭಿಷೇಕ ಆಯಿತು, ಸುಳ್ಳಾಯ್ತಲ್ಲ. ಹಾಗಾದರೆ ಹಂಗಿಲ್ಲ. ಅವ್ರು ಬಹಳ ಚಂದ ಹೇಳ್ತಾರೆ, ರಾಮ ಪ್ರಾರ್ಥನೆ ಮಾಡ್ಕೊಂಡಿದ್ದ ಭರತನಿಗೆ ಒಳ್ಳೇದಾಗಲಿ ಅಂತ. ಅದರಿಂದ ಹಾಗೆ ಆದರೂ ಭರತ ಹೇಳಿದ್ನಲ್ಲ, ರಾಮನ ಕರ್ಕೊಂಡೇ ಬರ್ತೀನಿ, ಕರ್ಕೊಂಬರೋಕ್ಕಾಗದೆ ಅದು ನಾನು ಘೋರ ಅರಣ್ಯದಲ್ಲಿ ಉಳ್ಕೊಂಡ್ಬಿಡ್ತೀನಿ ಅಂತಿದ್ದ. ಈ ರಾಮನ ಪ್ರಾರ್ಥನೆಯಿಂದಾಗಿ ಭರತ ವಾಪಸ್ ಬಂದು ಪಾದುಕೆಗಳನ್ನಿಟ್ಟರು ಕೂಡ 14 ವರ್ಷ ರಾಜ್ಯಭಾರ ಮಾಡಿದ್ನಲ್ಲ, ತಾಯಿ ಜೊತೆಗಿದ್ದ. ಆದ್ದರಿಂದ ರಾಮನ ಹರಕೆಯಿಂದ ಇಷ್ಟಾಯಿತು ಅಂತ ಹೇಳ್ತಾರೆ. ಅದೊಂದು ಸಮಾಧಾನ ಇರ್ಬೋದು, ಆದರೆ ವಿಚಾರ ಮಾಡುವಂಥ ರೀತಿ. ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ವೇದಾಂತ ದೇಶಿಕರು. ಗೋವಿಂದರಾಜರ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೊಂದು ವರ್ಣನೆ ಮಾಡ್ತಾರೆ. ಅವರು ಮನಸ್ಸಲ್ಲಿ ಏನು ಅಪೇಕ್ಷೆ ಇತ್ತು ಅವನಿಗೆ, ರಾಮನಿಗೆ, ಅವ್ರು ಹೇಳೋದು ರಾಮ ದೇವರು ಅಂತೆ ಮಾತಾಡೋದು. ಅದ್ರ ಪ್ರಕಾರ ಹೇಗೆ ಹೇಳ್ತಾರೆ ಅಂದರೆ, ರಾಮನಿಗೆ ಗೊತ್ತಿತ್ತು ಭರತನ ಪಟ್ಟಾಭಿಷೇಕ ಆಗೋಲ್ಲ ಅಂತ, ಆಗೋದು ತನ್ನ ಪಾದಕೆಗೆ ಪಟ್ಟಾಭಿಷೇಕ ಅಂತ ಗೊತ್ತಿತ್ತು. ಅದಕ್ಕೆ ಮೆಲ್ಲಗೆ ಸಂಭಾರ ಪದಾರ್ಥ ಸುತ್ತ ಹಾಕುವಾಗ ತನ್ನ ಪಾದಕೆ ಪಟ್ಟಾಭಿಷೇಕವನ್ನು ಅಪೇಕ್ಷೆ ಮಾಡ್ಕೊಂಡು ಹೋದ ಅವನು ಅಂತ. ಈ ಪಾದಕೆ ಇರಲಿಲ್ಲ, ಈ ಪಾದಗಳನ್ನು ಇಟ್ಕೊಂಡು ಹೋಗಿದ್ದಾನೆ. ಯಾವ ಪಾದಗಳ ಸ್ಪರ್ಶದಿಂದ ಬಂದಂಥ ಪಾದಕೆ 14 ವರ್ಷ ಸಿಂಹಾಸನದ ಮೇಲೆ ಕೂತಿರ್ತದೋ ಆ ಪಾದಗಳನ್ನು ತಗೊಂಡು ಆ ಪ್ರದಕ್ಷಿಣೆ ಹಾಕಿ ತಮ್ಮನೆ ಒಳ್ಳೆಯದಾಗಲಿ ಅಂತ ಹಾರೈಸಿ ಹೋದ ಅಂತ. ಅವರೊಂದು ಪಾದುಕಾ ಸಹಸ್ರಂ ಅಂತ ಒಂದು ಕೃತಿಯಲ್ಲಿ ಪದ್ಯ ಬರೀತಾರೆ. ಕಡೆ ಸಾಲು ವಾಲ್ಮೀಕಿ ಮಾತೆ ಇಟ್ಕೊಂಡು ಬರೆದಿದ್ದಾರೆ. ಪಾಹಿನಃ ಪಾದುಕೆ ಆಸ್ಯ ವಿಧಾಸ್ಯನ್ನಭಿಷೇಚನಂ ಅಭಿಷೇಚನಿಕಂ ಭಾಂಡಂ ಚಕ್ರೇ ರಾಮ ಪ್ರದಕ್ಷಿಣಂ. ಯಾವ ತನ್ನ ಪಾದುಕೆಗಳಿಗೆ ಅಭಿಷೇಕ ಆಗಲಿ ಅಂತ ಶಾಸನ ಮಾಡಿಕೊಂಡೇ ರಾಮ ತನಗೆಂದು ತಂದ ಅಭಿಷೇಕ ಸಂಭಾರ ಪದಾರ್ಥಗಳೊಳಗೊಂಡ ಪಾತ್ರೆಗಳಿಗೆ ಪ್ರದಕ್ಷಿಣೆ ಹಾಕಿದನೋ ಅಂಥ ಪಾದುಕಾದೇವಿ ನಮ್ಮನ್ನು ರಕ್ಷಿಸಲಿ ಅಂತ ಒಂದು ಪದ್ಯ ಬರೆದದ್ದು. ಇದು ಯಾಕೆ ಹೇಳ್ತೀನಿ ಅಂದರೆ, ಒಂದು ಮಾತು, ಒಂದು ಸಾಪೇಕ್ಷ ಅನ್ನುವಂಥ ಮಾತು ಎಷ್ಟು ಜನ ವಿದ್ವಾಂಸರಲ್ಲಿ ಎಷ್ಟು ಥರದ ಭಾವನೆಗಳನ್ನು ಎತ್ತದೆ ಅಂತ. ಅದಕ್ಕೆ ಹೇಳೋದು ರಾಮಾಯಣ ಈಸ್ ಎ ಕ್ಲಾಸಿಕ್. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಕ್ಲಾಸಿಕ್ ಈಸ್ ಒನ್ ವಿಚ್ ಗಿವ್ಸ್ ಇಟ್ ಸೆಲ್ಫ್ ಟು ಮೆನಿ ಇಂಟರ್ಪ್ರಿಟೇಷನ್ಸ್ ಅಂತ. ಒಂದು ಮಾತಿಗೆ ಒಂದೇ ಅರ್ಥ ಇರೋದಾದರೆ ಸ್ಕೂಲ್ ಟೆಕ್ಸ್ಟ್ ಬುಕ್ ಆಗ್ತದೆ ಅದು. ಆದರೆ ಒಂದು ಶಬ್ದ ಎಷ್ಟು ನೆಲೆಗಳಲ್ಲಿ ಅರ್ಥ ಕೊಡಬಹುದು, ಎಷ್ಟು ಹೆಚ್ಚಿಗೆ ನೆಲೆ ಅರ್ಥ ಕೊಡ್ತದೋ ಅಷ್ಟು ದೊಡ್ಡ ಕ್ಲಾಸಿಕ್ ಆಗ್ತದೆ. ಅದಕ್ಕೆ ನೋಡಿ, ಒಂದು ಹಾಗೆ ಮಾಡಿದಾಗ ಬುದ್ಧಿಗೊಂದು ಸಮಾಧಾನ, ಮನಸ್ಸಿಗೊಂದು ತೃಪ್ತಿ. ಇಷ್ಟೆಲ್ಲ ಆದರೂ ಕೂಡ ನಿರಾಸೆಯನ್ನು ತೋರಿಸಲಾರದಂಥ ರಾಮ ತಾಯಿ ಕಡೆ ಬರ್ತಾನೆ. ಅವನು ತಾಯಿ ಕಡೆ ಬರೋ ಹೊತ್ತಿಗೆ ಎಷ್ಟು ಚಂದ ವಾಲ್ಮೀಕಿಗಳು ಗುರುತಿಸ್ತಾರೆ ಅಂದರೆ, ದುಃಖ ಆಗಿಲ್ಲ ಅಂತಲ್ಲ ರಾಮನಿಗೆ, ದುಃಖ ಆಗಿದೆ, ನಿಗ್ರಹ ಮಾಡಿಕೊಂಡಿದ್ದಾನೆ. ಆ ಪಾದ ನೋಡಿ, ಧಾರಯನ್ ಮನಸ ದುಃಖಂ ಇಂದ್ರಿಯಾಣಿ ನಿಗ್ರಹೇಚ ಪ್ರವಿವೇಶ ಆತ್ಮವಾನ್ ವೇಷ್ಮ ಮಾತುರ ಪ್ರಿಯ ಶಂಸಿವಾನ್. ಎಷ್ಟು ಚಂದದ ಮಾತು. ಮನಸ್ಸಿನಲ್ಲಿ ದುಃಖ ಇತ್ತು, ಇಲ್ಲ ಅಂತಲ್ಲ, ಅದನ್ನು ಅದಮಿಟ್ಕೊಂಡು ಇಂದ್ರಿಯಗಳನ್ನು ನಿಗ್ರಹಿಸಿ ಆ ಧೀರೋದಾತನಾದಂಥ ರಾಮ ಈ ಕೆಟ್ಟ ಸುದ್ದಿ ಹೇಳೋದಕ್ಕೆ ತಾಯಿ ಮನೆಗೆ ಬಂದು ಅಂತಃಪುರ ಪ್ರವೇಶ ಮಾಡಿದ ಅಂತ. ಇದನ್ನು ಗಮನಿಸಬೇಕು, ಎಲ್ಲರ ಮನುಷ್ಯರಿಗಾಗುವಂಥದ್ದು. ಅಂದರೆ ಇಲ್ಲಿ ರಾಮ ದೇವತೆ ಗುಣ ತೋರಿಸ್ತಾ ಇಲ್ಲ, ಮನುಷ್ಯ ಗುಣ ತೋರಿಸ್ತಾನೆ. ನಮಗೂ ಎಷ್ಟೋ ಸಲ ನೋವಾದರೆ ಹೇಳ್ಕೊಳ್ಳಲ್ಲ, ನಾವು ತೋರಿಸ್ಕೊಳ್ಳಲ್ಲ, ತಡ್ಕೊಳ್ತೀವಿ. ಆದರೆ ರಾಮ ಹೇಗೆ ತಡ್ಕೊಂಡಿದ್ದಾನು, ಇಂಥ ಆಘಾತವನ್ನು ಮನಸ್ಸಿಗೆ ನೋವಿದೆ, ನಿಗ್ರಹ ಮಾಡ್ಕೊಂಬಂದಿದ್ದಾನೆ. ಇದು ಹೇಳಬೇಕು, ಕೆಲವರು ಮಾತ್ರ ಸಾಧನೆ ಆಗ್ತದೆ ಈ ಥರದ್ದು. ಅದು ಹೇಳಬೇಕು ಅನಿಸ್ಬಿಟ್ಟು ತಕ್ಷಣ ನನಗೀಗ ಬೆಂಗಳೂರಲ್ಲಿ ಒಬ್ಬರು ಇದ್ದಾರೆ ನನ್ನ ಸ್ನೇಹಿತರು. ಒಂದು ಬಹುದೊಡ್ಡ ಇಂಜಿನಿಯರಿಂಗ್ ಕಾಲೇಜಿಗೆ ಪ್ರಿನ್ಸಿಪಾಲ್ರಾಗಿದ್ದವರು, ಬಹಳ ವರ್ಷ ಪ್ರಿನ್ಸಿಪಾಲ್ರಾಗಿ ದೊಡ್ಡ ಖ್ಯಾತಿಯನ್ನು ಪಡೆದಂಥವ್ರು. ಬದುಕಿನಲ್ಲಿ ತುಂಬ ಏರು ಬೀಳುಗಳನ್ನು ಕಂಡವರು. ಗೊತ್ತಿದ್ದವ್ರು ಹೇಳೋ ಪ್ರಕಾರ ಅವರು ಇಬ್ಬರು ಮಕ್ಕಳು, ಹೆಣ್ಮಕ್ಕಳು ದೊಡ್ಡವರು, 20, 22, 24 ವಯಸ್ಸಾಗೋ ಹೊತ್ತಿಗೆ ಒಬ್ಬರಾದ್ಮೇಲೆ ಒಬ್ಬರು 2 ವರ್ಷದಲ್ಲಿ ತೀರ್ಕೊಂಬಿಟ್ರು. ಏನು ಗತಿ ಆಗಿರ್ಬೇಕಪ್ಪ ಅಮ್ಮನಿಗೆ ಅಂತ. ನಾನು ಒಳ್ಳೆಯ ಸ್ನೇಹಿತರು ಅವರು. ಸುಮಾರು 6-7 ತಿಂಗಳು ಬೆಂಗಳೂರಲ್ಲಿ ಹಾಗೇ ಇದೆ ಪರಿಸ್ಥಿತಿ. ಊರಲ್ಲೇ ಇದ್ದು 6-6 ತಿಂಗಳು ಭೇಟಿ ಆಗೋಕ್ಕಾಗಲ್ಲ. ಒಂದು ದಿವಸ ಬೆಳಗ್ಗೆ 6:15 ಫೋನ್ ಮಾಡಿದ್ರು ನನಗವರು. ಡಾಕ್ಟ್ರೇ 10 ಗಂಟೆ ಭೇಟಿ ಆಗ್ಬೋದಾ ಅಂದರು. ಯಾಕೆ ಅಂತ ಕೇಳಿದೆ.
ಒಂದು ಕೆಲಸ ಮಾಡಿ 10 ಗಂಟೆಗೆ ಬಂದುಬಿಡಿ, ಮೀಟ್ ಮಾಡೋಣ ಅಂದರು. ಎಲ್ಲಿ ಅಂತ ಕೇಳಿದೆ. ಈ ಡಬಲ್ ರೋಡ್ ಕೊನೆಗೆ ಹೋದರೆ ಅಲ್ಲಿ ಲಾಲ್ಬಾಗ್ ಗೇಟ್ ಪಕ್ಕದಲ್ಲಿ ಎಡಗಡೆಗೆ ಒಂದು ಎಲೆಕ್ಟ್ರಿಕ್ ಕ್ರಿಮೆಟೋರಿಯಂ ಇದೆ, ಅಲ್ಲಿ ಬಂದುಬಿಡಿ 10 ಗಂಟೆಗೆ ಅಂದರು. ಅದು ವಾಟ್ ಎ ಲವ್ಲಿ ಪ್ಲೇಸ್ ಟು ಮೀಟ್ ಐಸೆ ಅಂದೆ. ಎಂಥ ಒಳ್ಳೆ ಜಾಗ ಅರಸಿದ್ದೀರಿ ಹೋಗೋದಕ್ಕೆ ಅಂದೆ. ಆ ಮನುಷ್ಯ ಏನು ಹೇಳ್ಬೇಕ್ರಿ, ಇಲ್ಲ ನಿಮ್ಗೆ ಗೊತ್ತಿಲ್ಲ, ಬೆಳಗ್ಗೆ 5 ಗಂಟೆ ನನ್ನ ಹೆಂಡತಿ ಹೋಗ್ಬಿಟ್ಲು, ಸುಮಾರು 10 ಗಂಟೆ ಹೊತ್ತಿಗೆ ಕ್ರಿಮೇಷನ್ ಆಗ್ತದೆ, ನೀವೆಲ್ಲ ತುಂಬ ಸ್ನೇಹಿತರು ಸಹೋದರರಿದ್ದಂಗೆ ಇದ್ದೀರಿ, ಬರಬೇಕಲ್ಲ ಅಂದರು. ಹೋದರೆ ಆ ಮನುಷ್ಯ ರಿಸೆಪ್ಷನ್ ನಿಂತ್ಕೊಂಡು ಮುಂದೆ ನಿಂತ್ಕೊಂಡ್ಬಂದು ಅವರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್. ನಮಗೊಂದು ಸಂತಾಪ ಹೇಳೋಕ್ಕಾಗಲ್ಲ. ಅಂದ್ರೆ ದುಃಖ ಆಗಿಲ್ಲ ಅಂತಲ್ಲ, ಇದು ಒಂದು ದುಃಖ ಮರೆಯುವಂಥ ಒಂದು ರೀತಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ದುಃಖವನ್ನು ಮರಿಬೇಕಾದ್ರೆ ಹೊರಗಡೆ ಎಲ್ಲೋ ಕ್ರಿಯಾಶೀಲ ಆಗಬೇಕು. ಆತ ಮೇಲೆ ನನಗೆ ಇನ್ನೂ ಆಶ್ಚರ್ಯ, ಪವಾಡ ಅನಿಸುತ್ತೆ. ಅವ್ರು ಹೇಳ್ತೀನಿ, ಪವಾಡಪ್ಪ ಮನುಷ್ಯ ನೀನು ಅಂತ. ಪವಾಡ ಇಲ್ಲ ಸರ್, ಒಂದು ಸಲ ದುಃಖ ಆದರೆ ನೋವಾಗುತ್ತೆ, ಮೇಲೆ ಪೆಟ್ಟು ಬೀಳ್ತಾ ಇದ್ರೆ ಅಭ್ಯಾಸ ಆಗಿ ಹೋಗ್ಬಿಡುತ್ತೆ. ಅವ್ರು ಎಷ್ಟು ತಡ್ಕೋಬೇಕಲ್ಲ, ಅದನ್ನು ಹೇಳೋದು ಬಹಳ ಸುಲಭ ಇದೆ, ತಡ್ಕೊಂಡು ಬದುಕೋದಿದೆಯಲ್ಲ. ಅವರೇ ನಾನು ಅಂಥವ್ರು ನೋಡಿದ್ದೇನೆ ಅವ್ರನ್ನ. ಅದು ರಾಮಂದು ಅನ್ಸ್ಕೊಂಡಾಗ ಅದೇ ತಕ್ಷಣ ಕಂಡು ಬಂತು, ರಾಮ ಹ್ಯಾಕೆ ತಡ್ಕೊಂಡಿದ್ದಾನು. ಅಲ್ಲಿ ಹೋಗಿ ತಾಯಿ ಮನೆಗೆ ಹೋಗೋ ಹೊತ್ತಿಗೆ ಅಲ್ಲಿ ಸುದ್ದಿ ಹತ್ತಿಬಿಟ್ಟಿದೆ, ಊರಲ್ಲೆಲ್ಲ ಗೋಳಾಟ ಶುರು ಆಗಿಬಿಟ್ಟಿದೆ, ಜನ ಅಳ್ತಾ ಇದ್ದಾರೆ, ದಶರಥನ ಶಾಪ ಹಾಕ್ತಿದ್ದಾರೆ. ಆದರೆ ತಾಯಿ ಮನೆಗೆ ಇನ್ನೂ ಸುದ್ದಿ ಮುಟ್ಟಿಲ್ಲ. ತಾಯಿ ಮನೆಗೆ ಒಳಗೆ ಹೋದ. ತಾಯಿ ಸಂಭ್ರಮದಲ್ಲಿದ್ದಾಳೆ, ಪೂಜೆ ಎಲ್ಲ ಮಾಡಿದ್ದಾಳೆ, ಮಗನಿಗೆ ಊಟಕ್ಕೆ ಹಾಕಬೇಕು ಅಂತ ರೆಡಿ ಮಾಡಿದ್ದಾಳೆ. ಬಾರೋ ರಾಮ ಪ್ರಸಾದ್ ತಗೋ ಅಂತ ಹೇಳಿ ಅವನು ಕೂಡೋದಕ್ಕೆ ಒಂದು ಬಂಗಾರದ ಮಣೆ ಹಾಕಿದ್ಲಂತ. ಕೂತ್ಕೋ ಅಂತ ಬಂಗಾರದ ಮಣೆ ಹಾಕಿದ್ಲು. ಇದು ನೋಡಪ್ಪ ಮನುಷ್ಯನ ಲಕ್ಷಣ ಅಂದರೆ ಹೇಗಿರ್ತದೆ ಅಂತ, ಉನ್ನತೋನ್ನತ ಮನುಷ್ಯ ಮಾಡುವಂಥ ಲಕ್ಷಣ. ಅಲ್ಲಿಗೆ ಮಣೆ ಹಾಕಿದರೆ ಏನು ಮಾಡ್ಬೇಕು ರಾಮ, ತಾಯಿ ಕೊಟ್ಟದ್ದು ಅಂತ ಕೈ ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಅಮ್ಮ ನನಗಿದು ಬೇಡ ಈಗ, ಯಾಕಂದರೆ ನಿನಗೊಂದು ದೊಡ್ಡ ವಿಪತ್ತು ಬಂದಿದೆ. ಹೇಗೆ ತನಗೆ ಅಂತ ಹೇಳಲ್ಲ, ನಿನಗೂ ಸೀತೆಗೂ ಲಕ್ಷ್ಮಣನಿಗೂ ದುಃಖದ ಸಂಗತಿ ಕಾದಿದೆ. ನಾನೀಗ ದಂಡಕಾರಣ್ಯಕ್ಕೆ ವನವಾಸಕ್ಕೆ ಹೋಗಬೇಕು. ಆದ್ದರಿಂದ ಈ ರತ್ನಮಯವಾದಂಥ ಬಂಗಾರದ ಆಸನ ನನಗೆ ಬೇಡ, ಇನ್ಮೇಲೆ ನಾನು ದರ್ಭಾಸನದಲ್ಲೇ ಕೂತ್ಕೋಬೇಕು. ನೆಲದಲ್ಲಿ ಕೂತ್ಕೋತಾನೆ. ಇದು ಆಶ್ಚರ್ಯ, ಇನ್ನೂ ಒಂದು ಶುರುನಾಗಿಲ್ಲ ವನವಾಸ. ಆದರೆ ತಂದೆ ಹೇಳಿದ ಕ್ಷಣದಿಂದ ಅವನು ತಾಪಸಿನೇ. ಇದು ಎಷ್ಟು ಕಮಿಟ್ಮೆಂಟ್ ಅಂದರೆ, ತಂದೆಯ ಆಜ್ಞೆ ತಕ್ಷಣದಿಂದ ಜಾರಿಗೆ, ಅದು ಅವತ್ತಿಂದ ಆ ಕ್ಷಣದಿಂದ ಕೂತ್ಕೋತಾನೆ. ತಾಯಿಗೆ ಕಷ್ಟ ಆಗಿದ್ದು ಗೊತ್ತಾಗತ್ತೆ. ಹೇಳ್ತಾನೆ, ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ತಂದೆ, ನಾನು 14 ವರ್ಷ ದಂಡಕಾರಣ್ಯಕ್ಕೆ ಹೋಗಬೇಕು ಅಂತ ಆಗಿದೆ ಅಂದಾಗ ಆ ತಾಯಿಗೆ ಏನಾಗಿರಬೇಕು ಕಲ್ಪನೆ ಮಾಡ್ಕೋಬೇಕು. ತಕ್ಕಂಥ ಮೇಲಿಂದ ಬಿದ್ದಂಗೆ ಆಗುತ್ತೆ. ಮಗನಿಗೆ ಸಂಭ್ರಮ, ಚಕ್ರವರ್ತಿ ಆಗ್ತಾನೆ, ಯುವರಾಜ ಆಗ್ತಾನೆ ಅಂದ್ಕೊಂಡವಳಿಗೆ ಕಾಡಿಗೆ ಹೋಗ್ತಾನೆ ಅಂದಾಗ ಗಾಬರಿ ಆಗ್ತಾಳೆ, ಮೂರ್ಛೆ ತಪ್ಪಿ ಬೀಳ್ತಾಳೆ, ತನ್ನ ದೈವ ಬೇಕೋತಾಳೆ, ದೇವರನ್ನ ಬೈತಾಳೆ, ದಶರಥಗೆ ಶಾಪ ಹಾಕ್ತಾಳೆ, ಎಲ್ಲ ಹಾಕ್ಕೊಂಡು ವಿಧಿಯನ್ನು ಹಳಿತಾಳೆ. ಇಲ್ಲೊಂದು ಧರ್ಮ ಸೂಕ್ಷ್ಮ ಬರ್ತದೆ. ಆ ದುಃಖದಲ್ಲಿದ್ದಂಥ ತಾಯಿ ರಾಮನಿಗೆ ಹೇಳ್ತಾಳೆ, ನೋಡಪ್ಪ ನೀನು ಕಾಡಿಗೆ ಹೋಗ್ತೀಯಲ್ಲ, ಯಾಕೆ ಹೋಗ್ತೀಯ ಹೇಳು, ಅಪ್ಪ ಹೇಳಿದಾರೆ ತಾನೆ ನಿನಗೆ, ತಂದೆ ಮಾತು ಮೀರಬಾರ್ದು ಅಂತ ನೀನು ಕಾಡಿಗೆ ಹೋಗ್ತಾ ಇದ್ದೀಯ. ಆದರೆ ಶಾಸ್ತ್ರ ಹೇಳುತ್ತೆ ತಾಯಿ ತಂದೆಕ್ಕಿಂತ ದೊಡ್ಡವಳು. ಅದನ್ನು ತಾಯಿಯಾಗಿ ನಾನು ಹೇಳ್ತೀನಿ, ನೀನು ಹೋಗಬೇಡ. ಎಂಥ ಪರಿಸ್ಥಿತಿ ನೋಡಿ ಇದು. ಮತ್ತೊಬ್ಬರಾದರೆ ಎಂಥ ಚಾನ್ಸ್ ತಪ್ಪಿಸ್ಕೊಳ್ಳೋಕ್ಕೆ. ನೋಡಿ, ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಹೈಕೋರ್ಟ್ದೇನು ಅಂತ ಅನ್ಬೋದು. ಆಕೆ ಹೇಳ್ತಾಳೆ, ಶಾಸ್ತ್ರದಲ್ಲಿ ಹೇಳ್ತಾರೆ ತಾಯಿ ತಂದೆಕ್ಕಿಂತ ದೊಡ್ಡವಳು ಅಂತಿದೆ, ಈಗ ತಾಯಿಯಾಗಿ ನಾನು ಹೇಳ್ತೇನೆ ನೀನು ಹೋಗಬೇಡ ಅಂಥೇಳಿ, ನನ್ನ ಮಾತನ್ನು ನೀನು ಪಾಲಿಸಬೇಕು ಅಂತ. ಏನು ಮನಸ್ಥಿತಿ ಸ್ಥಿಮಿತ ಇರಬೇಕು ರಾಮನಿಗೆ ಅಂದರೆ, ಆ ಬ್ಯಾಲೆನ್ಸ್ ಆಫ್ ಮೈಂಡ್. ನಮಗೊಂದು ಸ್ವಲ್ಪ ಆ ಥರ ಇದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ರಾಮಾಯಣ ಓದಿದಾಗ. ಆ ಪರಿಸ್ಥಿತಿಯಲ್ಲಿ, ಕಷ್ಟದ ಪರಿಸ್ಥಿತಿಯಲ್ಲಿ ರಾಮ ಅದನ್ನು ಹೆಂಗೆ ಪರಿಹಾರ ಮಾಡ್ಕೋತಾನೆ ಅಂತ ಎಷ್ಟು ನಿರ್ವಿಕಾರವಾಗಿ ಹೇಳ್ತಾನೆ. ಅಮ್ಮ ನೀನು ಹೇಳು ಸರಿ ಇದೆ, ತಾಯಿ ದೊಡ್ಡವಳು, ಆದರೆ ಒಂದು ವಿಷಯ ತಿಳ್ಕೊ, ಮೊದಲು ನನಗೆ ಅಪ್ಪಣೆ ಕೊಟ್ಟವನು ತಂದೆ, ಫಸ್ಟ್ ಆರ್ಡರ್ ಅದು. ಆದ್ದರಿಂದ ಅದನ್ನು ಮೊದಲು ಪಾಲಿಸ್ಬೇಕು ನಾನು. ಅದು ಅಲ್ಲದೆ ಅದನ್ನು ಪಾಲಿಸ್ತೇನೆ ಅಂತ ಮಾತು ಕೊಟ್ಟು ಬಂದಿದ್ದೇನೆ ನಾನು. ಅಪ್ಪ ಹೇಳಿದ ಮೇಲೆ ಅದನ್ನು ನಡೆಸ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ. ರಾಮೋ ದ್ವಿರ್ಮಾಭಿಭಾಷತೆ, ರಾಮನಿಗೆ 2 ಮಾತಿಲ್ಲ, ಆದ್ದರಿಂದ ನಾನು ಪಾಲಿಸಲೇಬೇಕು. ಮೊದಲೇದು. ಎರಡನೇದು ಹೇಳ್ತಾನೆ, ಅಮ್ಮ ದಶರಥ ಬರೀ ನಮ್ಮ ತಂದೆ ಮಾತ್ರ ಅಲ್ಲ, ಈ ದೇಶಕ್ಕೆ ರಾಜ ಕೂಡ. ಆದ್ದರಿಂದ ಅವನ ಮಾತು ರಾಜಾಜ್ಞೆ ಆಗ್ತದೆ. ರಾಜಾಜ್ಞೆಯನ್ನು ಯಾರೂ ಉಲ್ಲಂಘಿಸೋಕೆ ಸಾಧ್ಯ ಇಲ್ಲ. ನೀನು ಕೂಡ ಅಯೋಧ್ಯೆಯ ಪ್ರಜೆ ಆದ್ದರಿಂದ ಅವನ ಮಾತಿಗೆ ವಿರುದ್ಧ ಹೇಳೋ ಹಾಗಿಲ್ಲ. ಎಷ್ಟು ಚಂದದ ಮಾತು. ನೀನು ತಾಯಿ ಹೌದು, ಆದರೆ ತಾಯಿಗಿಂತ ಮೊದಲು ನೀನು ದೇಶದ ಪ್ರಜೆ ಆಗಿರೋದ್ರಿಂದ ರಾಜನ ಮಾತಿಗೆ ವಿರುದ್ಧವಾಗಿ ನಡೆಸೋಕ್ಕಾಗಲ್ಲ. ಆದ್ದರಿಂದ ದಯವಿಟ್ಟು ಬಿಟ್ಬಿಡು ನನ್ನ. ಎಷ್ಟು ಚಂದ ಹೇಳ್ತಾನೆ. ಅಮ್ಮ ನಾನು ಈ ಲೋಕದಲ್ಲಿ ಯಾವುದು ಧರ್ಮವೋ
ಯಾವುದು ಕರ್ತವ್ಯವೋ ಅದನ್ನು ಮಾತ್ರ ಮಾಡ್ತೀನಿ, ಬೇರೆ ಯಾವುದೂ ಮಾಡೋದಿಲ್ಲ. ತಂದೆಯ ಮಾತನ್ನು ನಡೆಸಿದರೆ ಯಾರಿಗೂ ಹಾನಿ ಆಗೋದಿಲ್ಲ ಅಂತ ಹೇಳಿ ನಮಸ್ಕಾರ ಮಾಡಿ ಹೊರಡ್ತಾನೆ. ಹೇಗೆ ಹಂತ ಹಂತವಾಗಿ ಬದಲೇ ಆಗ್ತದೆ ನೋಡಿ. ಅಲ್ಲಿ ಏನೂ ಮುಖ ತೋರಿಸ್ತಿಲ್ಲ, ನಿರ್ವಿಕಾರವಾಗಿದ್ದ ಕೈಕೇಯಿ ಹೇಳಿದಾಗ. ಇಲ್ಲಿ ಬಂದಾಗ ನಿಧಾನಕ್ಕೆ ಹೋಗ್ತಾನೆ, ತನ್ನ ಮನಸ್ಸನ್ನು ಸ್ಥಿಮಿತ ಮಾಡ್ಕೊಳ್ಳೋಕೆ ಹೋಗ್ತಾನೆ. ತಾಯಿ ಮನೆಗೆ ಬರೋ ಹೊತ್ತಿಗೆ ದುಃಖವನ್ನು ತಡ್ಕೊಳ್ತಾನೆ. ಆದರೆ ಸೀತೆ ಕಡೆ ಬಂದಾಗ ಏನಾಗ್ತದೆ ಅಂತ ಇದು ಬಹಳ ಚಂದ, ಎಷ್ಟು ಚಂದ. ಒಂದೊಂದು ಶ್ಲೋಕ ನೋಡ್ತಾ ಹೋದಾಗ ಮನಸ್ಸು ಹೆಂಗೆ ಬದಲಾಗ್ತಾ ಹೋಗುತ್ತೆ ರಾಮಂದು ಅಂತ. ಆದರೆ ಸೀತೆ ಕಡೆ ಬರೋ ಹೊತ್ತಿಗೆ ಅವನ ಮನಸ್ಸು ಪೂರ್ತಿ ಖಿನ್ನ ಆಗಿದೆ. ಇದುವರೆಗೂ ಪ್ರಯತ್ನಪಟ್ಟ ತೊಕ್ಕಟ್ಟಂತಹ ಮೊಗೆ ಮುಖ ಮಾಯ ಆಗಿದೆ. ಪ್ರೀತಿ ಮುಂದೆ ನಿಂತಾಗ ನಿಜ ಭಾವನೆಗಳೇ ಬರ್ತವೆ, ನಾಟಕದ ಮಾತು, ನಿಗ್ರಹದ ಮಾತು ಬರೋದಿಲ್ಲ. ಸೀತೆ ಮುಂದೆ ಬಂದಾಗ ಅವನ ಮುಖ ಬಾಡಿದೆ, ಎಷ್ಟು ಚಂದ ಕವಿ ವರ್ಣನೆ. ತಲೆ ಬಾಗಿದೆ. ಸಂಭ್ರಮದಲ್ಲಿ ಬರುವಂಥ ಗಂಡನನ್ನು ಅಪೇಕ್ಷೆ ಮಾಡ್ತಿದ್ದಂಥ ಸೀತೆ ಹೀಗೆ ಶಕ್ತಿ ಕುಂದಿದವನಂತ ಬರುವಂಥ ರಾಮನ್ ನೋಡಿ ಆತಂಕ ಆಗ್ತದೆ. ಆಕೆ ನೋಡಿದ ಮೇಲಂತೂ ಆಕೆ ಅವನಿಗೆ, ಆ ಧರ್ಮಾತ್ಮನಿಗೆ ಮನಸ್ಸಿನಲ್ಲಿ ಆ ಶೋಕವನ್ನು ತಡೆದುಕೊಳ್ಳಲಾಗಲಿಲ್ಲ. ಅದು ಪ್ರಕಟವಾಗಿ ಹೋಯಿತು ಅಂತ. ಇದು ಬಹಳ ಮುಖ್ಯ ಇದು. ಅವನ ಮುಖ ವಿವರಣವಾಯಿತು, ದೇಹ ಬೆವರಿತು, ದುಃಖವನ್ನು ತಡೆಯಲು ಸಾಧ್ಯವಿಲ್ಲದಂತಾಯಿತು. ಯಾಕೆ ಹೆಂಗಾಯಿತು? ಅಲ್ಲಿಯೇ ತಡ್ಕೊಂಡ, ಮನಸ್ಸನ್ನು ಸ್ಥಿಮಿತಕ್ಕೆ ತಂದ್ಕೊಂಡ. ಸಂಭಾರ ಪದಾರ್ಥ ಸುತ್ತ ಹಾಕಬೇಕಾದ್ರೆ ತಾಯಿ ಮುಂದೆ ನೋವಾದರೂ ತೋರಿಸ್ಕೊಳ್ಳೋದ ನಿಗ್ರಹ ಮಾಡಿಕೊಂಡ. ಸೀತೆ ಮುಂದೆ ಮಾತ್ರ ನಿಗ್ರಹ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ದುಃಖ ಕಂಡುಬಿಡ್ತು ಹೊರಗಡೆ. ಇದು ಇರೋದೇ ಹಾಗೆ ಸ್ವಾಮಿ. ದ್ವೇಷವನ್ನು, ದರ್ಪವನ್ನು, ಅಧಿಕಾರವನ್ನು ಎದುರಿಸೋದು ಬಹಳ ಕಷ್ಟ ಅಲ್ಲ, ಆದರೆ ಪ್ರೀತಿಯನ್ನು ಎದುರಿಸೋದು ಬಹಳ ಕಷ್ಟ. ದರ್ಪದ ಮುಂದೆ ನಾವು ದರ್ಪ ಮಾಡಬಹುದು, ಕೋಪದ ಮುಂದೆ ನಾವು ಸಮಾಜದಲ್ಲಿ ಹಾಗೆ ಮಾಡ್ತೀವಿ, ಕೋಪವನ್ನು ನಾವು ಕೋಪ ಮಾಡಿ ಮಾತಾಡ್ತೀವಿ. ಆದರೆ ಪ್ರೀತಿಯನ್ನು ಮಾತಾಡಿದಾಗ ಏನು ಮಾಡೋಕ್ಕಾಗ್ತದೆ? ಅದರ ಮುಂದೆ ಏನು ಮಾಡೋಕ್ಕಾಗಲ್ಲ. ಪ್ರೀತಿ ಮುಂದೆ ಯಾವುದೂ ಮಾತು ಉಳಿಯಲ್ಲ, ಪೂರ್ತಿ ಬಯಲಾಗಿ ನಿಂತ್ಕೊಂಡ್ಬಿಡ್ತೀವಿ ನಾವು. ಅದು ಸೀತೆ ಮುಂದೆ ಹಂಗೆ ಆದದ್ದು ಆತನಿಗೆ. ಇದು ನಾವು ಬದುಕಿನಲ್ಲಿ ಬೇಕಾದಷ್ಟು ಜನ ನೋಡಿದ್ದೀವಿ. ಪ್ರೀತಿ ಮುಂದೆ ನಿಜವಾದ ಭಾವನೆಗಳು ಎದ್ದು ಕುಣಿತ ಹೃದಯದಲ್ಲಿ. ನೀವು ಪುಟ್ಟ ಮಕ್ಕಳ ಹತ್ರ ಮಾತಾಡ್ತಿರ್ಬೇಕಾದ್ರೆ ನೋಡಿ, ಆರ್ಟಿಫಿಷಿಯಲ್ ಆಗಿ ಮಾತಾಡೋಕ್ಕಾಗೋದೇ ಇಲ್ಲ. ನೀವು ಮಗು ಆಗೋದೊರ್ತು, ನೀವೇ ಮಗು ಆಗೋದೊರ್ತು ಮಗುವನ ಹತ್ರ ಮಾತಾಡೋಕ್ಕಾಗಲ್ಲ. ಎಷ್ಟು ಮಗುತನ ನಿಮ್ಮಲ್ಲೇ ಬಂದ್ಬಿಡ್ತದೆ. ಅಷ್ಟು ಪ್ರೀತಿಯನ್ನು, ಸಾಗರವನ್ನು ಕಂಡಂಥ ರಾಮನಿಗೆ ತಾನು ಮನಸ್ಸಲ್ಲಿ ಮುಚ್ಚಿಟ್ಕೋಬೇಕು ಅಂತ ಅನ್ನಿಸ್ಲಿಲ್ಲ, ಅದಾಗ್ಬಿಡ್ತು. ಇದು ನಾವು ಸಾಕಷ್ಟು ನೋಡಿದ್ದೇವೆ ಈ ಥರನ. ಪ್ರೇಮದಿಂದ ಜಗತ್ತನ್ನು ಗೆದ್ದವರು ಎಲ್ಲರೂ ಇದ್ದಾರೆ, ದ್ವೇಷದಿಂದ ಗೆದ್ದವರು ಯಾರೂ ಇಲ್ಲ. ಬುದ್ಧ ಅಂಗುಲಿಮಾಲನ್ನು ಖಡ್ಗದಿಂದ ಗೆಲ್ಲಿಲ್ಲ, ತನ್ನ ಪ್ರೀತಿ ತುಂಬಿದ ಕಣ್ಣುಗಳಿಂದ ಗೆದ್ದ. ಅಂಗುಲಿಮಾಲ್ ಹೇಳ್ತಾನೆ, ಬುದ್ಧ ನನ್ನ ಖಡ್ಗ ಇಲ್ಲದೆ ಕೊಂದುಬಿಟ್ಯಪ್ಪ ನೀನು, ಖಡ್ಗ ಇಲ್ಲದೆ ಕೊಂದು, ಯು ಕಿಲ್ಡ್ ಮೀ ವಿದೌಟ್ ಎ ಸ್ವರ್ಡ್. ಪ್ರೀತಿಯಿಂದ ಗೆದ್ದಿತ್ತು. ಗಾಂಧಿ ಜನರಲ್ ಸ್ಮಟ್ಸ್, ಸೌತ್ ಆಫ್ರಿಕಾದಲ್ಲಿ ಗಾಂಧಿ ಮೆರವಣಿಗೆ ಹೋದಾಗ ಜನರಲ್ ಸ್ಮಟ್ಸ್ ಸರ್ವಾಧಿಕಾರಿ, ಅವನು ಮಿಲಿಟರಿ ಅಧಿಕಾರಿ. ಅವನು ಹೇಳ್ತಾನೆ, ಗಾಂಧಿ ಮೆರವಣಿಗೆಗೆ ಹೋಗಬೇಡ್ರಿ, ಹೋದ್ರೆ ನಾನು ಏನು ಮಾಡ್ತೀನಿ ಗೊತ್ತಿಲ್ಲ ಅಂತ. ನಿನ್ನ ಕೆಲಸ ನೀನು ಮಾಡು, ನನ್ನ ಕೆಲಸ ನಾನು ಮಾಡ್ತೀನಿ ಅಂತಾರೆ ಇವರು. ಮೆರವಣಿಗೆಗೆ ಹೋದಾಗ ಕುದುರೆ ಮೇಲೆ ಬಂದು ಒದಿತಾನೆ ಇವರಿಗೆ. ಗಾಂಧಿ ಬೀಳ್ತಾರೆ, ಪೆಟ್ಟಾಗ್ತದೆ, 3 ತಿಂಗಳು ಜೈಲಿಗೆ ಹಾಕ್ತಾರೆ ಕಾಯ್ದೆ ಮುರಿದದ್ದಕ್ಕೆ. 3 ತಿಂಗಳು ಆದ ತಕ್ಷಣ, ಬಿಡುಗಡೆ ಆದ ತಕ್ಷಣ ಸೀದಾ ಜನರಲ್ ಸ್ಮಟ್ಸ್ ರೂಮಿಗೆ ಹೋಗ್ತಾರೆ ಗಾಂಧಿ. ಬಗಲಲ್ಲೊಂದು ಕಾಗದ ಸುರುಳಿ, ಅಲ್ಲಿ ಹೋಗಿ ಜನರಲ್ ಸ್ಮಟ್ಸ್ ಹೇಳ್ತಾರೆ, ನಾನು ಜೈಲಲ್ಲಿದ್ನಲ್ಲ 3 ತಿಂಗಳು, ಅವೇನು ಸ್ಪೆಷಲ್ ಜೈಲಲ್ಲ, ಎಲ್ಲರ ಜೊತೆಗೆ ಇರಬೇಕಾದದ್ದು. ನನ್ನ ಜೊತೆಗೊಬ್ಬ ಚಪ್ಪಲಿ ಹೊಲಿಯೋನಿದ್ದ, ಅವನ ಕಡೆಯಿಂದ ಚಪ್ಪಲಿ ಹೆಂಗೆ ಹೊಲಿಯೋದು ಕಲ್ಕೊಂಡಿದ್ದೀನಿ. ಮತ್ತು ಪ್ರಾಕ್ಟಿಕಲ್ ಆಗಬೇಕಲ್ಲ, 2 ಜೊತೆ ಚಪ್ಪಲಿ ಮಾಡಿದ್ದೀನಿ. 2 ಏನು ಮಾಡಲಿ ನಾನು? 1 ಸಾಕು ನನಗೆ, ಅದಕ್ಕೆ 1 ನಿನಗೆ ಅಂತ ಕೊಡ್ತಾರೆ. ಅವನು ಹೇಳ್ತಾನೆ, ನಾನು ಹಿಂದೆ ಬೈಬಲಲ್ಲಿ ಕೇಳಿದ್ದೆ, ನಾನು ಯಾರಾದರೂ ಎಡಕೆನ್ನೆಗೆ ಹೊರಟ್ರೆ ಬಲಕೆನ್ನೆ ಕೊಡು ಅಂತ ಬೈಬಲ್ ಹೇಳ್ತದೆ. ಆದರೆ ನನ್ನ ಮುಂದೆ ಮನುಷ್ಯ ಇದ್ದಾನೆ, ಯಾರು ಎದೆಗೆ ನಾನು ಒದ್ನೋ ಅಂಥವ್ನು ನನ್ನ ಕಾಲಿಗೆ ಚಪ್ಪಲಿ ಮಾಡಿ ತೊಗೊಂಡು ಬಂದಿದ್ದಾನೆ ಅಂತ. ಅವನು ಎಷ್ಟು ಭಕ್ತ ಆಗಿಬಿಟ್ಟ ಗಾಂಧೀಜಿಗೆ ಅಂದರೆ, ಕೊನೆಗೆ ಚಪ್ಪಲಿ ವಾಪಸ್ ಕಳಿಸ್ತಾನೆ. ಡೆಲ್ಲಿ ಮ್ಯೂಸಿಯಂನಲ್ಲಿ ಈಗಾದರೂ ಇದೆವು. ಅವನು ಹೇಳ್ತಾನೆ, ಐ ಕುಡ್ ನಾಟ್ ವೇರ್ ದೆಮ್ ಅಗೇನ್ ಬಿಕಾಸ್ ದೇ ಆರ್ ಮೇಡ್ ಬೈ ಮಹಾತ್ಮ. ಜನರಲ್ ಸ್ಮಟ್ಸ್ನಂಥ ಮಿಲಿಟರಿ ಸರ್ವಾಧಿಕಾರಿಯನ್ನು ಕೂಡ ಪ್ರೇಮದಿಂದ ಮಾತ್ರ ಗೆಲ್ಲೋಕ್ಕಾದದ್ದು. ನಮ್ಮ ರಾಧಾಕೃಷ್ಣನ್ ಸ್ಟಾಲಿನನ್ನು ಭೇಟಿ ಆಗೋಕ್ಕೆ ಹೋದಾಗ, ಮಹಾ ಸರ್ವಾಧಿಕಾರಿ, ಅವನು ನೋಡೋಕ್ಕೆ ಹೆದರಿಕೆ, ಅವನು ಎಲ್ಲ ಕ್ರೆಡೆನ್ಷಿಯಲ್ಸ್ ಕೊಟ್ಟು ಬರಬೇಕಾದ್ರೆ ಇವ್ರು ಮಾಡಿದ್ದು ವಿಚಿತ್ರ ಅಲ್ವಾ? ಅದು ಧೈರ್ಯ ಇದೆ ಯಾರಿಗಾದರೂ ರಷ್ಯಾದಲ್ಲಿ. ಅವನು ಕೆನ್ನೆ ತಟ್ಬಿಟ್ಟು, ಯು ಲುಕ್ ನೈಸ್ ವೆನ್ ಯು ಸ್ಮೈಲ್ ಅಂದ್ರಂತೆ, ನೀನು ನಕ್ರೆ ಚಂದ ಕಾಣಿಸ್ತೀಯ ಅಂದ್ರಂತೆ. ಇದುವರೆಗೆ ಯಾರೂ ಮಾಡಲಿಕ್ಕಿಲ್ಲ ಅವನಿಗೆ. ಜನ ಅಂದರೆ ಇವು ತಲೆ ಹಾರಿಸ್ತಾನವನು, ಸರ್ವಾಧಿಕಾರಿ ಅವನು ಅಂತ. ಆದರೆ ಅವನು ಹೇಳ್ತಾನೆ ಮರುದಿವಸ, ಯು ಆರ್ ದಿ ಓನ್ಲಿ ಒನ್ ಹೂ ಟ್ರೀಟೆಡ್ ಮಿ ಲೈಕ್ ಎ ಹ್ಯೂಮನ್ ಬೀಯಿಂಗ್ ಅಂತ. ನೀನೊಬ್ಬನೇ ನಾನು ಮನುಷ್ಯರಾಗಿ ತೀರ್ ಮಾಡೋದು, ಉಳಿದವ್ರಲ್ಲ ನನ್ನ ಸರ್ವಾಧಿಕಾರಿಯನ್ನು ನೋಡಿದರು. ಇದು ಪ್ರೀತಿಗೆ ಬಗ್ಗದೇ ಇರುವಂಥ ಜೀವನ ಇಲ್ಲ ಸರ್, ಜೀವನ ಇಲ್ಲ. ತುಕಾರಾಮ್ ಅವನ ಸೋದರ ಮಾವ
ಇದು ಧ್ಯಾನ ಮಾಡ್ಕೊಂಡು ಹೋದರೆ ಮನೆ ಕೆಲಸ ಹೆಚ್ಚಿರಲಿಲ್ಲ, ಹೋಗ್ಬಿಡೋದು. ತುಕಾರಾಮಗೆ ಸಿಟ್ಟು ಬಂದ್ಬಿಡ್ತು. ಯಾಕಂದ್ರೆ ಹಸು ಮೇಯಿಸೋ ಕರ್ಕೊಂಡು ಹೋಗಿದ್ದಾನೆ ಇವನು, ಬಿಟ್ಟ ಕೂತ್ಕೊಂಡ್ಬಿಟ್ಟ ಭಜನೆ ಮಾಡ್ತಾ. ಹಸು ಯಾರ್ದೋ ಹೊಲಕ್ಕೆ ಹೋಗಿ ತಿಂದ್ಬಿಡ್ತು. ಅವ್ರು ಹಿಡ್ಕೊಂಡು ಒಳಗೆ ಹಾಕಿದ್ರು ಅದನ್ನು. ಅದು ಬಿಡಿಸ್ಕೊಂಡು ಬರೋಕ್ಕೆ ಸೋದರ ಮಾವ ದುಡ್ಡು ಕೊಡಬೇಕು. ಸಿಟ್ಟು ಬಂತು. ಅಲ್ಲೆಲ್ಲ ಜಾಲಿ ಗಿಡ ಅಂತ ಬರ್ತಾವೆ, ನೋಡಿರ್ಬೇಕು. ಜಾಲಿ ಗಿಡ ಅಂತ ಕಡೆಲ್ಲ ಇಷ್ಟು ಉದ್ದ ಮುಳ್ಳು, ಬಹಳ ಕೆಟ್ಟ ಮುಳ್ಳು. ಅದ್ರ ಒಣಗಿದೊಂದು ಟೊಂಗೆ ತೊಗೊಂಡು ಸೋದರ ಮಾವ ಹೊಡಿತಾನೆ ತುಕಾರಾಮಿಗೆ ಮೈಯೆಲ್ಲ ರಕ್ತ ಬಂದ್ಬಿಡ್ತದೆ, ಅಷ್ಟು ಹೊಡಿತಾನೆ. ಹೊಡೆದು ನನಗೆ ಸುಸ್ತಾಗಿ ಬಿಸಾಕ್ಬಿಟ್ಟು ಹೋಗಿ ಕೂತ್ಕೋತಾನೆ. ಕೂತ್ಕೊಂಡಾಗ ತುಕಾರಾಮ್ ಏನು ಮಾಡ್ತಾನೆ ಅಂತ, ಅದು ಅದ್ಭುತ. ಅದು ಹೋಗ್ಬಿಟ್ಟು ಕೊಬ್ಬರಿ ಎಣ್ಣೆ ತೊಗೊಂಡು ಹೋಗಿ ಅವನ ಭುಜಕ್ಕೆ ಹಚ್ಚಿಕ್ಕಿ, ಭಾಳ ನೋವಾಯ್ತು ನಮ್ಮ ಮಾಮ, ಕೈ ನನ್ನ ಮೈ ಕಲ್ಲಿದ್ದಂಗಿದೆಯಪ್ಪ, ಎಷ್ಟು ಹೊಡೆದು ಕೈ ಮಾಡ್ಕೊಂಡ್ಯಲ್ಲ ನೀನು, ಇವ್ ಮೈಗೆ ರಕ್ತ ಸುರಿತಾ ಇದೆ ಅವನಿಗೆ, ಅವ್ನು ನಿನ್ನ ಕೈ ನೋಯ್ತಿರ್ಬೇಕಲ್ಲ, ತುಂಬ ನೋಯ್ತಿರ್ಬೇಕಲ್ಲ ಅಂತ ಕೊಬ್ಬರಿ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾನೆ ತೊಳಗೆ. ಸೋದರ ಮಾವು ಅಪ್ಕೊಂಡು ಹತ್ತಂತೆ, ಎಂಥ ಹುಡುಗನೋ ಮಾರಾಯ, ನೀನು ಹೊಡೆಯೋಕ್ಕೂ ಆಗೋದಿಲ್ಲಲ್ಲೋ ನಿನ್ನ. ದ್ವೇಷವನ್ನು ಪ್ರೀತಿಯಿಂದ ಗೆದ್ದಂಥವ್ರು. ಅದನ್ನು ಈ ಪ್ರೀತಿ ಮುಂದೆ ನಿಂತ್ಕೊಂಡವರು ಸೀತೆ ಮುಂದೆ ನಿಂತ್ಕೊಂಡಾಗ ಒಂದು ದುಃಖ ತಡ್ಕೊಳ್ಳೋಕ್ಕಾಗೋದಿಲ್ಲ, ಹೇಳಿಬಿಡ್ತಾನೆ ಹಿಂಗಾಯ್ತು ಅಂತ. ಸೀತೆ ಹಾಗಾದ್ರೆ ನಾನು ಬರ್ತೀನಿ ಅಂತಾಳೆ. ನೀನೇ ನೋಡಿದ್ದೀವಿ ಅದರ ಕೆಲವು ಪದ್ಯಗಳನ್ನು ನೋಡಿ. ಕೊನೆಗೆ ಮೊದಲು ಪ್ರೀತಿಯಿಂದ ಕೇಳ್ಕೊತಾಳೆ, ದೈನ್ಯದಿಂದ ಹೇಳ್ತಾಳೆ, ಪ್ರಾರ್ಥನೆ ಮಾಡ್ತಾಳೆ, ಕೊನೆಗೆ ಭರತನೆ ಮಾಡ್ತಾಳೆ. ನೀನು ಗಂಡಸು ಅಂತ ನಮ್ಮಪ್ಪ ಮದುವೆ ಮಾಡಿದ ನಿನಗೆ, ನೀನು ಪುರುಷ ಆಕಾರದ ಸ್ತ್ರೀ ಇದ್ದಂಗಿದ್ದೀಯಾ ಅಂತ ಹೇಳ್ತಾಳೆ. ಕೊನೆಗೆ ಒಪ್ಕೊಂಡು ಬಾಪ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ನೀನು ವನವಾಸಕ್ಕೆ ಹುಟ್ಟಿದವಳು ಅಂತ ಕಾಣುತ್ತೆ, ನಡಿ ನನ್ನ ಜೊತೆಗೆ ಅಂತ ಹೇಳ್ತಾನೆ. ಲಕ್ಷ್ಮಣ ಬಿಡ್ತಾನ, ಅವನು ಬೇಕಾದಷ್ಟು ಆರ್ಗ್ಯೂ ಮಾಡಿ ನಾನು ಬಂದೇ ಬರ್ತೀನಿ ನಿನ್ನ ಜೊತೆಗೆ ಅಂತ ಹೇಳ್ತಾನೆ. ಆತನು ಊರ್ಮಿಳೆನ ಬಿಟ್ಟು ಹೆಂಗೆ ಬರ್ತೀನಿ, ಊರ್ಮಿಳೆ ತಮಾಷೆ ನೋಡಿ, ಊರ್ಮಿಳೆ ಮಾತೇ ಬರಲ್ಲ ಎಲ್ಲೂ. ಲಕ್ಷ್ಮಣನು ಬಂದುಬಿಡ್ತಾನೆ. ಊರ್ಮಿಳೆ ಬಗ್ಗೆ ಯಾರು ಯೋಚನೆ ಮಾಡಲಿಲ್ಲ, ಅಂದರೆ ಅಸ್ಯೂಮ್ಡ್ ಅದು ಆಕೆ ಇರ್ತಾಳೆ ಅಂತ. ಹಾಗೆ ಲಕ್ಷ್ಮಣನು ಹೊರಡೋಗಿಸಿದ್ದಾದ. ಈಗ ದಶರಥನ ಅರಮನೆಯಲ್ಲಿ ಕೋಲಾಹಲ ಶುರು ಆಗ್ಬಿಟ್ಟಿದೆ. ದಶರಥ ಅರ್ಧ ಎಚ್ಚರ ಆಗ್ತದೆ, ಮೂರ್ಛೆ ಹೋಗ್ತದೆ, ಎಚ್ಚರ ಆಗ್ತದೆ, ಮೂರ್ಛೆ ಹೋಗ್ತದೆ. ಎಚ್ಚರ ಆದಾಗೆಲ್ಲ ಕೈಕೇಯನ್ನು ಬೈಯೋದು, ಏನೇನೋ ಕೈಕೇಯನ್ನು ಹೀನಾಯವಾಗಿ ಬೈತಾನೆ, ಶಾಪ ಹಾಕ್ತಾನೆ, ಸತ್ತು ಹೋಗು ಅಂತಾನೆ, ಎಲ್ಲ ಮಾಡ್ತಾನೆ. ಈಗ ಒಂದು ಸಣ್ಣ ಘಟನೆ ಬರ್ತದೆ. ಇದು ವಾಲ್ಮೀಕಿಗಳ ಚಾಕಚಕ್ಯತೆ. ಒಂದು ಘಟನೆ ಮೂಲಕ ವ್ಯವಸ್ಥೆ ಹೇಗಿರ್ತದೆ ರಾಜ್ಯದ್ದು ಅಂತ ತೋರಿಸ್ಕೊಡ್ತಾರೆ. ಇಂಥ ಸಂದರ್ಭ ವೆರಿ ಕ್ರಿಟಿಕಲ್ ಸಿಚುವೇಶನ್ ಅದು. ರಾಜ ರಾಣಿನ ಬೈತಾ ಇದ್ದಾನೆ, ಆಕೆ ಕೂತಿದ್ದಾಳೆ, ಮುಖ ಮುಗಿಸ್ಕೊಂಡು ಕೂತಿದ್ದಾಳಲ್ಲಿ. ಆಗ ಸುಮಂತ್ರ ಬರ್ತಾನೆ ಒಳಗಡೆ. ನೋಡಿ, ರಾಣಿ ಕೋಪಗ್ರಹದಲ್ಲಿ ಸುಮಂತ್ರನಿಗೆ ಪ್ರವೇಶ ಇತ್ತು ಅಂತಾಯ್ತು. ಸುಮಂತ್ರ ಬಂದು ಏನು ಮಾಡ್ತಾನೆ, ಇದು ಭಾಳ ಚಂದ ಇದು. ಕೈಕೇಯಿ ಹಠ ಸಡಿಲಿಸ್ತಾ ಇದ್ದಾಗ ಕೈಕೇಯಿಯನ್ನು ಬೈತಾನೆ ಸುಮಂತ್ರ, ಅಸಾಧ್ಯ ಬೈತಾನೆ. ಇದು ಇಡೀ ರಾಮಾಯಣದ ಕ್ಯಾನ್ವಾಸಲ್ಲಿ ಒಂದು ಸಣ್ಣ ಸನ್ನಿವೇಶ ಇದು. ಅಂದರೆ ಏನು ಹೇಳಬೇಕಾಗಿದೆ ಅಂದರೆ, ದೊಡ್ಡ ಮಹಾಕಾವ್ಯ ರಚನೆ ಮಾಡುವಂಥ ಮಹಾಕವಿ ಸಣ್ಣ ಸಣ್ಣ ಡೀಟೇಲ್ಸ್ ಕೂಡ ಬಿಡೋದಿಲ್ಲ ಅಂತ. ಇದು ಭಾಳ ಮುಖ್ಯ. ಇದು ಇಂಕೊಂದ್ಸಲ ಯಾವತ್ತೋ ಹೇಳಿದ್ದೆ ಅನಿಸುತ್ತೆ ನಾನು. ಕುರುಕ್ಷೇತ್ರ ಯುದ್ಧ ಆಗುವಾಗ 18 ಅಕ್ಷೋಹಿಣಿ ಸೈನ್ಯಗಳು ನಿಂತಿದ್ದಾವೆ, ಎದರ ಬದರಾಗಿ 11-7 ಅಕ್ಷೋಹಿಣಿ ನಿಂತಿದ್ದಾವೆ. ಅದು ಏನು ಗಲಾಟೆ, ಏನು ಗದ್ದಲ, ದೊಡ್ಡ ಗದ್ದಲ. ಇನ್ನು 18 ದಿವಸದೊಳಗೆ ಈ ಭೂಮಿ ಎಂದು ನೀರು ಬೇಡಬಾರದು, ಅಷ್ಟು ರಕ್ತ ಕುಡಿದು ಬಿಡುತ್ತದೆ, ಗೊತ್ತಿದೆ. ಅಂಥ ಯುದ್ಧಕ್ಕೆ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಆನೆ ಕೂಗ್ತಾ ಇದ್ದಾವೆ, ಕುದುರೆಗಳಿಗೆ ಯಶಾರವಾಗಿದೆ, ಕಹಳೆ, ಕೊಂಬು, ನಗಾರಿ ಎಲ್ಲ ಬಾರಿಸ್ತಾ ಇದ್ದಾರೆ. ಇಷ್ಟು ಜನ ಇದ್ದಾಗ ಗಲಾಟೆ ಎಷ್ಟಿರುತ್ತೆ. ಇನ್ನು ಯುದ್ಧ ಶುರು ಆಗೋದಕ್ಕಿಂತ ಮೊದಲು ಕೃಷ್ಣನ ಕೇಳಿಸ್ತಂತೆ, ಒಂದು ಟಿಟ್ಟಿಬ ಹಕ್ಕಿ ಹಾರಿ ಬರ್ತದೆ ಮೇಲೆ, ಸಣ್ಣ ಪಕ್ಷಿ ಹಾರಿ ಬಂದು ಕೂಗೋಕೆ ಶುರು ಮಾಡ್ತದೆ. ಅಯ್ಯೋ ಅಯ್ಯೋ, ಇದು ಯುದ್ಧ ಗದ್ದಲ ನೋಡಿದರೆ ಪ್ರಪಂಚ ಉಳಿಯೋಂಗೆ ಕಾಣಿಸೋದಿಲ್ಲ. ಈ ಮರದ ಪೊಟ್ರೆ ಒಳಗೆ ನಾನು 3 ತತ್ತಿ ಇಟ್ಟಿದ್ದೇನೆ, ಅವನು ಯಾರಾದ್ರೂ ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇದೆಯಾ? ನೋಡಿ, ಇಂಥ ಗಲಾಟೆಯಲ್ಲಿ ಜಗದೋದ್ಧಾರನಾದ ಕೃಷ್ಣನಿಗೆ ಮಾತ್ರ ಧ್ವನಿ ಕೇಳಿಸೋಕೆ ಸಾಧ್ಯ, ಇನ್ನು ಯಾರಿಗೂ ಕೇಳಿಸೋಕೆ ಸಾಧ್ಯ ಇಲ್ಲ. ಆ ಪಕ್ಷಿ ಕೇಳಿಸುತ್ತೆ, ಭೀಮನ್ ಕರಿತಾನೆ ಬಾಯಿಲಿ ಅಂಥೇಳಿ. ನೋಡು, ಆ ಪಕ್ಷಿ ಅಲ್ಲಿ ಮೊಟ್ರೆಯೊಳಗೆ 3 ತತ್ತಿ ಇಟ್ಟಿದೆ ಅಂತೆ, ರಕ್ಷಣೆ ಕೊಡು ಅಂತ. ಭೀಮ ಗಹಗೈಸ್ ನಗ್ತಾನೆ. ಅಲ್ಲಪ್ಪ, ಯು ಆರ್ ಪ್ರಿಸೈಡಿಂಗ್ ಓವರ್ ದಿ ಡಿಸಾಸ್ಟರ್ ಆಫ್ ದಿಸ್ ಕೊಲೋಸಲ್ ಡಿಸಾಸ್ಟರ್. 18 ದಿವಸದೊಳಗೆ ಅನಾಹುತ ಆಗೋದನ್ನು ಕಾರಣಕ್ಕೆ ಯಜ್ಞ ದೀಕ್ಷಿತರಾಗಿ ನಿಂತೀಯ ನೀನು. ಇಷ್ಟು ಜನ ಸಾಯ್ತಾರೆ ಅಂತ ಕಲ್ಪನೆ ಇಲ್ಲ, 3 ತತ್ತಿ ಬಗ್ಗೆ ತಲೆ ಕೆಡಿಸ್ಕೋತೀಯಲ್ಲ ನೀನು ಅಂತಾನೆ. ಕೃಷ್ಣ ಹೇಳ್ತಾನೆ, ಹೌದು, ನೀವು ತಪ್ಪಿನಲ್ಲಿ ಭಾಗಿಯಾದರೂ ಆಗಿದ್ದೀರಿ ಅಥವಾ ವಿರೋಧ ಮಾಡ್ಕೊಂಡು ಸೇರ್ಕೊಂಡಿದ್ದೀರಿ. ಪಾಪ ಪಕ್ಷಿ ಏನು ತಪ್ಪು ಮಾಡಿತ್ತು, ನಿರಪರಾಧಿ, ಪಕ್ಷಿಗೆ ತೊಂದರೆ ಆಗಬಾರ್ದು, ರಕ್ಷಣೆ ಕೊಡು ಅಂತ. ಭೀಮ ಅವನು ಮಾಡೋ ರೀತಿಯಲ್ಲೇ ದೊಡ್ಡ 3-4 ಬಂಡೆ ತಂದಿಟ್ಬಿಡ್ತಾನೆ. ಅವನು ಹೇಳ್ತಾನೆ, ಪ್ರಳಯ ಆದರೂ ಪಕ್ಷಿಗೆ ಏನಾಗಲ್ಲ ಬಿಡು ನೀನು ಅಂತ ಹೇಳ್ತಾನೆ. ಆಮೇಲೆ ಯುದ್ಧ ಶುರು ಮಾಡಿ ಅಂತಾರೆ. 18 ಅಕ್ಷೋಹಿಣಿ ಯುದ್ಧದಲ್ಲಿ ತಯಾರಿ ಮಾಡಿದಂಥ ಕೃಷ್ಣ ಆ ಸಣ್ಣ ಪಕ್ಷಿಯ ತತ್ತಿಗಳನ್ನು ರಕ್ಷಣೆ ಮಾಡ್ತಾನೆ ಅಂತ. ಅದು ಮಾಡ್ಬೋದು, ಆದರೆ ವ್ಯಾಸರು ಅದು ಮರ್ತಿಲ್ಲ ಅಂತ. ಇಂಥ ದೊಡ್ಡ ಕ್ಯಾನ್ವಾಸು ಯುದ್ಧ ಆಗುವಂಥದ್ರೊಳಗೆ ಆ ಪಕ್ಷಿ ಬಂದು ಕೂಗೋದು ತೋರಿಸ್ಬೇಕಾದದ್ದು. ಅಂದರೆ ಒಬ್ಬ ಮಹಾನ್ ವ್ಯಕ್ತಿ ಇದ್ದರೆ ಮಾತ್ರ ಸಣ್ಣ ಸಣ್ಣ ಗ್ರಹಗಳನ್ನು ಗಮನಿಸ್ತಾನೆ ಅವನು ಅಂತ. ಅದಕ್ಕೆ ಅದೇ ರೀತಿ ಇದು ಹಾಗೇನೆ.
ನಾನೊಂದು ಸಲ BKS ವರ್ಮಾ ಅವರ ಸ್ಟುಡಿಯೋಗೆ ಹೋಗ್ತಿದ್ದೆ. ಕರ್ಕೊಂಡು ಹೋಗ್ತಾರೆ, ಮನೆ ಹತ್ರನೇ ನನಗೆ. ಒಂದು ಕ್ಯಾನ್ವಾಸ್ ಮಾಡಿಟ್ಟಿದ್ರು, ಸುಮಾರು ದೊಡ್ಡದು, 6 ಅಡಿ 8 ಅಡಿನೋ 6 ಅಡಿನೋ 10 ಅಡಿನೇ ಇರಬೇಕು ಕ್ಯಾನ್ವಾಸ್. ಬಹಳ ಚಂದ ಪೇಂಟ್ ಮಾಡಿಟ್ಟಿದ್ದಾರೆ. ಅದು ಸಂದರ್ಭ ಏನು ಅಂದರೆ, ರಾಮ ಗುಹಾನ್ ಕಡೆ ಬಂದಿದ್ದಾನೆ. ಅದು ಎಷ್ಟು ಚೆನ್ನಾಗಿದೆ. ರಾಮ ಕೂತಿದ್ದಾನೆ, ಲಕ್ಷ್ಮಣ ನಿಂತಿದ್ದಾನೆ, ಪಕ್ಕದಲ್ಲಿ ಸೀತೆ ನಿಂತಿದ್ದಾಳೆ. ಅವದಿಷ್ಟು ಬೇಡರು ಹೆಂಗಸರಿದ್ದಾರೆ, ನಿಷಾದ ಅವರು ಬೆಸ್ತರು ಹೆಂಗಸರು ನಿಂತಿದ್ದಾರೆ. ಆ ಬೆಸ್ತರು ಜನ, ಹಳ್ಳಿ ಜನ ನಿಂತಿದ್ದಾರೆ. ಗುಹಾ ರಾಮನ ಪಾದದ ಹತ್ರನೇ ಕೂತಿದ್ದಾನೆ. ಇಷ್ಟು ಚಂದ ಚಿತ್ರ ಅಂದರೆ, ರಾಮನ ಕಣ್ಣಲ್ಲಿ ಅಸಾಧ್ಯವಾದಂಥ ಶಾಂತಿ, ಆ ಗುಹನ ಕಣ್ಣಲ್ಲಿದ್ದಂಥ ಭಗವಂತನಲ್ಲಿ ಪ್ರೀತಿ, ಹೀಗೆ ಕಣ್ಣಲ್ಲಿ ಒಸರುತ್ತದೆ ಆ ಭಕ್ತಿ ಅವನ ಕಣ್ಣಲ್ಲಿ, ಗುಹನ ಕಣ್ಣಲ್ಲಿ. ಸೀತೆ ಇದೇನು ನಡೆದಿದೆ ಅಂತ ಆಶ್ಚರ್ಯವಾಗಿ ನೋಡ್ತಿದ್ದಾಳೆ. ಲಕ್ಷ್ಮಣ ಕಣ್ಣಿಟ್ಟು ನೋಡ್ತಾನೆ, ಯಾರೇನಾದರೂ ತೊಂದರೆ ಮಾಡ್ಯಾರ ನನ್ನ ಅಣ್ಣನಿಗೆ ಅಂತ. ಅದೆಲ್ಲ ಭಾವನೆಗಳು ಬರಬೇಕು. ಈ 5-6 ಜನ ಇದ್ದಾರಲ್ಲ, ಬೆಸ್ತರಿದ್ದಾರಲ್ಲ, ಅದರೊಳಗೆ ಒಂದಿಬ್ಬರು ಹುಡುಗರಿದ್ದಾರೆ. ಅವರು ತಮ್ಮ ಯಜಮಾನ ಏನು ಮಾಡ್ತಾನೆ ಅಂತ ನೋಡ್ತಿದ್ದಾರೆ. ಒಂದಿಬ್ಬರು ಹೆಣ್ಮಕ್ಳಿದ್ದಾರೆ, ಅವ್ರು ಸೀತೆನೇ ನೋಡ್ತಿರ್ತಾಳೆ, ಆಕೆ ಹಾಗಿದ್ದಾಳೆ ಅಂತ. ಇದೆಲ್ಲರ ನಡುವೆ ನನಗೆ ವರ್ಮಾ ತೋರಿಸಿದ್ದು, ನಾನು ನೋಡ್ತಾ ಬಂದೆ ಕ್ಯಾನ್ವಾಸ್ ಅದನ್ನು. ಅಲ್ಲಿ ಒಣಗಿದ ಎಲೆ ಬೇಕಾದಷ್ಟು ಬಿದ್ದಿದ್ದ, ಒಣಗಿದ ಎಲೆ ಬಿದ್ದಿದ್ದ, ಅವನ್ನೆಲ್ಲ ತೆಗೆದಿದ್ದಾರೆ. ಒಂದು ಎಲೆ ಮೇಲೆ ಒಂದು ಇರುವೆ ಕೂತ್ಕೊಂಡಿದೆ. ಆ ಇರುವೆ ನೆರಳು ಕೂಡ ಮರ್ತಿಲ್ಲ ಅವರು. ಯಾವ ಚಿತ್ರದಲ್ಲಿ ರಾಮನ ಪ್ರೀತಿ, ಗುಹನ ಶರಣಾಗತಿ ತೋರಿಸ್ಬೇಕೋ ಅದೊಂದೇ ಮುಖ್ಯ ಆಗಲಿಲ್ಲ ಅವರಿಗೆ. ಅದೆಲ್ಲದರ ಜೊತೆಗೆ ಇರಬೇಕೊಂದು ನೆರಳಿದೆಯಲ್ಲ. ನಾನು ಕೇಳಿದೆ, ಏನು ವರ್ಮ ಇದು, ಅದ್ಭುತ ಅಲ್ವಾ, ನೆರಳು ಮರ್ತಿಲ್ಲ ಅಂದೆ. ನೆರಳು ಇರುತ್ತಲ್ಲ ಸರ್, ಅದು ಹೆಂಗೆ ಮರೆಯೋದು ಅಂದರು. ಈ ಸಚ್ ಎ ವಂಡರ್ಫುಲ್ ಮ್ಯಾನ್. ಅದು ನೆರಳು ಇರುತ್ತಲ್ಲ ಸರ್, ಅದು ಹೆಂಗೆ ಮರಿತೀರಿ ಅಂದರೆ, ಅಷ್ಟು ದೊಡ್ಡ ಕ್ಯಾನ್ವಾಸ್ ಬಿಡಿಸೋನಿಗೆ ಆ ಇರುವೆ ತೆಗಿಬೇಕು, ನೆರಳು ಬಿಡಬೇಕು ಅಂತ ಬಿಡಲ್ಲ. ಇದು ದಿ ಕ್ವಾಲಿಟಿ ಆಫ್ ಅನ್ ಹೈಯೆಸ್ಟ್ ಆರ್ಟಿಸ್ಟ್. ಇಲ್ಲಿ ವಾಲ್ಮೀಕಿಗಳು ಹಾಗೇನೆ. ಇದು ಸುಮಂತ್ರ ಬಂದು ಬೈದಾಗ ಹೆಂಗೆ ಬೈತಾನೆ ಗೊತ್ತಾ, ಅವನು ಕೈಕೇಯಿ ಹೃದಯ ಸೀಳಿ ಹೋಗೋಂಗೆ ಬೈತಾನೆ. ಹೇಳ್ತಾನೆ, ನೀನು ಅವನ ಭಾಷೆ ಗಮನಿಸಬೇಕು. ಅದಕ್ಕಿಂತ ಮುಖ್ಯ ಗಮನಿಸಬೇಕಾದ ದಶರಥ ಅಲ್ಲೇ ಕೂತಿದ್ದಾನೆ. ಆಕೆನ ಅವನ ಮುದ್ದಿನ ಹೆಂಡತಿ ಆಕೆಗೆ ಬೈತಾನೆ ಇವನು. ಬೈಯೋದು ಹೇಳ್ತಾನೆ, ನೀನು ಗಂಡನನ್ನೇ ಬಿಡ್ಲಿಕ್ಕೆ ಸಿದ್ಧಿರೋ ಅಂಥವಳು, ಲೋಕಕ್ಕೆ ದೊರೆ ಪ್ರಭು ಆದಂಥ ರಾಜನ ಮಾತು ಕೇಳೋದಿಲ್ಲ, ಅವನು ಕೊಲ್ಲಕ್ಕೆ ಹೊರಟಿದ್ದೀಯಾ ನೀನು, ಕೊಂದು ಪತಿಘ್ನಿ ಆಗ್ತೀಯಾ ನೀನು, ಕುಲಘಾತಕಿ ಆಗಿದ್ದೀಯಾ ನೀನು. ಏಕೋಚಂದಾಗ ಸರಿಯಾಗಿ ಬೈತಾನೆ. ಬೈದು 100 ಮಕ್ಕಳಿದ್ರು ಕೂಡ ಹೆಂಡತಿ ಯಾವಾಗಲೂ ಗಂಡನ ಮಾತು ಕೇಳ್ಕೋಬೇಕು. ಅದನ್ನು ಬಿಟ್ಟು ನೀನು ಗಂಡನೇ ಕೊಲ್ಲಕ್ಕೆ ಹೊರಟಿದ್ದೀಯಲ್ಲ, ಆಗಲಿ ನಿನ್ನ ಮಗನೇ ರಾಜ ಆಗಲಿ, ಈ ರಾಜ್ಯದಲ್ಲಿ ಒಬ್ಬನೂ ಸಜ್ಜನ ಉಳ್ಕೊಳ್ಳಲ್ಲ, ನಾವೆಲ್ಲರೂ ರಾಮನ ಜೊತೆ ಹೋಗ್ಬಿಡ್ತೀವಿ, ಯಾರೂ ಇರಲ್ಲ ಇಲ್ಲಿ. ಏನಾಗಿದೆ ಅಂದರೆ, ಮಾವಿನ ಗಿಡ ಕತ್ತರಿಸಿ ಬೇವಿನ ಗಿಡಕ್ಕೆ ಹಾಲು ಎರೆದ್ರೆ ಸಿಹಿ ಹಣ್ಣು ಬರುತ್ತಾ ಅಂತ ಹೇಳ್ತಾನೆ. ಬೇವಿನಿಂದ ಜೇನು ಸುರಿಯೋದಿಲ್ಲ, ನೀನು ಬೇವು ಇದ್ದಂಗಿದ್ದೀಯಾ. ಇದೆಲ್ಲ ಬೈಯೋಂಗೆ ಬೈದ್ಬಿಟ್ಟು ಇನ್ನೊಂದು ಸುದ್ದಿ ಹೇಳಿಬಿಡ್ತಾನೆ. ಅದು ಬಹುಶಃ ಯಾರಿಗೆ ಗೊತ್ತಿತ್ತೋ ಗೊತ್ತಿಲ್ವೋ ರಾಮಾಯಣದಲ್ಲಿ. ನೀನು ನಿನ್ನ ತಾಯಿಗೆ ಸರಿಯಾಗಿದ್ದೀಯಾ ಅಂತಾನೆ. ಈಗ ಬೈಯೋದಿಕ್ಕೆ ಅಷ್ಟೇ ಅಲ್ಲ, ಅಮ್ಮನಿಗೂ ಬಂದ್ಬಿಟ್ಲು. ಈಗ ನಿನ್ನ ತಾಯಿ ಹಾಗೆ ಇದ್ದೀಯಾ, ನಡತೆಗೆಟ್ಟವಳಾಗಿದ್ದೀಯಾ ನೀನು ಅಂತ ಬೈತಾನೆ. ತಾಯಿದೇನು ಸುದ್ದಿ ಏನು ದಶರಥ ಒಂದು ಮುಖ ಎತ್ತು ನೋಡಿದರೆ ಬಹುಶಃ ದಶರಥನ ಗೊತ್ತಿರಲಿಲ್ಲ ಅನ್ಸುತ್ತೆ. ಸುಮಂತ್ರ ಗೊತ್ತಿದೆ ನೋಡಿ ವಿಷಯ ಅದು. ಅವನು ಹೇಳ್ತಾನೆ, ಒಂದು ವಿಷಯ ಹೇಳಬೇಕು. ಕೈಕೇಯಿ ತಂದೆ ಅಶ್ವಪತಿ, ಅವನಿಗೊಂದು ವಿಚಿತ್ರ ಇತ್ತು. ಯಾರೋ ಒಬ್ಬರು ಮಹಾಯೋಗಿ ಬಂದ್ಬಿಟ್ಟು ಅಶ್ವಪತಿಗೆ ಪಶು ಪ್ರಾಣಿ ಮತ್ತು ಪಕ್ಷಿಗಳ ಮಾತು ಅರ್ಥ ಆಗುವಂಥ ಬುದ್ಧಿ ಹೇಳ್ಕೊಟ್ಟಿದ್ದಂತೆ. ಅದು ಯಾಕೆ ಬೇಕೋ ಏನಪ್ಪ, ಮನುಷ್ಯರ ಮಾತೇ ಅರ್ಥ ಆಗಲ್ಲ ಈಗ, ಅಂಥದ್ರೆ ಪಶು ಪ್ರಾಣಿ ಪಕ್ಷಿಗಳ ಮಾತು ಅರ್ಥ ಆಗುವಂಥ ಶಕ್ತಿ ಕೊಟ್ಟಿದ್ದಂತೆ. ಆದರೆ ಕೊಟ್ಟೇನು ಹೇಳಿದ್ದಾನೆ, ನೀನು ಕೇಳಿಸ್ಕೋ, ವಿಚಾರ ಮಾಡ್ಕೋ, ಆದರೆ ನನಗಿದು ಗೊತ್ತಿದೆ, ಅವು ಏನು ಮಾತಾಡ್ತಾವೆ ಅನ್ನೋ ಮತ್ತೊಬ್ಬರ ಮುಂದೆ ಹೇಳಿದರೆ ಸತ್ತು ಹೋಗ್ತೀಯ ನೀನು ಅಂತ ಹೇಳಿದ್ದಾನೆ. ಯಾರ ಮುಂದೆ ಹೇಳೋಂಗಿಲ್ಲ. ಇದು ಪಶುಪತಿ ರಾಜ ಒಂದ್ಸಲ ಮಲ್ಕೊಂಡಾಗ ಹಾಸಿಗೆ ಮೇಲೆ ಕೂತಿದ್ದಾನೆ, ಹೆಂಡತಿ ಪಕ್ಕದಲ್ಲಿದ್ದಾಳೆ. ಹೊರಗಡೆ ಒಂದು ಜೃಂಭ ಅನ್ನುವಂಥ ಪಕ್ಷಿ ಹಾಡ್ತಿತ್ತಂತೆ, ಜೋರಾಗಿ ಹಾಡ್ತಾಯಿತ್ತು. ಅದು ಹಾಡಿನಲ್ಲಿ ಏನು ಹೇಳ್ತೋ ಯಾರಿಗೂ ಗೊತ್ತಿಲ್ಲ, ವಾಲ್ಮೀಕಿಗಳು ಹೇಳಲ್ಲ ಅದನ್ನು. ಅದು ಏನು ಹೇಳ್ತಿತ್ತ ಗೊತ್ತಿಲ್ಲ, ಅದನ್ನು ಕೇಳಿ ಜೋರಾಗಿ ನಗೋಕ್ಕೆ ಶುರು ಮಾಡಿಬಿಟ್ಟ ಇವನು. ಇವನಿಗೆ ಅರ್ಥ ಆಗುತ್ತಲ್ಲ ಭಾಷೆ, ಜೋರಾಗಿ ನಗೋಕ್ಕೆ ಶುರು ಮಾಡಿದ್ದಂತೆ. ಆಕೆ ನೋಡಿದ್ಲು, ಗಂಡ ನಗ್ತಾನೆ. ಯಾಕೆ ನಗ್ತೀರಿ ಅಂತ ಕೇಳಿದ್ಲು. ಏನಿಲ್ಲ ಅಂತ ಮತ್ತೆ ನಕ್ಕ. ಆಕೆಗೆ ಏನಿಸ್ತು, ತನ್ನನ್ನು ಅಪಹಾಸ್ಯ ಮಾಡಿ ನಗ್ತಾನೆ ಗಂಡ ಅಂತ ಅನಿಸ್ಬಿಡ್ತು. ಇಲ್ಲ ನಿನ್ನ ಅಪಹಾಸ್ಯ ಮಾಡಿಲ್ಲಮ್ಮ, ಬೇರೆ ವಿಷಯ ಅದು, ನಿಮ್ಗೆ ಹೇಳೋಕ್ಕಾಗಲ್ಲ ಅಂದ. ಯಾಕೆ ಹೇಳೋಕ್ಕಾಗಲ್ಲ? ಅವನು ಹೇಳ್ದ, ಇದು ಹೇಳೋಕ್ಕಾಗಲ್ಲ ನನಗೆ, ಹೇಳಿದರೆ ಸತ್ತು ಹೋಗ್ತೀಯಾ ಅಂತ ಹೇಳಿದ್ದಾರೆ ಒಬ್ಬರು ಯೋಗಿಗಳು, ಅದು ಹೇಳೋಕ್ಕಾಗಲ್ಲ ಅಂತ. ಆಕೆ ಜಗಮೊಂಡಿ, ಆಕೆ ನೀ ಸತ್ರು ಅಡ್ಡಿ ಇಲ್ಲ, ಹೇಳಿ ಸಾಯಿ ಅಂತಾಳೆ. ಇದು ನೋಡಿ ವಿಚಿತ್ರ, ಅದು ಹೆಂಗಿದೆ ನೋಡಿ ವಿಚಿತ್ರ ಇದು. ಆಕೆ ಹೇಳ್ತಾಳೆ, ನೀ ಸತ್ರು ಅಡ್ಡಿ ಇಲ್ಲ, ನನಗೆ ಹೇಳಿ ಸಾಯಿ ನೀನು ಅಂತಾಳೆ. ಅವನಂತ ನಾಳೆ ಕೇಳ್ಕೊಂಬರ್ತೀನಿ ಯೋಗಿನ, ಒಂದು ಎಕ್ಸೆಪ್ಷನ್ ಮಾಡ್ತಾರೆ ಒಂದ್ಸಲ ಹೇಳೋದಕ್ಕೆ ಅಂತ. ಆ ಯೋಗಿ ಹೇಳ್ತಾನೆ, ಇಲ್ಲ ನಾನು ಹೇಳಿ ಸತ್ಯ ಇದೆ ಅದು, ನೀನು ಬಾಯಿ ಬಿಟ್ಟು ಏನಾದರೂ ಆಕೆಗೆ ಹೇಳಿದರೆ ಆ ಕ್ಷಣಕ್ಕೆ ಸತ್ತು ಹೋಗ್ತೀಯ ನೀನು.
ಅದು ಅಲ್ಲದೆ ನನಗೆ ಗೊತ್ತಾಗಿದೆ ನೀನು ಹೆಂಡತಿ ಅಂತ ಮಹಾ ಮೂರ್ಖಿದ್ದಾಳಾಕೆ. ಆಕೆ ಸತ್ರು ಅಡ್ಡಿ ಇಲ್ಲ, ಮನೆಯಿಂದ ಹೊರಗೆ ಹೋದ್ರು ಅಡ್ಡಿ ಇಲ್ಲ, ಆಕೆ ಹೇಳಬೇಡ ಇದನ್ನು ಅಂತ ಪರ್ಮಿಷನ್ ಸಿಕ್ತಲ್ಲ. ಬಂದು ಆಕೆನ ಮನೆಯಿಂದ ಹೊರಗೆ ಹಾಕಿದ ಅಶ್ವಪತಿ ರಾಜ. ಆಮೇಲೆ ಸುಖವಾಗಿ ಬದುಕಿದ್ದ ಅಂತ ಸುಮಂತ್ರ ಹೇಳೋದು. ಅಂದರೆ ಆಕೆ ಹೋದ್ಮೇಲೆ ಸುಖವಾಗಿ ಬದುಕಿದ್ದ ಅವನು ಅಂತ. ಅಂದರೆ ಕೊನೆವರೆಗೂ ಅವನು ಇರಲಿಲ್ಲ ಅಂತ. ಅದಕ್ಕೆ ನೋಡಿ ವಿಚಿತ್ರ ಅನಿಸೋದು, ಅಶ್ವಪತಿ ರಾಜನ ಬಗ್ಗೆನೇ ಮಾತಾಡ್ತಾರೆ, ಅಶ್ವಪತಿ ರಾಜನ ಹೆಂಡತಿ ಬಗ್ಗೆ ಎಲ್ಲೂ ಬರಲ್ಲ. ಅಂದರೆ ಇರಲಿಲ್ಲ ಮನೇಲಿ ಯಾಕೆ ಅಂತ ಅಷ್ಟೇ. ಅದಕ್ಕೆ ಇವನು ಸುಮಂತ್ರ ನೆನೆಸ್ಕೊಂಡು ಹೇಳ್ತಾನೆ, ನಿನ್ನ ತಾಯಿಗೆ ಸರಿಯಾಗಿದ್ಯಾ ನೀನು, ಆಕೆನೂ ಹಾಗೆ ಇದ್ಲು ನೀನು ಹಾಗೆ ಇದ್ದೀಯಾ ಅಂತ ಹೇಳಿ ಕೊನೆಗೆ ಹೇಳ್ತಾನೆ, ನೀನು ನಿನ್ನ ತಾಯಿ ಹಾಗೆ ದುರ್ಮಾರ್ಗಿಯಾಗಿದ್ದೀಯಾ, ನಿನ್ನ ತಾಯಿ ಹಾಗೆ ಆಗ್ಲಾರ್ದೆ ಮಹಾರಾಜ ಹೇಳಿದಂಗೆ ಕರಿಯಾಗಿರು, ರಾಮನ್ ನಂಬ್ಕೊಂಡಿರು ಅಂತ ಹೇಳ್ತಾನೆ. ಝಂಕಿಸಿ ಮಾತಾಡ್ತಾನೆ. ಇಷ್ಟೆಲ್ಲ ಮಾತಾಡಬೇಕಾದ್ರೆ ಸುಮಂತ್ರ ಧೈರ್ಯ ಎಲ್ಲಿ ಬಂದಿತ್ತು ಅಲ್ಲ? ಧೈರ್ಯ ಬೇಕಲ್ಲ. ಸೂತ ಇವನು, ರಥ ಸಾರಥಿ. ಆದರೆ ರಾಣಿನ ರಾಜನ ಮುಂದೆ ಹಿಂಗೆ ಬೈದು ನೀನು ಹೋಗು, ನಿನ್ನ ಮನೆ ಬಿಟ್ಟು ಹೋಗು ಅಂತ ಅನ್ನೋದು ತನಕ ಮಾತಾಡಬೇಕಾದ್ರೆ ಧೈರ್ಯ ಹೇಗೆ ಬರ್ತದೆ? ಮಜಾ ಅಂದರೆ ದಶರಥ ಕೂಡ ತಡೆಯಲ್ಲ ಅವನ. ಏನು ಹಿಂಗೆ ಮಾತಾಡ್ತಿಲ್ಲ, ನನ್ನ ಹೆಂಡ್ತಿಗೆ ಏನು ತಡೆಯೋಲ್ಲ, ಶಿಕ್ಷೆ ಮಾಡಲ್ಲ, ಸುಮ್ಮನೆ ಕೂತ್ಕೋತಾನೆ. ಕೈ ಕೂಡ ಮಾತಾಡಲ್ಲ, ಸುಮ್ಮನೆ ಕೂತಿರ್ತಾಳೆ, ಮಾತಾಡಲಿ ಇವನು ಅಂತ. ಅಂದರೆ ಅರ್ಥ ಇಷ್ಟೇನೆ, ಸುಮಂತ್ರ ಬರೀ ಸೂತ ಅಲ್ಲ ಅವನು. ಅವನಿಗೆ ಅರಮನೆಗೆ ಸಂಬಂಧಪಟ್ಟಂಥ ಎಲ್ಲರ ಗುಟ್ಟುಗಳು ಗೊತ್ತಿದೆ. ಅವನು ದಶರಥನಿಗೆ ಗೊತ್ತಿಲ್ಲ ಈ ಅಶ್ವಪತಿ ರಾಜನ ಕತೆ, ಇವನು ಗೊತ್ತಿದೆ. ಅವನು ರಾಜನಿಗೆ ಮಂತ್ರಿನೂ ಹೌದು, ಗುಪ್ತಚಾರನೂ ಹೌದು, ಸೇವಕನೂ ಹೌದು, ಸಾರಥಿನೂ ಹೌದು, ಅಂಗರಕ್ಷಕನೂ ಹೌದು. ಅದಲ್ಲದೆ ಎಲ್ಲ ರಾಣಿಯರ ಗುಟ್ಟುಗಳು ಕೂಡ ಗೊತ್ತಿದೆ ಅವನಿಗೆ. ಆದ್ದರಿಂದ ಯಾರೂ ಅವನು ಹುತ್ತಾಬ್ರಿಗೆ ಹೋಗ್ತಿರಲಿಲ್ಲ. ಆದ್ದರಿಂದ ಅವನು ಬಹಳ ಎತ್ತರದ ಸ್ಥಾನ ಸುಮಂತ್ರನಿಗೆ, ರಾಜನ ತುಂಬ ಹತ್ತಿರ ಆಗಿದ್ದವನು. ಅವನು ಮಾತಾಡಲಿಲ್ಲ. ಆದ್ದರಿಂದ ಅಶ್ವಪತಿ ಕೊಟ್ಟ ಭುಜ ಅಂದರೆ ದಶರಥ ಅಶ್ವಪತಿ ರಾಜನಿಗೆ ಕೊಟ್ಟ ವಚನ ಕೂಡ ಸುಮಂತ್ರನಿಗೆ ಗೊತ್ತಿತ್ತು. ನಾನು ನಿನ್ನೆ ಹೇಳಿದಾಗೆ 4 ಜನ ಗೊತ್ತಿರೋದು, ದಶರಥನಿಗೆ, ಅಶ್ವಪತಿಗೆ, ಜನಕರಾಜ ಆಮೇಲೆ ಸುಮಂತ್ರ ಯಾರ ಮುಂದೂ ಬಾಯಿ ಬಿಟ್ಟಿಲ್ಲ ನೋಡ್ರಿ ಅವನು. ಅಂದರೆ ಕಾನ್ಫಿಡೆನ್ಷಿಯಾಲಿಟಿ ಯಾವ ಮಟ್ಟದ್ದು ಇರ್ತಿತ್ತು ಮಂತ್ರಿಗಳದ್ದು ಅಂತಂದರೆ, ಇದು ಮುಂದೆ ಒಂದು ಸೀಕ್ರೆಟ್ ಬರ್ತದೆ, ಈ ವಿಷಯ ರಾಮನಿಗೂ ಗೊತ್ತಿತ್ತು ಅಂತ. ದಶರಥ ಮಾತು ಕೊಟ್ಟಿದ್ದಾನೆ ಕೈಕೇಯಿ ಮದುವೆ ಆಗುವಾಗ ಅನ್ನೋದು ರಾಮನಿಗೆ ಗೊತ್ತಿತ್ತು ಅಂತ. ಎಷ್ಟೋ ಮಂದಿ ತಪ್ಪು ಅರ್ಥ ಮಾಡ್ಕೋತಾರೆ ಅದನ್ನು. ಮುಂದೆ ರಾಮ ಮತ್ತು ಭರತನ ಸಂವಾದ ಬಂದಾಗ ಬರ್ತದೆ. ಭರತ ಹೇಳ್ತಾನೆ ಬಂದ್ಬಿಡು ಅಂತ, ಅವಾಗ ರಾಮ ಹೇಳ್ತಾನೆ ನಿನಗೆ ಗೊತ್ತಿಲ್ಲಪ್ಪ, ನಾನು ನೀನು ಹುಟ್ಟೋ ಮೊದಲೇ ತೀರ್ಮಾನ ಆಗಿ ಹೋಗಿದೆ. ಇದು ಮದುವೆ ಕಾಲಕ್ಕೆ ನಮ್ಮಪ್ಪ ಅಶ್ವಪತಿ ರಾಜನಿಗೆ ಮಾತು ಕೊಟ್ಟಿದ್ದಾನೆ, ರಾಜ ನಿಂದಾಗಬೇಕು ಅಂತ ಹೇಳಿ. ಇದನ್ನ ಇಟ್ಕೊಂಡು ಕೆಲವು ತಪ್ಪು ಅಭಿಪ್ರಾಯ ಮಾಡ್ತಾರೆ. ಅಂದರೆ ಹಂಗಂದ್ರೆ ರಾಮ ಬಿಟ್ಟಾಕೆ ಹೋಗಲಿಲ್ಲ ಮೊದಲೇ? ಗೊತ್ತಿದ್ರೆ ಅವನು ಹೇಳಬಿಡ್ಬೇಕಾಗಿತ್ತು, ರಾಜ್ಯ ನಂದಲ್ಲ ಇದು ಅಂತ ಹೇಳಬೇಕಾಗಿತ್ತು. ಅಪೇಕ್ಷೆ ಹಾಕ್ಪಟ್ಟ ಅಪ್ಪ ಹೇಳಿದಾಗ. ಆದರೆ ಅವನು ಗೊತ್ತಾದದ್ದು ಈಗಲ್ಲ. ರಾಮನಿಗೆ ಗೊತ್ತಾದದ್ದು ಯಾವಾಗ ಅಂದರೆ ರಾಜ್ಯದಿಂದ ಹೊರಟಾಗ ಸುಮಂತ್ರ ಕರ್ಕೊಂಡು ಹೋಗ್ತಾನೆ ರಥದಲ್ಲಿ, ನದಿ ದಾಟಿ ಆ ಕಡೆ ಬಿಡಬೇಕು ಅಂತ ಹೇಳ್ತಾರಲ್ಲ, ತಾಮಸಾ ನದಿ ಹೋಗುವಾಗ ದಾರಿಯಲ್ಲಿ ಹೇಳ್ತಾನೆ, ನೋಡಪ್ಪ ಪರಿಸ್ಥಿತಿ ಹಿಂಗಿದೆ, ಆದದ್ದು ಹಿಂಗೆ ಅಂತ. ಇಲ್ಲದೆ ಹೋದರೆ ರಾಮ ರಾಜ್ಯ ತಗೋತಾನೇ ಇರಲಿಲ್ಲ, ಮೊದಲೇ ಬೇಡ ಅಂದ್ಬಿಡ್ತಿದ್ದ ಅವನು. ಅದಕ್ಕೆ ಇಷ್ಟೆಲ್ಲ ವಿಷಯ ಗೊತ್ತಿದ್ದಂಥವನು. ಇದೆಲ್ಲ ಆಗೋ ಹೊತ್ತಿಗೆ ಕೈಕೇಯಿ ಮಾತಾಡಿ ನಾರ್ಮಡಿ ಕೊಡಬೇಕಲ್ಲ, ಏನ ತಾನೇ ತಂದು ಕೊಡ್ತಾಳೆ, ನಾರ್ಮಡಿ ಉಟ್ಕೋ ಅಂತ. ಆಗ ದಶರಥನಿಗೆ ಸಿಟ್ಟು ಬಂದು, ರಾಮನಿಗೆ ಹಾಕ್ಕೊಂಡು ಹೋಗಲಿ, ಸೀತೆಗೆ ನಾರ್ಮಡಿ ಉಟ್ಕೊಳ್ಳೋದು ಬೇಡ, ಆಕೆ ಎಲ್ಲ ಸಕಲ ಸೌಭಾಗ್ಯಗಳೋದೇ ಹೋಗಲಿ ಅಂತೆಲ್ಲ ಹಠ ಹಿಡಿದು ಮಾಡಿಸ್ತಾರೆ. ಇನ್ನು ರಥ ಹೊರಡಬೇಕು. ಕೆಲವೊಂದು ಸಲ ಭಾಳ ವಿಚಿತ್ರ ಘಟನೆಗಳೇ ಬರ್ತಾರೆ. ರಥ ಹೊರಡುವಾಗ ರಾಜಾಜ್ಞೆ ಆಗಿದೆ ಸುಮಂತ್ರನಿಗೆ, ನೀನಾಗೆ ಕರ್ಕೊಂಡು ಹೋಗಿ ರಾಜ್ಯದ ಗಡಿ ದಾಟಿಸಿ ಬರಬೇಕು ಅಂತ. ಊರಲ್ಲಿ ಕೋಲಾಹಲ ಯಾವ ಪ್ರಮಾಣದ್ದಿದೆ ಅಂದರೆ ಜನರಿಗೆಲ್ಲ ಗೊತ್ತಾಗಿದೆ. ಜನ ರಸ್ತೆಯಲ್ಲಿ ಮಲ್ಕೊಂಡ್ಬಿಡ್ತಾರೆ, ರಥ ಬಿಡೋಲ್ಲ ಮುಂದೆ ಅಂಥೇಳಿ ಅಳ್ತಾರೆ. ನಾವು ನಿನ್ನ ಜೊತೆಗೆ ಬರ್ತೀವಿ ಅಂತ ಶುರು ಮಾಡ್ತಾರೆ. ಕೋಲಾಹಲ ಗಲಾಟೆ ಎಲ್ಲ ಇದೆ. ದಶರಥ ತಾನು ಚಕ್ರವರ್ತಿ ಅನ್ನೋದು ಮರೆತು ಬಿಟ್ಟಿದ್ದಾನೆ. ರಥದ ಹಿಂದೆ ಓಡಿ ಬರ್ತಾನೆ. ರಸ್ತೆಯಲ್ಲಿ ವಯಸ್ಸಾದವನು ದುಃಖದಲ್ಲಿದ್ದಾನೆ. ಓಡಿ ಓಡಿ ಬೀಳೋಂಗಾಗ್ತಾನೆ. ಕೌಶಲ್ಯ ಓಡಿ ಬರ್ತಾ ಇದ್ದಾಳೆ, ರಸ್ತೆಯಲ್ಲಿ ಎದ್ದು ಬೀಳ್ಕೊಂಡು ಓಡಿ ಬರ್ತಾ ಇದ್ದಾಳೆ. ಜನ ಗದ್ದಲ. ಆವಾಗ ದಶರಥ ಹೇಳ್ತಾನೆ, ನಿಲ್ಲಿಸು ನಿಲ್ಲಿಸು ನಿಲ್ಲಿಸು, ರಥ ನಿಲ್ಲಿಸು ಅಂತ ಸುಮಂತ್ರನಿಗೆ ಹೇಳ್ತಾನೆ. ದಶರಥ ನಿಲ್ಲಿಸು ಅಂತ ಹೇಳಬೇಕಾದ್ರೆ ರಾಮ ಬೇಗ ನಡಿ ಅಂತಾನೆ. ಆ ಶ್ಲೋಕ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಎಷ್ಟು ಚಂದ ಬರೀತಾರೆ ಅಂದರೆ ನಾವು ಬಾಯಿ ಬಿಟ್ಟು ಹೇಳೋಲ್ಲ, ಅದು ನಾವು ಅರ್ಥ ಮಾಡ್ಕೋಬೇಕು. ಎಷ್ಟು ಚಂದ ಹೇಳ್ತಾರೆ ಅಂದರೆ ಸುಮಂತ್ರನಿಗೆ ಯಾರು ಮಾತು ಕೇಳಬೇಕು ಅಂತ ಗೊತ್ತಾಗಲಿಲ್ಲ. ರಾಜ ಹೇಳ್ತಾನೆ ಹೋಗ್ಬೇಡ, ನಿಲ್ಲು ಅಂತ ಹೇಳ್ತಾನೆ. ಆದರೆ ಇಲ್ಲಿ ನಡೆ ಅಂತಾನೆ ಇವನು. ಯಾರು ಮಾಡಬೇಕು? ಆ ಶ್ಲೋಕ ಹೆಂಗಿದೆ ನೋಡಿ. ತಿಷ್ಠೇತಿ ರಾಜ ಚುಕ್ರೋಶ ಯಾಹೀತಿ ರಾಘವ ಸುಮಂತ್ರಸ್ಯ ಬಭೂವಾತ್ಮ ಚಕ್ರಯೋರಿವ ಚಾಂತರ. ತಿಷ್ಠೇತಿ ರಾಜ ಚುಕ್ರೋಶ, ರಾಜ ನಿಲ್ಲು ಅಂತಾನೆ.
ಯಾಹಿ ಯಾಹಿ ಇತಿ ರಾಘವ, ನಡೆ ನಡೆ ಅಂತ ರಾಘವ ಅಂತಾನೆ. ಸುಮಂತ್ರನ ಮನಸ್ಸು ಎರಡು ಗಾಲಿಗಳ ನಡುವೆ ಸಿಕ್ಕೊಂಡಂಗೆ ಆಯ್ತಂತೆ. ಯಾರ ಮಾತು ಕೇಳಬೇಕು ಅಂತ ಗೊತ್ತಾಗಲಿಲ್ಲ. ಇದು ಮಾಡಿ ಎಷ್ಟು ಚೆನ್ನಾಗಿದೆ. ಕೆಲವರು ಅಂತಾರೆ ರಾಮ ಸುಳ್ಳು ಹೇಳಿಬಿಟ್ಟ ಅಂತಂತಾರೆ. ಹಂಗಲ್ಲ, ಅದು ಭಾಳ ತಮಾಷೆ ಇದೆ. ಏನು ಮಾಡಲಿ ಅಂತ ರಾಮನ ಮುಖ ನೋಡ್ತಾನೆ. ಪಕ್ಕದಲ್ಲಿದ್ದವನಲ್ಲ, ದಶರಥ ಹಿಂದಿದ್ದಾನೆ. ರಾಮನ ಮುಖ ನೋಡಿದಾಗ ರಾಮ ಹೇಳ್ತಾನೆ, ಸುಮಂತ್ರ ನೀನು ನಡಿ. ಆಮೇಲೆ ರಾಜ ನಿನಗೆ ಬೈದು ಕೇಳಿದರೆ ಈ ಗದ್ದಲದಲ್ಲಿ ನೀನು ಕೂಗಿದ್ದು ಕೇಳಿಸ್ಲಿಲ್ಲ ಅಂತ ಹೇಳಿಬಿಡು ಅಂತಾನೆ. ವಿಪರೀತ ಗದ್ದಲ ಇತ್ತಲ್ಲ ಹೇಗಿದ್ರು, ಆ ಗದ್ದಲದಲ್ಲಿ ಕೂಗಿದ್ದು ಕೇಳಿಸ್ಲಿಲ್ಲ ಅಂತ ಹೇಳಿಬಿಡು ಅಂದ್ರೆ ರಾಮ ಸುಳ್ಳು ಹೇಳು ಅಂತ ಹೇಳ್ದಂಗೆ ಆಯ್ತಲ್ಲ. ಆದರೆ ಸುಳ್ಳು ಅಲ್ಲ ಅದು. ಅವ್ನು ಹೇಳ್ತಾನೆ, ಚಂದ ಹೇಳ್ತಾನೆ. ಯಾಕೆ ಹೇಳಿದ್ದು ಅಂತಂದರೆ ದುಃಖವನ್ನು ಚಿರಕಾಲ ವಿಲಂಬಿಸುವುದು ಬಹಳ ಕೆಟ್ಟದ್ದು ಅಂತ. ದುಃಖವನ್ನು ಬಹಳ ಎಳಿಬಾರ್ದು, ಅಷ್ಟಕ್ಕೆ ಮುಗಿಸ್ಬಿಡ್ಬೇಕು ಅದನ್ನು. ಇಲ್ಲದ್ರೆ ಕೊಯ್ಕೊಂಡು ಮನಸ್ಸನ್ನು ಕೊರ್ಕೊಂಡು ಹೋಗ್ತದೆ. ಹಾಗೇನೇ ಅದು. ಆದಷ್ಟು ಬೇಗ ದುಃಖಕ್ಕೆ ಒಂದು ಕೊನೆ ಹಾಡಬೇಕು ನಾವು. ನಾನು ಇನ್ನು ಮುಂದೆ ಇದ್ರೆ ಇನ್ನೂ ಅಪ್ಪನೇ ದುಃಖ ಆಗೇ ಆಗ್ತದೆ. ಅಮ್ಮ ಅಳ್ತಾಳೆ, ಜನ ಎಲ್ಲ ಅಳ್ತಾರೆ, ಮತ್ತಿಷ್ಟು ಭಾವನೆಗಳು ಬರ್ತದೆ. ಅದಕ್ಕೆ ತಕ್ಷಣ ಏನು ಮಾಡ್ತಾರೆ ಅಂದರೆ ಏನಾದರೂ ಆದರೆ ರಿಮೂವ್ ಇಟ್ ಫ್ರಮ್ ದಿ ಸೈಟ್ ಅಂತ ಹೇಳ್ತಾರೆ. ಆ ಜಾಗದಿಂದ ತಗೊಂಡು ಹೋಗ್ಬಿಡ್ಬೇಕು. ಇಲ್ಲಿ ದುಃಖಕ್ಕೆ ಇನ್ನೂ ಕಾರಣ ಆಗುತ್ತೆ. ಅದಕ್ಕೆ ನಮ್ಮ ಹಳೆಯ ಪದ್ಧತಿಯಲ್ಲಿತ್ತು, ಯಾರಾದರೂ ತೀರ್ಕೊಂಡ್ರೆ ಬಹಳ ಹೊತ್ತು ದೇಹ ಇಟ್ಕೋಬಾರ್ದು ಅಂತ. ಯಾಕೆ ಇಟ್ಕೋಬಾರ್ದು ಅಂತಂದರೆ ಪ್ರೀತಿ ಇರುತ್ತೆ, ದೇಹದ ಬಗ್ಗೆನೇ ಸಂಬಂಧ ಇರೋದು. ಅದು ಇರೋವರೆಗೂ ದುಃಖ ಇದ್ದೇ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಫಸ್ಟ್ ಕಣ್ಣಿಂದ ತೊಗೊಂಡು ಹೋಗ್ಬಿಡ್ಬೇಕು ಅದನ್ನು. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್. ಅದಕ್ಕೆ ಫಸ್ಟ್ ಹೋಗೋ ನಡಿ ಅಂತ ಹೇಳ್ತಾನೆ. ಆ ಶ್ಲೋಕ ಹೇಳ್ತಾನೆ ಅವನು, ಚಿರಕಾಲ ದುಃಖಿಸೋದು ಬಹಳ ಕೆಟ್ಟದ್ದು, ಚಿರ ದುಃಖಸ್ಯ ಪಾಪಿಷ್ಠಂ ಅಂತ ಹೇಳಿ ದುಃಖವನ್ನು ಹೆಚ್ಚು ಕಾಲ ಮುಂದುವರೆಸೋದು ಬೇಡ, ಚಿಕ್ಕ ಸುಳ್ಳು ಹೇಳೋದು ತಪ್ಪಲ್ಲ, ನಡಿ ನೀನು ಅಂತ ಹೇಳ್ತಾನೆ. ವಾಪಸ್ ಬಂದಮೇಲೆ ದಶರಥ ಕೇಳಿದಿರ್ತಾನೆ ಹೇಳೋದು ಅದನ್ನು. ದಶರಥ ಕೇಳೋ ಪರಿಸ್ಥಿತಿಯಲ್ಲಿ ಇರೋಲ್ಲ ಬರೋ ಹೊತ್ತಿಗೆ. ರಾಮನ ರಥವನ್ನು ಅನುಸರಿಸಿ ಸಾವಿರಾರು ಜನ ಹೊಂಟರು, ನಾವು ಬರ್ತೀವಿ ನಿನ್ನ ಜೊತೆಗೆ ಅಂತ. ತಡೆಯೋಕ್ಕೆ ಬಹಳ ಕಷ್ಟ ಆಗುತ್ತೆ ರಾಮನಿಗೆ. ರಸ್ತೆ ಅಡ್ಡ ಹಾಕ್ತಾರೆ. ಹೇಳ್ತಾನೆ, ಇಲ್ಲ ದಯವಿಟ್ಟು ಬಿಟ್ಬಿಡಿ, ನಾನು ಬರ್ತೇನೆ, 14 ವರ್ಷ ಅಷ್ಟೇನೆ, ಜಾಸ್ತಿ ಇಲ್ಲ, ಮತ್ತೆ ಬಂದುಬಿಡ್ತೇನೆ. ಅವ್ರ ನಂಬಿಕೆ ಇಲ್ಲ. ಯಾಕಂದ್ರೆ ಅವ್ರಿಗೇನಂದ್ರೆ ಕೈ ಮೇಲೆ ಒಂಚೂರು ನಂಬಿಕೆ ಇಲ್ಲ. ಈಗ 14 ವರ್ಷ ಅಂದೋಳು ಮಾಡಿ 28 ವರ್ಷ ಅನ್ಬೋದಲ್ಲ ಮುಂದೆ, ಅಥವಾ ಬರೋಕ್ಕೆ ಬಿಡ್ದಂಗೆ ಮಾಡ್ಬೋದು, ಆಗದೆ ಇರ್ಬೋದು. ಅದರಿಂದ ರಾಮ ನೀ ಹೋಗಲೇಬೇಡ. ಎಷ್ಟೊಂದು ಜನ ಹೇಳ್ತಾರೆ, ಈ ಕೈಕೇಯನ್ನು ಕೊಂದು ಹಾಕ್ಬಿಡೋಣ ನಾವು, ಆಮೇಲೆ ತೊಂದರೆ ಇಲ್ಲಲ್ಲ, ಆಕೆಗೆ ಆಕೆನ ಕೇಳಿಸಿತಾನೆ ಮಾತು, ದಶರಥ ಬೇಕಾದ್ರೆ ವಿಡ್ರಾ ಮಾಡ್ಕೊಂಡ್ಬಿಡ್ತಾನು, ಕೈಕೇನಿ ಇಲ್ಲ ಅಂದರೆ ಬಿಟ್ಬಿಡು ಅಂತ ಅನ್ಬೋದು. ಎಷ್ಟು ಜನ ಸಲಹೆ ಕೊಡ್ತಾರೆ ಅವನಿಗೆ ಹೀಗೆ ಮಾಡು ಅಂತ. ರಾಮ ಏನು ಮಾತು ಕೇಳಲ್ಲ, ಹೋಗೋಣ ನಡಿ ಅಂತ ರಥದಿಂದ ಹೊರಡ್ತಾನೆ. ತಮಸಾ ನದಿ ತೀರ ಹೋದಾಗ ಸಂಜೆ ಆಗಿರ್ತದೆ. ಅದು ವನವಾಸದ ಮೊದಲನೇ ರಾತ್ರಿಯನ್ನು ತಮಸಾ ನದಿ ತೀರದ ಮೇಲೆ ಕರೀತಾರೆ. ಅಷ್ಟಾದರೂ ಕೂಡ ಅವ್ರ ಜೊತೆಗೆ ಸಾವಿರಾರು ಜನ ಇದ್ದಾರೆ. ಹಿಂದೆ ರಥದಲ್ಲಿ ಕುದುರೆ ಮೇಲೆ ಓಡ್ಕೊಂಡು ಬಂದವರೆಲ್ಲ ಇದ್ದಾರೆ. ಅವ್ರೆಲ್ಲ ಅವರು ಬೀಡಿ ಬಿಟ್ಬಿಟ್ರು, ಅಲ್ಲೇ ನದಿ ದಂಡೆ ಮೇಲೆ 1000 ಜನ ಉಳ್ಕೊಂಡ್ಬಿಟ್ರು. ರಾಮ ಅಂತಾನೆ, ಇವ್ರ ಕಡೆಯಿಂದ ಪಾರಾಗಿ ಹೋಗ್ಬೇಕು ನಾನು, ಇವ್ರ ಕಡೆ ಸಿಕ್ಕಾಕೊಂಡ್ರೆ ಕಷ್ಟ, ವನವಾಸಕ್ಕೆ ಇವ್ರ ಜೊತೆ ಬಂದರೆ ಏನು ಮಾಡೋಕ್ಕಾಗ್ತದೆ, ಅದಕ್ಕೆ ಅವರು ತೊಂದರೆ ಆಗಬಾರ್ದು, ಅಯೋಧ್ಯೆಗೆ ಹೋಗ್ಬಿಡ್ಬೇಕು ವಾಪಸ್ ಅವರು. ಅದಕ್ಕೆ ಸುಮಂತ್ರಿಗೆ ಮಾತಾಡಿ ಹೇಳ್ತಾನೆ, ನದಿಯ ಆಚೆ ಒಂದು ರಥದ ವ್ಯವಸ್ಥೆ ಮಾಡಿಬಿಡು ಹೋಗೋದಕ್ಕೆ, ಒಂದು ನಾವೇ ಮೇಲೆ ರಥ ತೊಗೊಂಡು ಹೋಗ್ಬಿಡೋಂಗೆ ವ್ಯವಸ್ಥೆ ಮಾಡ್ಕೊ, ಒಂದು ನದಿ ದಾಟಬೇಕು ನಾಳೆ ಬೆಳಗ್ಗೆ. ಎಲ್ಲರೂ ಮಲ್ಕೊಂಡಾಗ ಎಲ್ಲರೂ ಆಯಾಸ ಆಗಿದೆ, ದೂರ ಬಂದಿದ್ದಾರೆ, ಬೆಳಿಗ್ಗೆ ಇನ್ನೂ ಬೆಳಗಾಗಿಲ್ಲ. ಇನ್ನು ರಾಮ ಎದ್ದ, ಸೀತೆಯನ್ನು ಎಬ್ಬಿಸಿ ಲಕ್ಷ್ಮಣಿಗೆ ಹೇಳ್ತಾನೆ, ಹೋಗು ನಡಿ ಬೇಗ, ಇನ್ನು ಈ ಜನ ಹೇಳೋದ್ರೊಳಗೆ ಪಾರಾಗಬೇಕು. ಸುಮಂತ್ರಿಗೆ ಹೇಳಿ ರಾಮ ಲಕ್ಷ್ಮಣ ಸೀತೆ ಸುಮಂತ್ರ ಇದರಲ್ಲಿ ಕೂತ್ಕೊಂಡು ರಥದಲ್ಲಿ ಕೂತ್ಕೊಂಡು ನಾವೇ ಎಲ್ಲಿ ತೊಗೊಂಡು ಆ ಕಡೆ ಹೋಗ್ಬಿಡ್ತಾರೆ. ಬೆಳಗಾದ್ಮೇಲೆ ಈ ಸಾವಿರಾರು ಜನ ಎದ್ದು ನೋಡ್ತಾರೆ, ರಾಮ ಇಲ್ಲ, ಲಕ್ಷ್ಮಣ ಇಲ್ಲ, ರಥ ಇಲ್ಲ, ಸುಮಂತ್ರ ಇಲ್ಲ. ಆದ್ದರಿಂದ ರಾಮ ಹೋಗ್ಬಿಟ್ಟ ಅಂತ ಗೊತ್ತಾಗುತ್ತೆ, ದೂರ ಹೋದ ಅಂತ ಹತ್ಕೊಂಡು ತಮ್ಮ ದೈವ ಹಳ್ಕೊಂಡು, ದೈವವೇ ನಾನು ಬಿಟ್ಟು ಹೋದರೆ ಇನ್ನು ಅಯೋಧ್ಯೆಗೆ ಏನು ಆಸೆ ಇದೆ ಅಂತ ಅಂದ್ಕೊಂಡು ವಾಪಸ್ ಬರ್ತಾರೆ. ಇದು ಇನ್ನೊಂದು ದೃಷ್ಟಿ ಬೇರೆ ಇದೆ, ಇದು ಆದದ್ದು. ಕೈಕೇಯಿಗೆ ಇನ್ನೊಂದು ದೃಷ್ಟಿಯನ್ನು ಕೆಲವರು ಕೊಡ್ತಾರೆ. ಅದು ಸರಿ ತಪ್ಪು ಒಪ್ಕೊಳ್ಳೋದು ನಮ್ಮ ಮನಸ್ಸು. ನಾನು ನಿನ್ನೆ ಮೊದಲೇ ದಿವಸ ಹೇಳಿದ್ದೆ, ಡಾಕ್ಟರ್ ಪದ್ಮಾಕರ್ ವರ್ತಕ್ ಅನ್ನೋರು ವಾಸ್ತವ ರಾಮಾಯಣ ಅಂತ ಪುಸ್ತಕ ಬರೆದಿದ್ದಾರೆ. ಅದನ್ನು ಸಾಕಷ್ಟು ಜನ ನೋಡಿ, ಅದನ್ನು ಪುಸ್ತಕ ನೋಡಿ ಚೆನ್ನಾಗಿದೆ ಅಂತ ವಿವರಣೆ ಮಾಡಿದ್ದಾರೆ. ಸಂಶೋಧನೆ ಮೇಲೆ ಮಾಡಿದಂಥದ್ದು. ಅವರು ಡೇಟ್ ಕೂಡ ಕೊಡ್ತಾರೆ. ಅವರು ಇಂಥ ದಿವಸ ರಾಮ ಹುಟ್ಟಿದ್ದು, ಇಂಥ ದಿವಸ ಕಾಡಿಗೆ ಹೋದದ್ದು, ಇಂಥ ದಿವಸ ಬಂದದ್ದು ಎಲ್ಲನೂ ಕೊಡ್ತಾರೆ, ಸಂಶೋಧನೆ ಮಾಡಿದ್ದಾರೆ ಅಂತ. ಅದು ತುಂಬ ಮೆಚ್ಚುಗೆ ಆದ ಪುಸ್ತಕ ಕೆಲವರಿಗೆ. ಅದರಲ್ಲಿ ಒಂದು ಬೇರೆ ನೋಟವನ್ನೇ ಕೊಡ್ತಾರೆ ಅವರು ಕೈಕೇಯಿ ಬಗ್ಗೆ. ಅವರು ಕೈಕೇಯಿ ಬಗ್ಗೆ ಕೆಟ್ಟ ಮಾತಾಡೋದಿಲ್ಲ. ಕೈಕೇಯಿ ಒಳ್ಳೆಯವಳೆ. ಈ ಕ್ಷಣದವರೆಗೂ ಮಂತ್ರ ಹೇಳೋವರೆಗೂ ಆಕೆಗೆ ರಾಮನ ಬಗ್ಗೆ ಇರುವಂಥ ಪ್ರೀತಿ ಬಹುಶಃ ಭರತನ ಮೇಲೆ ಇರೋದಕ್ಕಿಂತ ಒಂದು ತೂಕ ಹೆಚ್ಚೇ ಇತ್ತು. ರಾಮನ ಅಷ್ಟು ಪ್ರೀತಿ ಮಾಡ್ತಿದ್ಲಾಕೆ. ಅಷ್ಟು ಪ್ರೀತಿ ಮಾಡುವಂಥ ಕೈಕೇಯಿ ಒಂದೇ ಕ್ಷಣಕ್ಕೆ ತಿರ್ಗ ಮುರುಗ ಹೇಗಾದ್ಲಾಕೆ? ಏನಾಗಿರ್ಬೇಕು ಹಾಗಾದರೆ? ಅವರ ಪ್ರಕಾರ ಹೇಳೋ ಹಾಗೆ ಕೈಕೇಯಿ ಕೆಟ್ಟ ಹೆಂಗಸಲ್ಲ, ಮಂಥರೆಯ ಮಾತಿನಿಂದ ಸ್ವಾರ್ಥ ಸ್ವಲ್ಪ ಹೆಚ್ಚಾಗಿರ್ಬೋದೇನೋ.
ಸ್ವಲ್ಪ ಹೆಚ್ಚಾಗಿರ್ಬೋದು. ಆದರೆ ಅಯೋಧ್ಯೆಯ ಭವಿಷ್ಯದ ಬಗ್ಗೆ, ರಾಮನ ಅಭ್ಯುದಯದ ಬಗ್ಗೆ, ದಶರಥನ ವಚನ ರಕ್ಷಣೆಯ ಬಗ್ಗೆ ಆಕೆಗೆ ಬಹಳ ದೊಡ್ಡ ಕಾಳಜಿ ಇತ್ತು. ಈ 3 ಜನ ಹೆಂಡಂದ್ರೊಳಗೆ ಚಾಣಾಕ್ಷಳಾದವಳು, ಆಳವಾಗಿ ಚಿಂತನೆ ಮಾಡೋಳು ಕೈಕೇಯಿ ಮಾತ್ರ ಆಗಿದ್ಲು. ಕೌಸಲ್ಯೆ, ಸುಮಿತ್ರೆ ಬಹಳ ಒಳ್ಳೆ ಹೆಣ್ಮಕ್ಳು, ರಾಜ ಹೇಳ್ದಂಗೆ ಕೇಳ್ತಿದ್ರು. ಆದರೆ ಸ್ವಂತ ಅನಾಲಿಟಿಕಲ್ ಮೈಂಡ್ ಇದ್ದದ್ದು ಕೈಕೇಯಿಗಿತ್ತು. ಬಹಳ ಆಳವಾಗಿ ವಿಚಾರ ಮಾಡೋಳು, ಯುದ್ಧ ಕಲೆಯಲ್ಲೂ ನಿಪುಣರಾಗಿದ್ದವಳು, ರಾಜಕಲೆ. ಯಾಕಂದರೆ ಮನೆಯಲ್ಲಿ ಅಪ್ಪ ಕಲಿಸ್ಬಿಟ್ಟಿದ್ದಾನೆ ರಾಜ್ಯ ನಡೆಸೋದು ಹೇಗೆ ಅಂತ. ಆಕೆ ಒಬ್ಬಳೇ ರಾಜ್ಯಭಾರ ನಡೆಸುವಷ್ಟು ಸಮರ್ಥಳಾಗಿದ್ಲು ಆಕೆ ಅಂತ ಇವ್ರ ಆರ್ಗ್ಯುಮೆಂಟ್. ರಾಜನ ವಚನ ಭ್ರಷ್ಟತೆಯನ್ನು ತಪ್ಪಿಸೋದಕ್ಕೆ ಪ್ರಯತ್ನ ಮಾಡಿದ್ಲಾಕೆ. ತಾನು ಇತಿಹಾಸದಲ್ಲಿ ಕೆಟ್ಟ ಹೆಂಗಸು ಅಂತ ಬಂದರೂ ಅಡ್ಡಿ ಇಲ್ಲ, ಅಯೋಧ್ಯೆಗೆ ಒಳ್ಳೇದಾಗಬೇಕು ಅಂತ ವಿಚಾರ ಮಾಡಿದವಳು. ಕೈಕೇಯಿಗೆ ತಂದೆ ದಶರಥನಕ್ಕೆ ತಗೊಂಡಂಥ ವಚನದ ಬಗ್ಗೆ ಗೊತ್ತಿತ್ತು ಅಂತ ಹೇಳ್ತಾರೆ. ಯಾಕಂದರೆ ಎಷ್ಟೋ ಸಲ ಹೇಳೋ ಪ್ರಕಾರ ಕೈಕೇಯಿ ಹೇಳ್ತಿದ್ಲಂತೆ, ನನ್ನ ಮಗನಿಗೆ ರಾಜ್ಯ ಸಿಗೋದು ಅಂತ ಹೇಳ್ತಾ ಇದ್ಲು. ಆಕೆಗೆ ಅಪ್ಪ ವಚನ ತಗೊಂಡದ್ದು ಗೊತ್ತಿತ್ತು, ಅಥವಾ ಅಪ್ಪ ಹೇಳಿರಬೇಕು, ಹೀಗೇನಾಗಿರಬೇಕು. ಆದರೆ ಮಂಥರ ಹೇಳಿಲ್ಲ ಆಕೆ, ಯಾಕಂದರೆ ರಾಜನ ಗುಟ್ಟು ತನ್ನೊಳಗೆ ಇರಬೇಕು ಅಂತ ಗೊತ್ತಿದ್ದ ಮೇಲೆ ಭರತನಿಗೆ ರಾಜ್ಯ ದೊರಕಬೇಕಾದದ್ದು ವಾಸ್ತವ. ಅದು ರಾಮನಿಗೆ ರಾಜ್ಯ ದೊರೆಯಬೇಕಾದದ್ದು ಪುತ್ರ ಪ್ರೇಮದಿಂದ, ಆದರೆ ಕರ್ತವ್ಯ ಮತ್ತು ಸತ್ಯವನ್ನು ನೋಡಿದಾಗ ಅದು ಭರತನಿಗೆ ಸಿಗಬೇಕಾದಂಥ ರಾಜ್ಯ. ಆಕೆ ಅಂದ್ಲು, ಗಂಡನ ವಚನನೂ ಉಳಿದಿರಬೇಕು ಮತ್ತು ರಾಮನೂ ಕ್ಷೇಮ ಆಗಿರಬೇಕು, ರಾಮನಿಗೆ ತೊಂದರೆ ಆಗಬಾರ್ದು. ತಂದೆಗಿತ್ತ ವಚನವನ್ನು ಮುರಿದು, ಗಂಡನ ಬಗ್ಗೆ ಕೋಪ ಬಂದದ್ದು ಅದಕ್ಕೆ ಆಕೆಗೆ, ತಂದೆ ಕೊಟ್ಟ ವಚನವನ್ನು ಮರ್ತೇ ಬಿಟ್ಟಿದ್ದಾನೆ ಅನ್ನುವಷ್ಟರ ಮಟ್ಟಿಗೆ ಮುರಿದುಬಿಟ್ಟು, ಯಾರನ್ನೂ ಕೇಳದೇನೆ ಭರತನ ಅಧಿಕಾರವನ್ನು ಕಿತ್ಕೊಂಡು ತಕ್ಷಣ ರಾಮನ ಪಟ್ಟಾಭಿಷೇಕಕ್ಕೆ ಯೋಜನೆ ಮಾಡಿದ್ನಲ್ಲ, ಅದಕ್ಕೆ ಸಿಟ್ಟು ಬಂತಾಕೆ. ಕೇಳ್ಬೋದಾಗಿತ್ತಲ್ಲ, ನನ್ನ ಅಧಿಕಾರ ನೋಡ್ಬೇಕಂದ್ರೆ ನನ್ನ ಮಗನಿಗೆ ಬರಬೇಕು, ಮೊದಲು ಬರೋದು ನಿನ್ನ ಮಗನಿಗೆ ಕೊಡೋದು ಬೇಡ, ರಾಮನಿಗೆ ಕೊಡೋಣ ನನ್ನ ಹತ್ರ ಮಾತಾಡ್ಬೋದಾಗಿತ್ತಲ್ಲ. ಅದು ಮಾತಾಡದೆ ತಾನು ವಚನ ಕೊಟ್ಟಿದ್ದೇನೆ ಅನ್ನೋದು ಮರೆತು ಬಿಡುವಷ್ಟರ ಮಟ್ಟಿಗೆ ಬದಲಾಯಿಸ್ಕೊಂಡು ತಕ್ಷಣ ಮಾಡಿದ್ನಲ್ಲ, ಯಾರನ್ನೂ ಕೇಳಲಾರ್ದೇನೆ, ಅದಕ್ಕೆ ಸಿಟ್ಟು ಬಂತು. ಆಘಾತ ಆಗಿದ್ದಕ್ಕೆ. ಅನ್ಯಾಯ ಹೆಂಗೆ ಮಾಡ್ಬೋದಾ ನನ್ನ ಗಂಡ ನನ್ನ ಮಗನಿಗೆ ನನಗೆ ಅಂದ್ಕೊಂಡ್ರು. ಆದರೆ ರಾಮನ ಬಗ್ಗೆ ಅತಿವಾದ ಪ್ರೀತಿ. ಆತ ರಾಜ ಆದರೆ ಒಳ್ಳೆಯದೇ, ಭರತನಕ್ಕಿಂತ ಒಳ್ಳೆಯ ರಾಜ ಆಗ್ತಾನೆ ರಾಮ. ಆದರೆ ಸತ್ಯ ಕಳೆದು ಹೋಗಬಾರ್ದಲ್ಲ ಗದ್ದಲದೊಳಗೆ. ಆಕೆ ಏನು ಮಾಡಿದ್ಲು, ಇನ್ನೊಂದು ಕಠೋರ ಸತ್ಯನೂ ಆಕೆ ಗೊತ್ತಿತ್ತು. ಶ್ರವಣ ಕುಮಾರನ ತಂದೆ ತಾಯಿ ಶಾಪ ಕೂಡ ಆಕೆ ಕೈಕೇಯಿ ಗೊತ್ತಿದೆ. ಆಕೆ ಹೇಳೋ ಪ್ರಕಾರ ಊರಲ್ಲಿ ಎಲ್ಲರೂ ಗೊತ್ತಿತ್ತದು ಅಂತ. ಇದರ ಅರ್ಥ ಏನು ಅಂದರೆ, ಪುತ್ರ ಶೋಕದಲ್ಲಿ ದಶರಥ ಸಾಯಬೇಕು ಅಂದರೆ ಈ 4 ಜನ ಮಕ್ಕಳೊಳಗೆ ಒಬ್ಬನೋ ಅಥವಾ 4 ಜನನೋ ಮೃತ್ಯು ಮುಖದಲ್ಲಿ ಬೀಳಬೇಕಾಗಿತ್ತು. ಯಾವುದೂ ಸರಿಯಲ್ಲ. ಮತ್ತು ಇನ್ನೊಂದು, ಬೇರೆದವ್ರು ಯಾರಿಗಾದರೂ ತೊಂದರೆ ಆದರೆ ದಶರಥ ಪುತ್ರ ಶೋಕದಿಂದ ಸಾಯ್ತಾನೆ ಅನ್ನುವಷ್ಟಿಲ್ಲ. ಯಾರಿಗಾದರೂ ಆ ತೊಂದರೆ ಆದರೆ ದಶರಥನ ಹೆಚ್ಚು ನೋವಾಗೋದಂದ್ರೆ ರಾಮನಿಗಾದಾಗ. ಆದ್ದರಿಂದ ರಾಮ ಮೃತನಾದರೆ ಖಂಡಿತ ದಶರಥ ಬದುಕಲಾರ. ಕೈಕೇಯಿಗೆ ರಾಮನ ಮೇಲೆ ಪ್ರೀತಿ ಇರೋದ್ರಿಂದ ರಾಮನ ಸಾವನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ರಾಮನ ಸಾವನ್ನು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದರಿಂದ ಏನು ಮಾಡಬೇಕಾಗಾದ್ರೆ ಬಹಳ ವಿಚಾರ ಮಾಡಿದ್ಲಂತೆ. ಕೊನೆಗೆ ಆಕೆ ಹೇಳ್ತಾಳೆ, ಒಂದು ಕೆಲಸ ಮಾಡಿದರೆ ದೊಡ್ಡ ಅನಾಹುತ ತಪ್ಪಿಸ್ಬೋದು. ನಮ್ಮಲ್ಲಿ ಹೇಳ್ತಾರೆ, ಚೂಸ್ ದ ಲೆಸರ್ ಆಫ್ ದ ಇವಿಲ್ಸ್ ಅಂತ. ತುಂಬ ತೊಂದರೆ ಇದ್ದಾಗ ದೊಡ್ಡ ಅನಾಹುತ ತಪ್ಪಿಸೋದಕ್ಕೆ ಸಣ್ಣ ಅನಾಹುತ ಒಪ್ಕೊಂಡು ರೆಡಿ ಇಲ್ಲ, ದೊಡ್ಡ ಅನಾಹುತ ತಪ್ಪಬೇಕು. ಆಕೆ ವಿಚಾರ ಮಾಡಿದ್ಲು, ದಶರಥನಿಗೆ ಈಗ 77 ವರ್ಷ, ಅನಾರೋಗ್ಯ ಕಾಡ್ತಾ ಇದೆ, ಅವನಿಗೆ ಸಾವು ಸನ್ನಿಹಿತ ಆಗಿದೆ, ಇಂದಲ್ಲ ನಾಳೆ ಅನಿವಾರ್ಯವಾದದ್ದು. ಅವನು ಸಾವುದು ಕೆಟ್ಟದು ನಿಜ, ಒಪ್ಕೋತೀನಿ. ಆದರೆ ಅವನು ಸಾವಿನಿಂದ ಅಯೋಧ್ಯೆಗೆ ಬಹಳ ದೊಡ್ಡ ನಷ್ಟ ಆಗೋದಿಲ್ಲ. ಯಾಕಂದರೆ ಈಗಾಗಲೇ ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ, ರಾಜ್ಯ ಸಂಭಾಳಿಸೋಟ್ಟು ಸಮರ್ಥರಾಗಿದ್ದಾರೆ. ಆದ್ದರಿಂದ ಆದರೆ ರಾಮ ತರುಣ, ವಿವಾಹಿತ, ಇನ್ನೂ ಸಂತಾನ ಆಗಿಲ್ಲ ಅವನಿಗೆ. ಅವನ ಅಕಾಲ ಮರಣ ಯೋಗ್ಯ ಅಲ್ಲ, ಆಗಬಾರ್ದು. ರಾಮನು ಉಳಿಬೇಕು, ದಶರಥನಿಗೆ ಅತ್ಯಂತ ಪ್ರಿಯವಾದ ರಾಮನಿಂದ ವಿಯೋಗನೂ ಆಗಬೇಕು. ಹೆಂಗಿದೆ ನೋಡಿ, ರಾಮನಿಂದ ವಿಯೋಗ ಆದರೆ ಮಾತ್ರ ಇವನ ಮುಕ್ತಿ. ರಾಮನಿಗೆ ವಿಯೋಗ ಆಗಬೇಕಂದ್ರೆ ಏನು ಮಾಡಬೇಕು? ಅವನೊಂದು ಸಾಯಬೇಕು, ಇಲ್ಲದೆ ಹೋದರೆ ಇನ್ನೇನು ಮಾಡಬೇಕು? ಸಾಯೋದು ಬೇಡ, ಅವನು ಚೆನ್ನಾಗಿ ಬದುಕಬೇಕು, ಆಸೆ ಹಾಕಿದ್ದು. ಹಾಗಾದರೆ ರಾಮ ಇಲ್ಲಿ ಇರಬಾರ್ದು, ಅಯೋಧ್ಯೆಯಿಂದ ದೂರ ಹೋಗಬೇಕು. ಬೇರೆ ಊರಿಗೆ ಕಳಿಸಿದ್ರೆ ವಿಯೋಗ ಆಗಲ್ಲ. ಅದು ಬೇಕಾದ ಪತ್ರ ಬರೆದು ಕರೆಸ್ಕೋಬೋದು, ವಿಯೋಗ ಅಂತ ಆಗಲ್ಲ. ಹೇಗೆ ಭರತ ಶತ್ರುಘ್ನ ಬೇರೆ ಕಡೆ ಇದ್ರಲ್ಲ, ಹಾಗೆ ರಾಮ ಇರ್ಬೋದು, ಸ್ವಲ್ಪ ದಿವಸ ನೋಗುತ್ತೆ, ಆಮೇಲೆ ಅಭ್ಯಾಸ ಆಗಿಬಿಡುತ್ತೆ ರಾಮ ದಶರಥನಿಗೆ, ಅದು ವಿಯೋಗ ಆಗೋದಿಲ್ಲ. ಇನ್ನು ಮುಂದೆ ರಾಮನ್ ನೋಡೋಕೆ ಆಗೋದಿಲ್ಲ ಅನ್ನುವಂಥ ಭಯ ದಶರಥನ ಕಾಡಬೇಕು. ಅದಕ್ಕೆ ಒಂದೇ ಹಾದಿ ಅಂದರೆ ದೀರ್ಘಕಾಲದ ವನವಾಸ ಆಗಬೇಕು.
ಆಕೆ ತೀರ್ಮಾನ ಮಾಡ್ಕೊಂಡದ್ದು. ರಾಮ ದೀರ್ಘಕಾಲದ ವನವಾಸಕ್ಕೆ ಹೋಗ್ತಾನೆ ಅಂದರೆ ದಶರಥ ಕುಸಿದು ಹೋಗ್ತಾನೆ, ಪುತ್ರ ಶೋಕ ಆಗ್ತದೆ, ಅವನ ಆಯುಸ್ಸು ಮುಗಿತದೆ. ಅಲ್ಲಿಗೆ ಒಂದು ಘಟ್ಟ ಮುಗಿದಂಗಾಯಿತು. ಮತ್ತೀಗ ರಾಮ ಇಲ್ಲ ಅಂದಮೇಲೆ ನೆಕ್ಸ್ಟ್ ಯಾರು ಸೀನಿಯಾರಿಟಿ ಒಳಗೆ? ಭರತನೇ. ಕೇಳಬೇಕಾಗೇ ಇಲ್ಲ ಅದನ್ನು. ರಾಮ ಇಲ್ಲ ಅಂದಮೇಲೆ ನೆಕ್ಸ್ಟ್ ಭರತ, ಅವನೇ ಪಟ್ಟಾಭಿಷೇಕ ಆಗ್ತದೆ. ಅದು ಆಪ್ಷನ್ ಅಲ್ಲ, ಬೆಸ್ಟ್ ಆಪ್ಷನ್ ಅಲ್ಲ ಅದು, ಬಟ್ ಸೆಕೆಂಡ್ ಬೆಸ್ಟ್ ಆಪ್ಷನ್ ಭರತ. ಆದರೆ ದಶರಥನ ವಚನನೂ ಉಳ್ಕೊಳ್ಳುತ್ತೆ, ಆ ಶ್ರವಣಕುಮಾರ ತಂದೆ ತಾಯಿ ಶಾಪನೂ ಆದಂಗೆ ಆಗುತ್ತೆ, ರಾಮನೂ ಕ್ಷೇಮವಾಗಿರ್ತಾನೆ ಕಾಡಲ್ಲಿ. ಯಾಕಂದರೆ ರಾಮನ ಬಗ್ಗೆ ಆಕೆಗೆ ಅತೀವ ಒಂದು ನಂಬಿಕೆ, ಅವನು ಪರಾಕ್ರಮಶಾಲಿ ಇದ್ದಾನೆ, ಎಂಥ ಕಾಡಲ್ಲಿಟ್ಟರು ಎಂಥ ರಾಕ್ಷಸನಿಟ್ಟು ಹೊಡೆದು ಬಂದು ಬದುಕೊಂಡ್ಬರ್ತಾನೆ, 14 ವರ್ಷ ಮುಗಿಸ್ಕೊಂಡ್ಬರ್ತಾನೆ. ಅಥವಾ ದಶರಥ ಹೋಗ್ಬಿಟ್ಟ ಮೇಲೆ ಸ್ವಲ್ಪ ದಿವಸಕ್ಕೆ ನಾನು ರಾಮನ ಕರೆಸ್ಕೋಬೋದು, ವಾಪಸ್ಸು ಬಂದ್ಬಿಡಪ್ಪ ನೀ ಸಾಕು ಅಂತ ಕರೆಸ್ಕೊಂಡು ಅವನಿಗೆ ರಾಜ್ಯಾಭಿಷೇಕ ಮಾಡ್ಬೋದು. ಹೀಗೆಲ್ಲ ವಿಚಾರ ಮಾಡಿ ತಕ್ಷಣಕ್ಕೆ ರಾಮ ಕಣ್ಣು ಮುಂದೆ ಇರೋದು ಬೇಡ ಅಂತ ಆರಿಸ್ಕೊಂಡ್ರು. ಇನ್ನೊಂದು ನಂಬಿಕೆ ಆಕೆಗಿತ್ತು, ಎಷ್ಟು ಪೊಲಿಟಿಕಲಿ ಸ್ಟ್ರಾಂಗ್ ವಿಲ್ ಇತ್ತು ಆಕೆಗೆ ಅಂತ ಹೇಳ್ತಾನವನು. ರಾಮ ಹೋದರೆ ಕಾಡಲ್ಲಿ ರಾಕ್ಷಸರಿದ್ದಾರಲ್ಲ ಅವ್ರನ್ನೆಲ್ಲ ಕೊಂದು ಹಾಕ್ತಾನೆ. ಕೊಂದು ಹಾಕೋದಷ್ಟೇ ಅಲ್ಲ, ಹೊಸ ರಾಜ್ಯ ಕಟ್ಟುವ ಶಕ್ತಿ ಇದೆ ಅವನಿಗೆ. ಹೊಸ ರಾಜ್ಯ ಕಟ್ಟುವಷ್ಟು ಶಕ್ತಿ, ತಾಳ್ಮೆ, ಜಾಣ್ಮೆ ಇನ್ಯಾರಿಗೂ ಇಲ್ಲ. ಆದ್ದರಿಂದ ರಾಮ ಲಕ್ಷ್ಮಣ ಇಬ್ಬರು ಜೊತೆಗಿರೋದ್ರಿಂದ ಅವ್ರು ಹೋಗಿ ಆ ರಾಜ್ಯವನ್ನು ಕಟ್ಟುತ್ತಾರೆ. ಅಯೋಧ್ಯೆಗೆ ಯಾವಾಗಲೂ ಮಗ್ಗಲು ಮುಳ್ಳಾಗಿರುವಂಥದ್ದು ಈ ರಾಕ್ಷಸರು, ದಂಡಕಾರಣ್ಯದ ರಾಕ್ಷಸರು. ಅವ್ರನ್ನೆಲ್ಲ ನಿರ್ಮೂಲನೆ ಮಾಡಿಬಿಟ್ಟು ಅಲ್ಲಿ ಶಾಂತಿ ಸ್ಥಾಪನೆ ಒಂದು ರಾಜ್ಯ ಮಾಡಿದರೆ ಅಯೋಧ್ಯೆ ಯಾವಾಗಲೂ ಸುಭಿಕ್ಷವಾಗಿರ್ತದೆ, ಸುಭದ್ರವಾಗಿರ್ತದೆ. ಆಕೆ ಪ್ಲ್ಯಾನ್ ಅದು. ಈ ಥರ ಮಾಡಬೇಕು ಅಂತ ಹೇಳಿ ಕಡೆಯದಾದಂಥ ಕ್ಲೇಶ, ದೊಡ್ಡ ಕ್ಲೇಶ ತಡ್ಕೊಳ್ಳೋ ಬದಲು ಸಣ್ಣ ಕ್ಲೇಶ ತಡ್ಕೊಳ್ಬೇಕು, ದಶರಥನ ಸಾವನ್ನು ಸ್ವೀಕರಿಸೋಕೆ ಆಕೆ ಮನಸ್ಸು ಮಾಡಿದ್ಲು ಅಂತ. ಈ ನಿರ್ಧಾರದಿಂದ ಭಾರತದ ಇತಿಹಾಸವೇ ಬದಲಿಯಾಗಿ ಹೋಯಿತು ಅಂತ, ದೊಡ್ಡ ಪ್ರಭಾವ ಬೀರಿತು. ಇದನ್ನು ಸಾಧಿಸೋದು ಹೇಗೆ ಅಂದಕ್ಕೆ ವಿಚಾರ ಮಾಡ್ತಿರುವಾಗ ಆಕೆ ಮರೆತೇ ಹೋದಂಥ 2 ವರಗಳನ್ನು ಮಂಥರೆ ಜ್ಞಾಪಕ ಮಾಡ್ತಾಳೆ. ಆ ಮರಗಳನ್ನು ಪಡ್ಕೊಂಡು ಹಿಂದಿನ ವರ ಹೇಳೋದೇ ಇಲ್ಲ. ಇದ್ರ ಪ್ರಕಾರ ವರ ಇದೆಯಲ್ಲಪ್ಪ, ನಮ್ಮ ಅಪ್ಪನ ಯಾಕೆ ತರಬೇಕು ನಡುವೆ, ನನಗೆ ಮಾತು ಕೊಟ್ಟಿದ್ದೀರಲ್ಲ ಅದ್ರ ಪ್ರಕಾರ ನಡೆಸಿ ಅಂತ ಹೇಳಿ ತನ್ನ ತಂದೆ ಮಾತು ಹೇಳಲಾರ್ದೆ, ದಶರಥನ ಮನಸ್ಸಿಗೆ ಚುಚ್ಚಲಾರ್ದೆ, ನೋಡು ನಿಮ್ಮ ಅಪ್ಪಗೆ ಮಾತು ಕೊಟ್ಟು ತಪ್ಪಿಸ್ಕೊಡ್ತಿದ್ಯಾ ಅದನ್ನು ನೀನು ಅಂತ ಹೇಳ್ದೇನೆ ಈ 2 ವರಗಳನ್ನು ಇಟ್ಕೊಂಡು ತನ್ನ ದಾರಿ ಸುಗಮ ಮಾಡ್ಕೋಬೇಕು ಅಂತ. ಅದಕ್ಕೆ ವರ್ತಕರು ಹೇಳ್ತಾರೆ, ನಾನು ಕೈಕೇಯಿಯನ್ನು ಹೊಗಳೋದಕ್ಕೆ, ಆಕೆ ಕೆಟ್ಟ ಗುಣಗಳನ್ನು ಮುಚ್ಚಿ ಹಾಕೋದಕ್ಕೆ ಇದೆಲ್ಲ ವಿಷಯ ಹೇಳ್ತಾ ಇಲ್ಲ. ಆದರೆ ಅತ್ಯಂತ ಸುಸ್ವಭಾವಿನಿಯಾದಂಥ ಕೈಕೇಯಿ ಒಮ್ಮೆ ಇಷ್ಟು ಕಠಿಣರಾಗೋದಕ್ಕೆ ಕಾರಣ ಏನೇ ಇರಬೇಕು ಅನ್ನೋದಕ್ಕೆ ನಾನು ಅದು ಕೆಲವೊಂದು ಆಧಾರಗಳನ್ನು, ಸಾಕ್ಷ್ಯಗಳನ್ನು ಹುಡುಕೊಂಡು ಹೀಗೆ ಹೇಳಿದ್ದೇನೆ ಅಂತಾರೆ. ಇದು ದೃಷ್ಟಿ ಮಾತ್ರ, ಇದೊಂದು ದೃಷ್ಟಿ, ಅದನ್ನು ಒಪ್ಪಬೇಕು ಅಂತಿಲ್ಲ, ಆದರೆ ಕುತೂಹಲ ಹುಟ್ಟಿಸುವಂಥ ಒಂದು ದೃಷ್ಟಿ. ಅಂದರೆ ಕೈಕೇಯಿಯನ್ನು ಸಣ್ಣವಳನ್ನಾಗಿ ಮಾಡದೇನೆ ಒಬ್ಬ ಶ್ರೇಷ್ಠ ದಾರ್ಶನಿಕಲನ್ನಾಗಿ ಮಾಡುವಂಥ ಒಂದು ಪ್ರಯತ್ನ ಅದು. ಮರುದಿನ ಬೆಳಗ್ಗೆ ಜನ ವಾಪಸ್ಸು ಬಂದಾಗ 3 ಜನ ಆ ಕಡೆ ಹೋಗ್ತಾರೆ. ಕೋಸಲ ದೇಶದ ಸೀಮೆಯನ್ನು ದಾಟಿ ವೇದಶ್ರುತಿ ಅನ್ನುವಂಥ ನದಿಯನ್ನು ದಾಟುತ್ತಾರೆ. ಮುಂದೆ ದಕ್ಷಿಣಕ್ಕೆ ಬಂದು ಗೋಮತಿ ನದಿ ಹತ್ರ ಬರ್ತಾರೆ. ಗೋಮತಿ ನದಿಯನ್ನು ದಾಟಿ ಸ್ಪಂದಿಕಾ ಅನ್ನುವಂಥ ನದಿಯನ್ನು ದಾಟ್ತಾರೆ. ಆವಾಗ ಸುಭಿಕ್ಷವಾಗಿರೋ ಕಾರಣ ಅದು ದೇಶ, ಅಷ್ಟೊಂದು ನದಿಗಳಿದ್ದು ನೀರು ಹರಿತಾ ಇತ್ತು. ಇವತ್ತು ಎಲ್ಲ DAM ಅಲ್ಲ, ಅದು ಡ್ಯಾಮ್ ಕಟ್ಟಿ ಕೆಲವು DAMN ಅಂತಾರೆ, ಅದು ಡ್ಯಾಮ್ ಕಟ್ಟಿ ನೀರು ಹೊರಗಡೆ ಬರದಂಗೆ ಆಗಿಬಿಡುತ್ತೆ, ನೀರಿಲ್ಲ. ಅಲ್ಲಿ ನದಿಗಳು ಹರಿತಾ ಇತ್ತು, ಆ ನದಿ ಸೇರ್ತಾರೆ. ಅಲ್ಲೂ ಕೋಸಲ ದೇಶದ ಜನ ಬರ್ತಾರೆ, ಗೌರವ ಕೊಡ್ತಾರೆ, ಅವರಿಗೆಲ್ಲ ನಿರೂಪ ಹೇಳಿ ಶುಭವನ್ನು ಹಾರೈಸಿ ಮಾತೃಭೂಮಿಗೆ ವಂದಿಸಿ. ರಾಮ ಬೇಡ್ಕೊಳ್ಳೋದು ಭಾಳ ಚೆಂದ ಇದೆ, ಅಮ್ಮ ಅಯೋಧ್ಯ ಆಶೀರ್ವಾದ ಮಾಡು, ದೂರ ಹೋಗ್ತಿದ್ದೀನಿ ಮಗ, ನಿನ್ನ ಮಗ ನಾನು ದೂರ ಹೋಗ್ತಾ ಇದ್ದೀನಿ, ಬೇಗ 14 ವರ್ಷ ಮುಗಿದು ನಿನ್ನ ದರ್ಶನ ಆಗುವಂಥ ಭಾಗ್ಯ ಕೊಡು ಅಂತ ಕೇಳ್ಕೊತಾನೆ. ಕೇಳ್ಕೊಂಡು ನಮಸ್ಕಾರ ಮಾಡಿ ರಾಮ ಸೀತೆ ಅಲ್ಲಿಂದ ಹೊರಡ್ತಾರೆ. ಗಂಗಾ ನದಿ ತೀರಕ್ಕೆ ಬರ್ತಾರೆ. ಗಂಗಾ ನದಿ ತೀರದಲ್ಲಿ ಶೃಂಗವೀರಪುರ ಅಂತ ಒಂದು ಪ್ರದೇಶ, ಅದಕ್ಕೆ ಅಧಿಪತಿ ಗುಹಾ. ಆ ಗುಹಾ ಓಡಿ ಬರ್ತಾನೆ, ದಶರಥನ ಸ್ನೇಹಿತ ಆತ. ಬಂದು ರಾಮನ್ ನೋಡಿ ಗೌರವ ಅಥವಾ ಸತ್ಕಾರ ಮಾಡ್ತಾನೆ. ಬಂದು ನನ್ನ ಅರಮನೆಯಲ್ಲಿರು, ಇದು ಅಯೋಧ್ಯ ಅಂತ ತಿಳ್ಕೊ, ನಿನಗೆ ಹೇಗಿದ್ರು ಹೊರಗೆ ಹೋಗು ಅಂದಿದ್ದಾರಲ್ಲ ಅಯೋಧ್ಯದಿಂದ, ಇಲ್ಲಿ ಬಂದಿದ್ದೆ, ನಮ್ಮ ಮನೇಲಿ ಇದ್ಬಿಡು, ಅಯೋಧ್ಯದಲ್ಲಿ ಬದುಕ್ಬಿಡು ನೀನು ಚೆನ್ನಾಗಿ ಅಂತ ಹೇಳ್ಕೊತಾನೆ. ಆದರೆ ರಾಮ ಹೇಳ್ತಾನೆ, ನನಗೆ ಪುರಪ್ರವೇಶ ನಿಷಿದ್ಧ. ಎಷ್ಟು ಗಟ್ಟಿ ನೋಡಿ ಮನಸ್ಸದು. ಪುರಪ್ರವೇಶದಲ್ಲಿ ಬರೋ ಹಾಗಿಲ್ಲ, ನಾನು ತಾಪಸಿ ಹಾಗೆ ಇರಬೇಕು, ಕಾಡಲ್ಲಿ ಇರಬೇಕಾದ್ರಿಂದ ಊರಲ್ಲಿ ಬರೋದಿಲ್ಲ, ಇಲ್ಲೇ ಇರ್ತೀನಿ ಅಂಥೇಳಿ ಮರದ ಕೆಳಗೆ ಮಲ್ಕೋತಾರೆ. ರಾಮ ಸೀತೆ ಲಕ್ಷ್ಮಣ ಮಲ್ಕೊಳ್ಳೋದಿಲ್ಲ. ಲಕ್ಷ್ಮಣ ಯಾರೋ ಹೇಳೋ ಪ್ರಕಾರ ಸ್ವಲ್ಪ ಅತಿಶಯೋಕ್ತಿ ಅದು ವರ್ಣನೆ ಮಾಡುವಾಗ, 14 ವರ್ಷ ಲಕ್ಷ್ಮಣ ನಿದ್ದೆ ಮಾಡಲಿಲ್ಲ, ಊಟ ಮಾಡಲಿಲ್ಲ ಅಂತ. ಊಟ ಮಾಡದೆ ಗಂಟ್ಲಲ್ಲಿ ಜೇಡ ಕಟ್ಕೊಂಡಿತ್ತು ಅವನಿಗೆ, ಅದಕ್ಕೋಸ್ಕರ ಇಂದ್ರಜಿತ್ತಿನ ಕೊಲ್ಲೋಕಾಯ್ತು ಅಂತ ಒಂದು ಹೇಳ್ತಾರೆ. ಅಂದರೆ ಎಷ್ಟು ನಿಷ್ಠೆ ಇತ್ತು ಅಂತ. ಲಕ್ಷ್ಮಣನಿಗೆ ಹೆದರಿಕೆ,
ಈ ಗುಹಾಗಿಹ ಯಾರೋ ಗೊತ್ತಿಲ್ಲ. ರಾಮ ನೆಲದ ಮೇಲೆ ಮಲ್ಕೊಂಡದ್ದು ನೋಡೇ ಕಣ್ಣಲ್ಲಿ ನೀರು ಸುರಿತದ. ಅವನು ಇಷ್ಟು ಅಳ್ತಾನೆ. ಅವಾಗ ರಾತ್ರಿ ಎಲ್ಲ ಇವ್ರು ಮಲ್ಕೊಂಡಾಗ ರಾಮನಿಗೆ ಹೇಗೆ ನಿದ್ರೆ ಬಂತೋ ಗೊತ್ತಿಲ್ಲ, ಸೀತೆಗೆ ಹೇಗೆ ನಿದ್ರೆ ಬಂತೋ ಗೊತ್ತಿಲ್ಲ. ಆದ ಲಕ್ಷ್ಮಣ ರಾತ್ರಿ ಎಲ್ಲ ಒದ್ದಾಡ್ತಾನೆ. ದೇವರಾದಂಥ ನನ್ನ ಅಣ್ಣ ನೆಲದ ಮೇಲೆ ಮಲ್ಕೊಂಡಿದ್ದಾನಲ್ಲ, ಆ ಕೈಕೇಯಿಗೆ ಏನಾಗಿದ್ದಿತ್ತು? ಕೈಕೇಯನ್ನು ಬೈತಾನೆ, ಅಪ್ಪನ ಬೈತಾನೆ. ಅವನು ಯಾವಾಗಲೂ ಹೆದರಿಕೆ ಏನು ಅಂದರೆ, ಇವ್ರು ಯಾರೋ ನಿಶಾಚರರಿದ್ದಾರೆ, ಇವರೆಲ್ಲ ನಿಷಾದರಿದ್ದಾರೆ, ಇವರಲ್ಲಿ ಏನಾದ್ರು ನಮ್ಮ ಅಣ್ಣಗೆ ತೊಂದರೆ ಮಾಡಿಬಿಟ್ರೆ ಅಂತ ಬಿಲ್ ಹಿಡ್ಕೊಂಡು ಹಿಂಗೆ ನಿಂತಿರ್ತಾನೆ, ಬಾಣ ಹುಡ್ಕೊಂಡೇ ನಿಂತಿರ್ತಾನೆ. ಗುಹನಿಗೆ ಸಂಶಯ, ಇವನು ಯಾರೋ ಜೊತೆಗೆ ಬಂದಿದ್ದಾನೆ ತಮ್ಮ. ಈಗ ಅಣ್ಣ ತಮ್ಮ ಹೇಳೋಕ್ಕಾಗಲ್ಲ ಈಗ ಅಲ್ಲ, ಯಾಕಂದ್ರೆ ನೋಡಿ, ಆ ತಮ್ಮನಿಗೋಸ್ಕರ ರಾಜ್ಯ ಬಿಟ್ಟು ಕಳಿಸ್ಬೇಕಾಯ್ತು ಹೊರಗೆ. ಇವನು ಹಾಗೆ ಅನ್ನೋದು ಮಾಡಿಬಿಟ್ರೆ ಅಂತ ಅವನು ಲಕ್ಷ್ಮಣನ ವಾಚ್ ಮಾಡ್ತಾನೆ, ಲಕ್ಷ್ಮಣ ಅವನು ವಾಚ್ ಮಾಡ್ತಿರ್ತಾನೆ. ಎಷ್ಟು ಚಂದ ನೋಡಿ ಇದು. ಅಂದರೆ ಆ ಪ್ರೀತಿ ಒಂದು ಉನ್ನತಿಗೆ ಹೋದಾಗ ಹೆಂಗಾಗ್ತದೆ ಅಂತ. ಗುಹಾ ಲಕ್ಷ್ಮಣ ಇಬ್ಬರು ರಾತ್ರಿ ಎಲ್ಲ ಎಚ್ಚರಿದ್ದು ರಾಮನ್ ನೋಡ್ಕೋತಾರೆ. ಅಲ್ಲಿಂದ ಗುಹಾ ದಾಟಿಸ್ತಾನೆ, ನದಿ ದಾಟಿಸಿ ಕರ್ಕೊಂಡು ಹೋಗ್ತಾನೆ ಅಂತ ಇರುತ್ತದೆ. ಮುಂದೆ 5-6 ದಿವಸ ಪ್ರವಾಸ ಆದಮೇಲೆ ಭಾರದ್ವಾಜ ಆಶ್ರಮಕ್ಕೆ ಹೋಗಿ, ಅಲ್ಲಿಂದ ಭಾರದ್ವಾಜ ಹೇಳ್ತಾರೆ, ಇಲ್ಲಿ ಹತ್ತಿರದಲ್ಲಿದೆ, ಅಲ್ಲಿ ಮನೆ ಕಟ್ಕೊಳ್ಳಿ ನೀವು, ಚಿತ್ರಕೂಟ ಅಂತಿದೆ, ಚಿತ್ರಕೂಟದಲ್ಲಿ ಪರ್ಣಶಾಲೆ ಕಟ್ಕೊಂಡು ಇರಿ, ನೀವು ಅಲ್ಲೇ ಇರಿ ಅಂತ ಹೇಳ್ತಾರೆ. ಹತ್ತಿರ ಇದೆ. ವಾಲ್ಮೀಕಿ ಋಷಿಗಳನ್ನು ನೋಡ್ತಾರೆ, ಹತ್ತಿರ ಹೋಗಿ ಗುಡಿಸಲು ಕಟ್ಕೋತಾರೆ. ಲಕ್ಷ್ಮಣ ಇದ್ದಾನೆ. ಲಕ್ಷ್ಮಣ ಗುಡಿಸಲು ಕಟ್ಟಿ ಚೆಂದಾಗಿರ್ತಾರೆ. 6ನೇ ದಿವಸ ಭರತ ಬರಬೇಕಲ್ಲಿ. ಆದರೆ ಆಗಾಗಲೇ ಈ ವನವಾಸ 6ನೇ ದಿವಸ ಆಯಿತು. ಮುಂದೆ ಕಥೆ ಹೇಳ್ಕೊಂಬರ್ಬೇಕಾದ್ರೆ ಮನೆ ಕೊಟ್ಕೊಂಡು ಸೆಟ್ಲ್ ಆಗಿ ಕೂತ್ಕೊಂಡು ಎಲ್ಲ ಮಾಡಬೇಕಾದ್ರೆ ಅದು ಆ್ಯಕ್ಚುಲಿ 34ನೇ ದಿವಸ. ಅಪ್ಪ ತೀರ್ಕೊಂಡ ತಕ್ಷಣ ಸುದ್ದಿ ಹೋಗುತ್ತೆ ದಶರಥ ಇವರು ಭರತನಿಗೆ. ಆ ಕುದುರೆ ಮೇಲೆ ಸವಾರರು 7 ದಿವಸ ಹೋದ್ರಂತೆ. ಹೋಗ್ಬಿಟ್ಟು ಭರತನಿಗೆ ಹೇಳ್ತಾರೆ, ಅವನು ಅವತ್ತೇ ಹೊರಟ್ರೆ ಮತ್ತೆ 7 ದಿವಸ ಬರಬೇಕು. 16 ದಿವಸ ದಶರಥನ ದೇಹವನ್ನು ಎಣ್ಣೆ ಕೊಪ್ಪರಿಗೆಯಲ್ಲಿ ಇಟ್ಟಿದ್ರು. 16 ದಿವಸ ಬಂದಾಗ ತಕ್ಷಣ ದೇಹಕ್ಕೆ ಇದಕ್ಕಾಗಬೇಕು, ಎಲ್ಲ ಕ್ರಿಯೆಗಳಾಗಬೇಕು ಅಂತ ಭರತ ಮಾಡ್ತಾನೆ. ಭರತನ ಆಲಾಪ ನಮಗೆ ಗೊತ್ತಿದೆ, ಒದ್ದಾಡ್ತಾನೆ ಅಂತ. ತಾಯಿಗೆ ಹೇಳ್ತಾನೆ, ನಿನ್ನಂಥ ಪಾಪಿಷ್ಠ ಏನು ಯಾರೂ ಇಲ್ಲ ಅಂತ ಅವ್ನು ಕಳಿಸ್ಬಿಟ್ಟೆಲ್ಲ ಅಂತ ಬೈತಾನೆ. ಕೈಕೇಯಿಗೆ ದುಃಖ ಆಗಬೇಕಲ್ಲ, ಯಾರಿಗೋಸ್ಕರ ಮಾಡಿದ್ದ ಅವನೇ ನಾನು ಬೈತಾನೆ, ಊರವರು ನಾನು ಬೈತಾರೆ, ಎಲ್ರಿಗೂ ಬಯಸ್ಕೊಳ್ಳೋ ಪಾಪ ಪ್ರಸಂಗ ಆಕೆಗೆ. ಮನಸ್ಸಿಗೆ ನೊಂದು ಹೋಗಿರ್ಬೇಕು ಆಕೆಗೂ, ಯಾಕೆ ಕೇಳಿದ್ನಪ್ಪ ನಮ್ಗೆ ಆಗಿರಬೇಕು ಭರತ ನೋಡಿದಾಗ. ಆಮೇಲೆ ಭರತ ಹೇಳ್ತಾನೆ, ನಾನು ಇರೋಲ್ಲ, ನನ್ನ ರಾಜ್ಯ ಅಲ್ಲ ಇದು, ಇದು ರಾಮನ ರಾಜ್ಯ, ಅವನೇ ಇರಬೇಕಾದ್ದು, ನಾನು ಇರೋದಿಲ್ಲ ಅಂತ. ಕೈಕೇಯಿ ಹೇಳೋಕ್ಕೆ ಪ್ರಯತ್ನ ಮಾಡ್ತಾಳೆ, ಎಲ್ಲರೂ ಹೇಳ್ತಾರೆ ಅವನು ಇರೋದಿಲ್ಲ. ಮುಖದರ್ಶನ ಭರತನಿಗೂ ಶತ್ರುಘ್ನಿಗೂ ಆಗಲ್ಲ ಅಪ್ಪಂದು. ಕೊನೆಗೆ ಹೇಳ್ತಾನೆ, ಹೋಗೇ ಬಿಡೋಣ ಅಂಥೇಳಿ. ತಮಾಷೆ ನೋಡಿ, ಅವನು ಹೋಗ್ತೀನಂದಾಗ ಬೇಡ ಅಂತ ಯಾರು ಅನ್ನಲ್ಲ. ಇದು ವಶಿಷ್ಠರು ಎಂಥ ಜ್ಞಾನಿಗಳು ನೋಡಿದರೆ. ಆದರೆ ವಶಿಷ್ಠರಿಗೆ ಕೂಡ ಇದೊಂದು ಬಹು ದೊಡ್ಡ ಪಾತ್ರ ಇದೆ ಅನ್ನೋದನ್ನು ಹೇಳಿ ಮಾತು ನಿಲ್ಲಿಸ್ತೇನೆ. ವಶಿಷ್ಠರಿಗೆ ಕೂಡ ಇದು ಆಗಬೇಕಾಗಿತ್ತು, ರಾಮನ ವನವಾಸ ಆಗಬೇಕಾಗಿತ್ತು. ಅವರು ಜ್ಞಾನಿಗಳು, ಅವ್ರಿಗೆ ಗೊತ್ತಿದೆ ರಾಮ ಸಾಮಾನ್ಯ ಮನುಷ್ಯ ಅಲ್ಲ ಅಂತ ಗೊತ್ತಾಗಿದೆ. ಅವನು ಬಂದದ್ದೇ ರಾವಣನ ಹರಣಕ್ಕೋಸ್ಕರ, ರಾವಣನ ಕೊಲ್ಲೋದಕ್ಕೆ. ಇಲ್ಲೇ ಕೂತ್ಕೊಂಡ್ರೆ ಆಗಲ್ಲ, ಅದು ವನವಾಸಕ್ಕೆ ಹೋಗಬೇಕು, ಅಲ್ಲಿ ರಾವಣ ಮುಖಾಮುಖಿ ಆಗಬೇಕು, ರಾವಣನ ಕೊಲ್ಲಬೇಕು, ಬಂದದ್ದು ಉದ್ದೇಶ ಅದು. ಆದ್ದರಿಂದ ಇವರೆಲ್ಲವೂ ಒಂದು ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಇದು. ಅಲ್ಲಿ ಭಾರದ್ವಾಜ ಆಶ್ರಮಕ್ಕೆ ಹೋದಾಗ ಹೇಳ್ತಾರೆ, ಭಾರದ್ವಾಜರು ಹೇಳ್ತಾರೆ, ನೀ ಬಂದದ್ದು ಬಹಳ ಸಂತೋಷ ಆಯ್ತಪ್ಪ ಅಂತಾರೋ. ಯಾಕಂದರೆ ಮಹಾರಾಕ್ಷಸರಿದ್ದಾರೆ, ಬಹಳ ತೊಂದರೆ ಕೊಡ್ತಾರೆ ಇಲ್ಲಿ ನಮಗೆಲ್ಲರಿಗೂ, ನೀನು ಬಂದದ್ದು ಈ ಕಾರಣಕ್ಕೆ ಬಂದದ್ದು. ವಾಲ್ಮೀಕಿಗಳು ಅದೇ ಮಾತು ಹೇಳ್ತಾರೆ, ನೀನು ಬಂದದ್ದು ಬಹಳ ಒಳ್ಳೇದಾಯ್ತಪ್ಪ, ಮುಂದೆ ಹೋಗಿರು, ಆದರೆ ರಾಕ್ಷಸರ ಸಂಹಾರ ಮಾಡಬೇಕು ಅಂತ. ಆಗ ಸೀತೆ ಅಂತ ಜವಾಬ್ದಾರಿ ಮಾತು ಹೇಳ್ತಾಳೆ ಅಂತ. ಇದು ಗೃಹಿಣಿ ಮಾಡಬೇಕಾದಂಥ ಕೆಲಸ. ಬರೀ ಗಂಡ ಹೇಳಿದ್ದಕ್ಕೆಲ್ಲ ಹೌದು ಅನ್ನೋದಲ್ಲ, ಮತ್ತು ಎಲ್ಲದಕ್ಕೂ ಇಲ್ಲ ಅನ್ನೋದಲ್ಲ. ಆಕೆ ರಾಮ ಬಾಣ ಬಿಲ್ಲು ತೊಗೊಂಡು ಹೊರಟಾಗಿ ಕೇಳ್ತಾಳೆ, ಬಾಣ ಬಿಲ್ಲು ಯಾಕೆ ಬೇಕು ನಿಮಗೆ ಅಂತ ಕೇಳ್ತಾಳೆ. ಬಾಣ ಬಿಲ್ಲು ಯಾಕೆ ಬೇಕು ನಿಮಗೆ? ಯಾಕಂದರೆ ಕ್ಷತ್ರಿಯರ ಕೆಲಸ ಇಲ್ಲ ನಿಮ್ದಿನ್ನ, ತಾಪಸರಂಗೆ ಇರಬೇಕು ಅಂತ ಹೇಳಿದ್ದಾರೆ. ತಾಪಸರಂಗೆ ಹಣ್ಣು ಗಡ್ಡೆ ತಿನ್ಕೊಂಡು ಇರೋರಿಗೆ ಬಾಣ ಬಿಲ್ಲು ಯಾಕೆ ಬೇಕು? ಇನ್ನೊಂದು, ನಿಮ್ಮ ಕ್ಷತ್ರಿಯರಿಗೆ ಒಂದು ದೊಡ್ಡ ರೋಗ ಇದೆ ಅಂತ ಹೇಳ್ತಾಳೆ. ಆಯುಧ ಕಂಡ್ಕೊಳ್ಳಿ ಬಿಡಬೇಕು ಅನಿಸುತ್ತೆ ನಿಮಗೆ. ಆಯುಧಗಳ ಲಕ್ಷಣನೇ ಹಾಗೆ. ನೀವು ನೋಡಿ, ಕೈಯಲ್ಲಿ ಒಂದು ಚಾಕು ಇದ್ರೆ ಸುಮ್ಮನೆ ಕೊಡೋದೇ ಇಲ್ಲ, ಅದು ಹಿಂಗೇನೋ ಮಾಡ್ತಾ ಇರ್ತದೆ. ಕೈಯಲ್ಲಿ ಒಂದು ಆಯುಧ ಇದ್ದರೆ ಅದು ಬಳಸಬೇಕು ಅಂತ ತುಡಿತಾ ಹುಟ್ಟಿಸುತ್ತೆ. ಅದಕ್ಕೆ ನೀವು ಇಟ್ಕೊಂಡು ಯಾಕೆ ಮಾಡ್ತೀರಿ? ಸಾಕು, ಬೇಡ, ಅನ್ಯಾಯ ಹಿಂಸೆ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಕರೆಗೆ ಹೇಳ್ತಾಳೆ. ತಪ್ಪು ತಿಳ್ಕೊಬೇಡಿ ಹೇಳ್ತೀನಂತೆ, ಸ್ತ್ರೀಗೆ ಸಾಮಾನ್ಯವಾದ ಬಾಯಿ ಚಪ್ಪಲ ಮಾತಾಡಿಬಿಟ್ಟೆ, ತಪ್ಪು ತಿಳ್ಕೊಬೇಡಿ, ನಿಮಗೆ ತಿಳಿಲಾರದ್ದೇನಿಲ್ಲ, ಆದರೂ ನನಗೆ ಆತಂಕ ಯಾಕೆ ಬೇಕು ನಿಮಗಿದು ಅಂತ. ರಾಕ್ಷಸರನ್ನ ಯಾಕೆ ಕೊಲ್ತೀರಿ, ನಿಮಗೇನು ಮಾಡಿದ್ರು ಅಂತ. ಆಗ ರಾಮ ಹೇಳುವಂಥ ಮಾತು, ನಾನು ಇಲ್ಲಿ ಬಂದದ್ದು ಭರತ ಚಕ್ರವರ್ತಿಯ ಪ್ರತಿನಿಧಿಯಾಗಿ ಬಂದಿದ್ದೇನೆ. ದೊಡ್ಡ ಮಾತು, ಚಕ್ರವರ್ತಿ ಪ್ರತಿನಿಧಿಯಾಗಿ ಬಂದಿದ್ದೇನೆ. ಯಾವುದೇ ಕಾರಣಕ್ಕೂ ಇಲ್ಲಿ ಪುಣ್ಯಾತ್ಮರಾದಂಥ ಧರ್ಮಿಷ್ಠರಾದಂಥ ಋಷಿಗಳ ಕೆಲಸಕ್ಕೆ ಯಾರು ಅಡ್ಡ ಬರಬಾರ್ದು. ಯಾರು ಅಡ್ಡ ಬರ್ತಾರೋ ಅವ್ನು ರಕ್ಷಣೆ ಮಾಡೋದು ಭರತ ಚಕ್ರವರ್ತಿ ಪ್ರತಿನಿಧಿಯಾದ ನನ್ನ ಕೆಲಸ ಇದು. ಅದರಿಂದ ಮಾಡ್ತೇನೆ. ಅನ್ಯಾಯಕ್ಕೆ ಹೊಡೆಯಲ್ಲ ಯಾರನ್ನೂ, ಆದರೆ ಅನ್ಯಾಯ ಮಾಡೋರನ್ನ ಬಿಡಲ್ಲ.
ಅಂತ ಹೇಳಿ ಸೀತೆ ಹೇಳ್ತಾನೆ, ತಪ್ಪು ತಿಳ್ಕೊಬೇಡ, ಆಯುಧಗಳನ್ನು ಹೆಂಗೆ ಬಳಸಬೇಕು ಅಂತ ನನಗೆ ನನ್ನ ಗುರುಗಳು ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ, ಅದನ್ನು ಯಾವಾಗ ಬಳಸಬೇಕು ಅಂತೂ ಹೇಳಿಕೊಟ್ಟಿದ್ದಾರೆ ಅಂತ ಹೇಳಿ ಪರ್ಣಕುಟಿಯಲ್ಲಿ ಇರ್ತಾನೆ. ಭರತ ಹೋಗಬೇಕಾದ್ರೆ ಅವನ ಜೊತೆಗೆ ವಶಿಷ್ಠರು ಹೋಗ್ತಾರೆ, 3 ಜನ ತಾಯಂದರು ಹೋಗ್ತಾರೆ. ಈಗ ಆಗೋದನ್ನು ಮುಂದೆ ನೋಡಬೇಕು ಮುಂದಿನ ಸರಣಿಯಲ್ಲಿ. ರಾಮನ ಇಚ್ಛೆ ಹೇಗಿದೆಯೋ ಹಾಗೆ ಮಾರ್ಚ್ 3ರಿಂದ ಏನು ಮತ್ತೆ 2ನೇ ಭಾಗ ಬರ್ತದೆ. ರಾಮನ ಮುಂದೆ ತೊಗೊಂಡು ಹೋಗಿ ಅವನು ಎಷ್ಟರ ಮಟ್ಟಿಗೆ ಕರ್ಕೊಂಡು ಹೋಗ್ತಾನೋ ಅಷ್ಟು ದೂರ ಹೋಗೋಣ. ನಮಸ್ಕಾರ.